ಏನು ಓದ್ತಾ ಇದ್ದೇವೆ ನಾವೀಗ? ಕಾಕೋಲ್ಕೀಯ ಅಲ್ವಾ? ಕಾಗಿಗಳು ಮತ್ತೆ ಗೂಬೆಗಳ ಕಥೆ ಏನಾಯ್ತು ಕೊನೆಗೆ? ಕಾಗೆಗಳು ಗೂಬೆಗಳನ್ನ ಕೊಂದು, ಗೂಬೆಗಳು ಕಾಗೆಗಳನ್ನು ಕೊಂದವು. ಯಾರು ಕಾಗೆಗಳು ಗೂಬೆಗಳನ್ನ ಕೊಂದುಬಿಟ್ಟು ಅಲ್ವಾ? ಪೂರ್ತಿಯಾಗಿ ಕೊಂದು. ಹೀಗೆ ಸ್ಥಿರಜೀವಿ ಕೊನೆಗೆ ಹೇಳಿದ್ದು ಸರಿಯಾಯಿತು. ಯಾಕೆ? ಅವರು ಬಲಶಾಲಿಗಳು ಮೊದಲು ಹೋಗಿ ಅವರ ಬಲವನ್ನು ತಿಳ್ಕೊಳ್ಬೇಕು. ಯಾವತ್ತೂ ಅಷ್ಟೇ ಶತ್ರುವಿನ ಜೊತೆ ಹೋರಾಟ ಮಾಡಬೇಕಂತ ಮೊದಲಿಗೆ ತಿಳ್ಕೊಳ್ಬೇಕು. ಅವನ ಬಲ ಏನು ಅಲ್ವಾ? ಈಗ ನಮ್ಗೆ ಯಾರು ಶತ್ರುಗಳಿಲ್ವಲ್ಲ, ನಾವೆಲ್ಲ ಸಣ್ಣವಲ್ಲ, ನಮ್ಗೆ ಶತ್ರುಗಳಿಲ್ಲ. ಯಾಕಂದ್ರೆ ನಮ್ಗೆ ಉಪಯೋಗ ಇಲ್ಲ ಅಂತ ಕೇಳಿದ್ರೆ ಉಪಯೋಗ ಇದೆ ಅಲ್ವಾ? ನಮ್ಮ ಜೀವನಕ್ಕೂ ಪಂಚತಂತ್ರ ಉಪಯೋಗ ಇದೆ. ಯಾಕಂದ್ರೆ ಅಲ್ಲಿ ಶತ್ರುಗಳು ಅಂತ ಹೇಳಿದ್ರೆ ಶತ್ರುಗಳೇ ಆಗಬೇಕಾಗಿದೆ. ಅದು ಬೇರೆ ಯಾರು ಬೇಕಾದ್ರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಸ್ನೇಹಿತರು ಅಂತ ತೋರಿಸಿಕೊಡುವವರಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಜೀವನದಲ್ಲಿ ಬಂದು ಹೋಗುವ ಯಾರೋ ವ್ಯಕ್ತಿಗಳಾಗಿರ್ಬೋದು, ಯಾರು ಬೇಕಾದ್ರಾಗ ಶತ್ರುಗಳು ಅಂದ್ರೆ ಕತ್ತೆ ಹಿಡ್ಕೊಂಡು ಬಂದ ಶತ್ರುಗಳೇ ಆಗಬೇಕಾಗಿದೆ ಅಲ್ವಾ? ಯಾರೇ ಒಬ್ಬ ವ್ಯಕ್ತಿಯ ಜೊತೆ ಅಥವಾ ಯಾವುದೇ ಒಂದು ಪ್ರಸಂಗದಲ್ಲಿ ನಾವು ವ್ಯವಹಾರ ಮಾಡಬೇಕಾದ್ರೆ ಏನ್ ಮಾಡಬೇಕು? ಮೊದಲು ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ನಾವು ಆಮೇಲೆ ಅವ್ರ ಜೊತೆ ವ್ಯವಹಾರ ಮಾಡಬೇಕು. ಇಷ್ಟೇ ಹೇಳೋದು ಅಂತ. ಅಲ್ಲಿ ಹೋಗಿ ಅವ್ರ ಮನೆ ಬೆಂಕಿ ಇಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಏನೇ ವ್ಯವಹಾರ ಮಾಡೋದಿದ್ರು ಮೊದಲು ನಾವು ಸರಿಯಾಗಿ ಅದನ್ನು ತಿಳಿದುಕೊಂಡು ಮಾಡಬೇಕು. ತಿಳಿಯದೆ ಮಾಡಿದ್ರೆ ಏನಾಗ್ತದೆ? ನಾವು ಮಣ್ಣು ತಿನ್ನೋ ಹಾಗೆ ಆಗ್ತದೆ ಅಂತ ಹೇಳ್ತಾರೆ ಅಷ್ಟೇ. ಈಗ ಇದಾದ್ಮೇಲೆ ಎಷ್ಟು ಸಮಯ ಹೇಳಿದ್ದಾರೆ? ಇನ್ನೊಂದು ತಂತ್ರ ಹೇಳ್ತಾರೆ. ಇನ್ನೂ ಒಂದು ತಂತ್ರ ಇದೆ ನಿಮಗೆ ಕೆಲಸದಕ್ಕೆ ಅಂತ ಹೇಳ್ತಾರೆ. ಏನದು ಅಂತ ಹೇಳಿದ್ರೆ ಮಿತ್ರಭೇದ. ಏನು ಮಿತ್ರಭೇದ ಅಂತ ಹೇಳ್ತಾರೆ. ಏನು ಭೇದ ಅಂದ್ರೇನು? ಇಬ್ಬರ ಮಧ್ಯದಲ್ಲಿ ಏನೋ ವೈಮನಸ್ಯ ಅಥವಾ ಇಬ್ಬರ ಮಧ್ಯದಲ್ಲಿ ಏನೋ ತಂದು ಹಾಕೋದು. ಇಬ್ರು ಚೆನ್ನಾಗಿರ್ತಾರೆ, ಅವ್ರ ಮಧ್ಯೆ ಜಗಳ ತಂದು ಹಾಕೋದು. ಅಥವಾ ಇಬ್ರು ಮನೆಯಲ್ಲಿ ಏನೋ ಚೆನ್ನಾಗಿರ್ತಾರೆ, ಅವ್ರ ಮಧ್ಯದಲ್ಲಿ ಏನೋ ಜಗಳ ತಂದು ಇಬ್ರು ಮುಖ ನೋಡದೇ ಇರೋ ತರ ಮಾಡ್ಬಿಡೋದು. ಇದಕ್ಕೆ ಭೇದ ಅಂತ. ಭೇದ ಅಂತ ಹೇಳಿದ್ರೆ ಮಧ್ಯದಲ್ಲಿ ವೈಮನಸ್ಯ ಬರುವುದು. ಹೀಗೆ ಕೆಲವು ಸಲ ಏನ್ ಮಾಡ್ಬೇಕು? ನಾವು ಕೆಲವು ಸಲ ಅನಿವಾರ್ಯವಾಗಿ ಮಾಡ್ಬೇಕಾಗ್ತದೆ. ಈಗ ಉದಾಹರಣೆಗೆ ಶತ್ರುಗಳಿದ್ದಾರೆ ಅಂತ ತಿಳ್ಕೊಳ್ಳುವ. ಈಗ ಏನು ಈ ಪುರಾಣದಲ್ಲೇ ಬರ್ತದೆ, ಶುಂಭ ನಿಶುಂಭ ಅಂತ ಇಬ್ಬರು ರಾಕ್ಷಸರು. ಈಗ ಅವರು ಇಬ್ಬರು ಒಟ್ಟಿಗೆ ಇದ್ರೆ ಬಲ ಇನ್ನೂ ಜಾಸ್ತಿ ಆಗ್ತದೆ. ಹಾಗಾಗಿ ಶುಂಭ ನಿಶುಂಭನ ಮೇಲೆ ನಿಶುಂಭನ ಮೇಲೆ ಹೊಡೆದಾಡ್ಕೊಳ್ಳೋ ಹಾಗೆ ಮಾಡಬೇಕು. ಅವರವರೇ ಹೊಡೆದಾಡ್ಕೊಳ್ಳೋ ಹಾಗೆ ಮಾಡಬೇಕು. ಹಾಗೆ ಮಾಡಿ ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಬೇಕು. ಅದಕ್ಕೇನು ಹೇಳ್ತಾರೆ? ಮಿತ್ರಭೇದ. ಒಂದು ಊರಿನಲ್ಲಿ ಮಹಿಳಾರೋಗ್ಯ ಅಂತ ಊರು. ಆ ಊರಿನಲ್ಲಿ ಒಬ್ಬ ವರ್ಧಮಾನಕ ಅಂತ ಒಬ್ಬ ಇದ್ದ. ಅವನು ಮಣಿಕ ಅಂತ ಹೇಳಿದ್ರೆ ಬೇರೆ ಅರ್ಥ ಬರ್ತದೆ. ವೈಶ್ಯ ಅಂತ ಹೇಳೋದು, ವ್ಯಾಪಾರ ಮಾಡೋದು. ಅವನು ವ್ಯಾಪಾರ ಮಾಡ್ತಾ ಇದ್ದ, ದೂರ ದೇಶಗಳಿಗೆಲ್ಲ ಹೋಗಿ ವ್ಯಾಪಾರ ಮಾಡ್ಕೊಂಡು ಕೊಡ್ತಾ ಇದ್ದ. ಆದ್ರೆ ಕಾಲಾಂತರದಲ್ಲಿ ಅವನಿಗೆ ಸ್ವಲ್ಪ ಹಣದ ತೊಂದರೆ ಆಯಿತು, ಸ್ವಲ್ಪ ದುಡ್ಡೆಲ್ಲ ಕಡಿಮೆ ಆಯಿತು ಅಂತ ಆಮೇಲೆ ಕುತ್ಕೊಂಡು ಒಂದಿನ ಯೋಚನೆ ಮಾಡ್ತಾ ಇದ್ದ. ಈ ವ್ಯಾಪಾರಿಗಳಿಗೆ ದುಡ್ಡಿನ ಯೋಚನೆ ಇರಬೇಕಲ್ವ? ಇರ್ಬೇಕಾ ಬಿಡು? ಒಳ್ಳೆದೇ ಕೆಟ್ಟದ? ದುಡ್ಡಿನ ಯೋಚನೆ ಇರೋದು ಒಳ್ಳೆದೇ ಕೆಟ್ಟದ? ಒಳ್ಳೇದಲ್ವಾ? ಅದು ವೈಶ್ಯರಿಗೆ ಇರಲೇಬೇಕಾದ್ರೆ ಬಿಡು. ಯಾಕೆ? ಅವನು ದುಡ್ಡು ಬಂದ್ರೆ ಬರಲಿ, ಹೋದ್ರೆ ಹೋಗ್ಲಿ, ವ್ಯಾಪಾರ ಮಾಡಿ ಸಾಧ್ಯ ಇಲ್ಲ. ಪೈಸೆ ಲೆಕ್ಕ ಇಟ್ಟು ವ್ಯಾಪಾರ ಮಾಡಬೇಕು. ಅದೇ ರೀತಿ ಒಬ್ಬ ಬ್ರಾಹ್ಮಣ ಅವನೇನು ಯೋಚನೆ ಮಾಡಬೇಕು? ದುಡ್ಡಿನ ಯೋಚನೆ ಮಾಡೋದವನು. ನಾನು ಇಷ್ಟು ಮಾತ್ರ ಹೇಳಿದ್ರೆ ಇಷ್ಟು ದುಡ್ಡು ಕೊಡ್ತಾರೆ ಯಾರು ಯೋಚನೆ ಮಾಡೋದ? ಅಲ್ಲ. ಅವನೇನು ಯೋಚನೆ ಮಾಡಬೇಕು? ಜಾಸ್ತಿ ವಿದ್ಯೆಯನ್ನು ಸಂಪಾದನೆ ಮಾಡುವ ಕಡೆ ಯೋಚನೆ ಮಾಡಬೇಕು. ಅವನ ಯೋಚನೆ ಎಲ್ಲವೂ ಯಾವುದ್ರ ಮೇಲೆ ಇರಬೇಕು? ಹೆಚ್ಚು ಜ್ಞಾನ ಸಂಪಾದನೆ ಮಾಡೋದು ಹೇಗೆ, ಹೆಚ್ಚು ವಿದ್ಯೆ ಸಂಪಾದನೆ ಮಾಡೋದು ಹೇಗೆ, ಹೆಚ್ಚು ಡಿಗ್ರಿ ತಗೊಳ್ಳೋದು ಹೇಗೆ, ನಾನು ದೊಡ್ಡ ಪಂಡಿತ ಆಗೋದು ಹೇಗೆ, ವಿದ್ವಾಂಸ ಆಗೋದು ಹೇಗೆ, ಇದು ಯೋಚನೆ ಮಾಡ್ತಾ ಇರಬೇಕು. ಯಾರು? ಬ್ರಾಹ್ಮಣ. ಕ್ಷತ್ರಿಯ ಅವನು ಕುತ್ಕೊಂಡು ಮನೆಯಲ್ಲಿ ವೇದ ಓದುದ? ಯಾರು ಯುದ್ಧಕ್ಕೆ ಬರ್ತಾ ಇದ್ದಾರೆ, ನಾನು ವೇದವನ್ನು ಮುಗಿಸಿ ಬರ್ತೇನೆ ಅಂತ ಹೇಳಿ ಹೋಗ್ತಾನ? ಕೂತ್ಕೊಳ್ತಾನೆ? ಇಲ್ಲ. ಕ್ಷತ್ರಿಯನಿಗೆ ಏನು ಯೋಚನೆ ಇರಬೇಕು? ಯುದ್ಧ. ನನ್ನ ಮೈಯನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಹೇಗೆ, ನಾನು ಸಮರ್ಥನಾಗಿರೋದು ಹೇಗೆ, ದಿನ ಕತ್ತಿ ವರ್ಷ ಪ್ರಾಕ್ಟೀಸ್ ಮಾಡೋದು ಹೇಗೆ, ಅವನು ಯಾವ್ದು ಹೊಸ ಬಾಂಬ್ ತಗೊಂಡ್ರೆ ನಾನು ಅದಕ್ಕಿಂತ ದೊಡ್ಡ ಬಾಂಬ್ ಹಾಕೋದು ಹೇಗೆ, ಇವನು ಯಾವ್ದು ಯೋಚನೆ ಮಾಡಬೇಕು? ಶಾಸ್ತ್ರ. ನನ್ನ ರಾಜ್ಯವನ್ನ, ನನ್ನ ಮನೆಯನ್ನ, ನನ್ನ ನಗರವನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಅವನು ಬ್ರಾಹ್ಮಣನ ಹಾಗೆ ನಾನು ಜ್ಞಾನ ಸಂಪಾದನೆ ಮಾಡ್ತಾರೆ ಕೂತ್ಕೊಂಡ್ರೆ ಆಗ್ತದ? ಎಲ್ಲರೂ ಕೂತ್ಕೊಂಡು ವೇದ ಓದಿದ್ರೆ ಸಾಧ್ಯ ಇಲ್ಲ ಅಲ್ವಾ? ಎಲ್ಲರೂ ಕತೆ ಹಿಡ್ಕೊಂಡ್ರೆ ಅವರವರೇ ಹೊಡೆದಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಗುಣ ಅಂತಿದೆ.
ಬಣ್ಣ ಅಂತಿದೆ. ಆ ಬಣ್ಣವನ್ನು ಅವರು ಇಟ್ಕೊಳ್ಬೇಕು. ಆ ಬಣ್ಣ ಅಂತಂದ್ರೆ ಸ್ವಭಾವ ಅಂತ, ಆ ಸ್ವಭಾವವನ್ನು ಅವ್ರು ಇಟ್ಕೊಳ್ಬೇಕು. ಒಬ್ಬ ಕ್ಷತ್ರಿಯನಿಗೆ ಹೋರಾಟ ಮಾಡೋ ಸ್ವಭಾವ ಇಲ್ಲ ಅಂತಾದ್ರೆ, ಹೋರಾಟ ಮಾಡೋ ಸ್ವಭಾವವೇ ಇಲ್ಲ, ತುಂಬಾ ಪಾಪದವರು. ಯಾರಾದ್ರೂ ಕತೆ ಹೇಳ್ಕೊಂಡು ಬಂದ್ರೆ ಅವನು ಕೂಡಲೇ ಶರಣಾಗತನಾಗಿರ್ತಾನೆ. ಅಂತವ್ರಿಗೆ ಪ್ರಯೋಜನ ಇದೆಯಾ? ಅಂತವ್ರ ಕೈಗೆ ಏನಾದ್ರು ರಾಜ್ಯ ಕೊಟ್ಟರೆ ಪ್ರಯೋಜನ ಉಂಟಾ? ಇಲ್ಲ. ನಾಳೆ ಅವರ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಲ್ವಾ? ಹಾಗೆ ಒಬ್ಬ ಬ್ರಾಹ್ಮಣರಿಗೆ ಬೇಗ ಓದುವ ಅಭ್ಯಾಸವಿಲ್ಲ ಅಂತ ಹೇಳಿದ್ರೆ ಅವನಿಗೆ 4 ವರ್ಷ ಓದಿ ಕೂಡಲೇ ನಿದ್ದೆ ಬರ್ತದೆ ಅಂತಾದ್ರೆ ಅಂತವನು ಇದ್ದು ಪ್ರಯೋಜನ ಇಲ್ಲ ಅಲ್ವಾ? ಹಾಗೆಯೇ ಒಬ್ಬೊಬ್ಬರ ಸ್ವಭಾವಕ್ಕೆ ಏನು ಇದೆಯೋ ಅದನ್ನು ಮಾಡಬೇಕು ಅಂತ. ಒಬ್ಬ ಶೂದ್ರ ವರ್ಣಕ್ಕೆ ಸೇರಿದವನು ಅವನೇನ್ ಮಾಡ್ಬೇಕು? ಅವನಿಗೆ ಸರ್ವಿಸ್ ಮನೋಭಾವ ಇರಬೇಕು. ಸರ್ವಿಸ್ ಅಂತ ಹೇಳಿದ್ರೆ ಈಗ ಯಾರೋ ಒಬ್ಬ ರೋಗಿ ಇದ್ದಾನೆ, ಆ ರೋಗಿಗೆ ಏನೋ ಒಂದು ಕೀವಾಗಿದೆ ಅಥವಾ ಏನು ಗಾಯ ಆಗಿದೆ ಅಂತ ಹೇಳ್ಕೊಂಡು ಅವನಿಗೆ ಬ್ಯಾಂಡೇಜ್ ಹಾಕಿ ಟಿಂಚರ್ ಅದನ್ನೆಲ್ಲ ಹಾಕಿ ಬ್ಯಾಂಡೇಜ್ ಕಟ್ಟಬೇಕು. ಇವರಿಗೆ ಅಯ್ಯೋ ಅದೆಲ್ಲ ನನಗೆ ಆಗುದಿಲ್ಲ, ಅಸಹ್ಯ, ನಾನು ಅದೆಲ್ಲ ಮಾಡುದಿಲ್ಲ ಅಂತ ಹೇಳಿದ್ರೆ ಆಗ್ತದ? ಈಗ ಒಬ್ರು ಯಾರೋ ಶಸ್ತ್ರಚಿಕಿತ್ಸೆ ಮಾಡ್ಬೇಕು, ಆಪರೇಷನ್ ಮಾಡ್ಬೇಕು, ಅಯ್ಯೋ ನನಗೆ ರಕ್ತ ನೋಡಿದ್ರೆ ಆಗುದಿಲ್ಲಪ್ಪ, ನನಗೆ ಅದೆಲ್ಲ ವಾಂತಿ ಬರ್ತದೆ ಅಂತ ಹೇಳಿದ್ರೆ ಡಾಕ್ಟರ್ ಅಲ್ಲಿ ಆಗ್ತದ? ಇಲ್ಲ. ಡಾಕ್ಟರ್ ಆದವನಿಗೆ ಆ ಗುಣ ಇರಬೇಕು. ಈಗ ಯಾರೋ ಒಬ್ಬ ವಕೀಲ ಇದ್ದ ಅಂತ ಇಟ್ಕೊಳ್ಳೋದು, ಇಬ್ರು ಬರ್ತಾರೆ, ಜಗಳ ಮಾಡ್ಕೊಂಡು ಬರ್ತಾರೆ, ಅವರಿಗೆ ನ್ಯಾಯ ಬೇಕು. ಆವಾಗ ಯಾರು ಚಿಕ್ಕ ಕಷ್ಟಕ್ಕೆ ಬಿದ್ದಾನೋ ಅವನ ನೋಡಿ ಮನಸ್ಸು ಕರಗಬೇಕು, ಯಾರಿಗೆ? ವಕೀಲನಿಗೆ ಅಲ್ವಾ? ಹಾಗಿದ್ರೆ ಮಾತ್ರ ಚೆನ್ನಾಗಿ ವಾದ ಮಾಡ್ಲಿಕ್ಕೆ ಸಾಧ್ಯ. ಅವರಿಗೆ ಯಾರನ್ನು ನೋಡಿದ್ರು ಅವನಿಗೆ ಮನಸ್ಸು ಕರಗದೇ ಇದ್ರೆ, ಬರೀ ದುಡ್ಡಿಗೆ ಮಾತ್ರ ಅವ್ನು ಕೆಲಸ ಮಾಡ್ತಾ ಇದ್ರೆ ಅವನು ಒಳ್ಳೆಯ ವಕೀಲ ಅಲ್ಲ, ಸಮಾಜದಲ್ಲಿ ಅವನೇನು ಒಳ್ಳೆಯದನ್ನೇನು ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಸರ್ವಿಸ್ ಮನೋಭಾವ ಇದ್ದವನು ಏನಾಗ್ತಾನೆ, ಅವನು ಶೂದ್ರ ವರ್ಣಕ್ಕೆ ಸೇರ್ತಾನೆ. ಅವನಿಗೆ ಒಳ್ಳೆ ಮನೋಭಾವ ಇರಬೇಕು. ಈಗ ಏನು ಹಾಸ್ಪಿಟಲ್ಗಳಲ್ಲಿ ನರ್ಸ್ಗಳಿರ್ತಾರೆ, ನರ್ಸ್ಗಳು ಏನ್ ಮಾಡ್ತಾರೆ? ಎಲ್ಲ ಕೆಲಸನೂ ಮಾಡ್ತಾರೆ ಅಲ್ವಾ? ಅವ್ನು ಯಾರೋ ಒಬ್ಬ ರೋಗಿ ವಾಂತಿ ಮಾಡ್ಕೊಡ್ತಾನೆ, ಅಯ್ಯೋ ವಾಂತಿ ಮಾಡಿದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಆಸ್ಪತ್ರೆಗೆ ವಾಸನೆ ಅಲ್ವಾ? ಅವನು ಏನೇ ಮಾಡಿದ್ರು ಇವ್ರು ಏನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಅದನ್ನೆಲ್ಲ ಅವನಿಗೆ ಬೇಕಾದ ಸೇವೆ ಮಾಡ್ತಾರೆ. ಆ ಸೇವೆಯ ಮನೋಭಾವ ಯಾರಿಗಿರ್ತದೆ ಅವನು ಆ ಒಂದು ವರ್ಣಕ್ಕೆ ಸರಿಯಾಗಿ ಹೋಗ್ತಾನೆ. ಹಾಗೆ ಇವನು ಯಾರು ವರ್ಧಮಾನಕ, ಅವನು ವೈಶ್ಯ. ಹಾಗಾಗಿ ಅವನಿಗೆ ಏನ್ ಬೇಕು? ಮೊದಲಿಗೆ ದುಡ್ಡು ಜಾಸ್ತಿ ಮಾಡೋದು ಹೇಗೆ, ದುಡ್ಡನ್ನ ಸಂಪಾದನೆ ಮಾಡೋದು ಹೇಗೆ, ಅದನ್ನ ಬಡ್ಡಿ ಕೊಟ್ಟು ಇನ್ನೂ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋದು ಹೇಗೆ, ಹೀಗೆ ದುಡ್ಡಿನ ಬಗ್ಗೆ ಅವನ ಯೋಚನೆ. ಒಂದು ಸಲ ಏನ್ ಮಾಡಿದ ಅವನು? ಯೋಚನೆ ಮಾಡಿದ, ನಂದು ಎಷ್ಟು ದುಡ್ಡಿದ್ರು ಕಡಿಮೆ ಅಲ್ವಾ? ವೈಶ್ಯರಿಗೆ ಅಥವಾ ಯಾರಿಗೆ ದುಡ್ಡು ಎಷ್ಟಿದ್ರು ಕಡಿಮೆ. ಯಾಕೆ? ಒಂದು ಗಾದೆ ಉಂಟು, ಏನು? ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲದು. ಒಂದು ಮಡಿಕೆಯಲ್ಲಿ ದುಡ್ಡಿದ್ರು ಕೂಡ ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲದು. ಯಾಕೆ? ಇವತ್ತೆಲ್ಲ ನಾಳೆ ಖರ್ಚಾಗ್ಬಿಟ್ಟು. ಹಾಗಾಗಿ ಒಂದು ಕಾಡಿಗೆ ಡಬ್ಬ ನೋಡಿದ್ದೀರಾ? ಕಾಡಿಗೆ ಡಬ್ಬದಲ್ಲಿ ನಾವು ಕಾಡಿಗೆ ಎಷ್ಟು ತೆಗಿತೀವಿ? ಫುಲ್ ತೆಗಿದ ಇಡೀ ಡಬ್ಬ ಖಾಲಿ ಆಗುವಾಗ ತೆಗಿತೀವಿ. ಎಷ್ಟು ತೆಗಿತೀವಿ? ಕಣ್ಣಿಗೆ ಹಚ್ಚಬೇಕಾದಷ್ಟು ಮಾತ್ರ ಅಲ್ವಾ? ಎಷ್ಟು ತೆಗಿತೀವಿ? ಸ್ವಲ್ಪ. ಕರೆಕ್ಟಾ? ಕಣ್ಣಿಗೆ ಕಾಡಿಗೆ ಹಚ್ಚಿಗೆ ಎಷ್ಟು ತೆಗಿತೀವಿ? ಸ್ವಲ್ಪ ತೆಗಿತೀವಿ. ಹಾಗೆ ಸ್ವಲ್ಪ ತೆಗೆದ್ರಿಂದ ಡಬ್ಬಿ ಖಾಲಿ ಆಗ್ತದ? ಖಾಲಿ ಆಗುದೇ ಇಲ್ಲ. ಆಗ್ತದೆ ಅಲ್ವಾ? ಅಷ್ಟು ಕಡಿಮೆ ತೆಗೆದ್ರು ಒಂದು 2 ತಿಂಗಳು ಹೋಗುವಷ್ಟರಲ್ಲಿ ಕಾಡಿಗೆ ಡಬ್ಬಿ ಖಾಲಿ ಆಗ್ತದೆ ಅಲ್ವಾ? ಹಾಗಾಗಿ ದುಡ್ಡು ಕೂಡ ಹಾಗೆ. ದುಡ್ಡನ್ನು ನೀವು ಎಷ್ಟೇ ಕಡಿಮೆ ಖರ್ಚು ಮಾಡಿದ್ರು ಕೂಡ ಅದನ್ನ ಒಂದು ಡಬ್ಬಿಯಲ್ಲಿ ನೀವು ಇಟ್ಟಿದ್ದೀರಿ ಅಂತಾದ್ರೆ ಇವತ್ತೆಲ್ಲ ನಾಳೆ ಅದೊಂದು ಖರ್ಚಾಗಿಯೇ ಆಗ್ತದೆ. ಅದಕ್ಕೆ ಹೊರಗಿನಿಂದ ಎಲ್ಲಾದ್ರೂ ಒಂದು ಕಡೆಯಿಂದ ಬರ್ತಾ ಇರ್ಬೇಕು ಅಲ್ವಾ? ಇವತ್ತು ಬಾವಿ ಇದೆ ಅಂತ ಇಟ್ಕೊಳ್ಳಿ, ಬಾವಿಗೆ ಹೊರಗಡೆ ಎಲ್ಲಿಂದಲೂ ನೀರು ಬರ್ತಾ ಇಲ್ಲ, ಯಾವ ಸೆಲೆ ಕೂಡ ಇಲ್ಲ ಅಂತ ಇಟ್ಕೊಳ್ಳಿ, ಬರೀ ಬಾವಿ ಮಾತ್ರ, ಒಂದು ಟ್ಯಾಂಕ್ ತರ ಇದೆ. ನೀವು ಬರೀ ದಿವಸಕ್ಕೆ ಒಂದು ತಪ್ಪಿಗೆ ಮಾತ್ರ ನೀರು ತೆಗಿತೀರಿ, ಹೆಚ್ಚು ನೀರು ತೆಗೆಯುವುದಿಲ್ಲ. ಹಾಗೆ ಮಾಡಿದ್ರೆ ನೀರು ಖರ್ಚಾಗ್ತದೆ ಇಲ್ವಾ? ಹಾಗೆ ಆಗುತ್ತೆ ಅಲ್ವಾ? ಇವತ್ತೆಲ್ಲ ನಾಳೆ ನೀರು ಖರ್ಚಾಗಿ ಹೋಗ್ತದೆ. ಹಾಗಾಗಿ ಹೊರಗಿನ ಸೋರ್ಸ್ ಇಂದ ದುಡ್ಡು ಬರದೇ ಇದ್ರೆ ನಾವು ಎಷ್ಟು ದುಡ್ಡು ಇಟ್ಟಿದ್ರು ಕೂಡ ಮನೆಯಲ್ಲಿ ಅದು ಇವತ್ತೆಲ್ಲ ನಾಳೆ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ಕಾಡಿಗೆ ಡಬ್ಬಿಯಿಂದ ನಾವು ಕಾಡಿಗೆ ತೆಗೆದ್ರೂ ಕೂಡ ಹೇಗೆ ಕಾಡಿಗೆ ಡಬ್ಬಿ ಖಾಲಿ ಆಗುತ್ತೋ ಹಾಗೆ ದುಡ್ಡು ಕೂಡ ಖಾಲಿ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ಬೇಕು? ಹುತ್ತದ ಹಾಗೆ. ಹುತ್ತ ಏನಾಗುತ್ತೆ? ದಿನ ಹೋದಷ್ಟು ಬೆಳೀತಾ ಹೋಗುತ್ತೆ ಅಲ್ವಾ? ಇರುವೆಗಳು ಹುತ್ತವನ್ನು ಕಟ್ತಾ ದೊಡ್ಡದಾಗಿ ಮಾಡ್ತಾ ಹೋಗ್ತದೆ, ಬೆಳೀತಾ ಹೋಗುತ್ತೆ. ಹಾಗೆ ದುಡ್ಡು ಕೂಡ ಬೆಳೀತಾ ಹೋಗುವ ಹಾಗೆ ನಾನೇನಾದ್ರು ಮಾಡ್ಬೇಕು ಅಂತ ಒಂದು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಅವ್ನು ಸುಮಾರು ಯೋಚನೆ ಮಾಡ್ತಾನೆ, ಏನ್ ಮಾಡಬಹುದು. ಅವನು ಬೇರೆ ಬೇರೆ ಯೋಚನೆ ಮಾಡ್ತಾನೆ, ಯಾವ್ದಾರ ಕೆಲಸ ಮಾಡ್ಬೋದು. ಭಿಕ್ಷೆ ಬೇಡುದಾ? ಭಿಕ್ಷೆ ಬೇಡುವುದು ಕೂಡ ಒಳ್ಳೆಯ ವೃತ್ತಿ ಅಲ್ವಾ? ಆದ್ರೆ ಭಿಕ್ಷೆ ಬೇಡುವುದು ಅದೇನಾಗ್ತದೆ, ತುಂಬಾ ಜನ ಇದ್ದಾರೆ ಊರಲ್ಲಿ, ಇವನು ಅವ್ರ ಜೊತೆ ಸೇರ್ಕೊಂಡ್ರೆ ಮಹಾ ವಿಶೇಷ ಏನಿಲ್ಲ. ಈಗ ಒಂದು ಕೇರಿಯಲ್ಲಿ ಒಂದು 4 ಜನ ಆಲ್ರೆಡಿ ಭಿಕ್ಷುಕರು ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ, 5 ಸೇರ್ಕೊಂಡ್ರೆ ಏನ್ ಮಾಡ್ತಾರೆ ಜನ? ಕೋಲು ಹಿಡಿದು ಓಡಿಸ್ತಾರೆ ಅಲ್ವಾ?
ಭಿಕ್ಷೆಗೆ ಬರೋದು? ಒಬ್ರಿಬ್ರು ಬಂದ್ರೆ ನಾವು ಕೊಡ್ಬೋದು, ಇಷ್ಟು ಜನ ಬಂದ್ರೆ ಹೇಗೆ ಕೊಡೋದು ಅಂತ ಹೇಳಿ ಓಡಿಸ್ತಾರೆ. ಹಾಗಾಗಿ ಭಿಕ್ಷೆ ಹೋಗಿ ಪ್ರಯೋಜನ ಇಲ್ಲ, ಯಾಕಂದ್ರೆ ಊರಲ್ಲಿ ಆಲ್ರೆಡಿ ಸುಮಾರು ಜನ ಇದ್ದಾರೆ. ಆಮೇಲೆ ದೊರೆ ರಾಜನ ಹತ್ರ ಹೋಗಿ ಕೇಳೋದ, ಸ್ವಾಮಿ ನಂಗೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳಿದ್ರೆ ಏನ್ ಮಾಡ್ತಾನೆ? ರಾಜನ ಮೂಡ್ ಹೇಳಿಕ್ ಸಾಧ್ಯ ಇಲ್ಲ. ಅವನು ಇವತ್ತು ಸ್ವಲ್ಪ ಖುಷಿಯಲ್ಲಿರ್ಬೋದು, ನಾಳೆ ಬೇಜಾರಲ್ಲಿರ್ಬೋದು, ನಾಳೆ ಸಿಟ್ಟಲ್ಲಿರ್ಬೋದು, ಅವನು ಹೇಗಿರ್ತಾನೆ ಹೇಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ದೊರೆ ಹತ್ರ ಹೋಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅವನು ಆಮೇಲೆ ಇನ್ನೇನು, ಅವ್ರು ಬೇಕಾದನ್ನು ಕೊಡುವುದಿಲ್ಲ ಕೆಲಸ. ಈಗ ನಂಗೆ ದುಡ್ಡು ಬೇಕು ಅಂತ ಇರ್ತೇವೆ, ಅವನು ಇನ್ನೊಂದು ಯಾವುದೋ ಕೊಡ್ತಾನೆ. ನನಗೆ ಚಿನ್ನ ಬೇಕು ಅಂತ ಇರ್ತೇವೆ, ಅವನು ಮತ್ತೊಂದು ಯಾವುದೋ ಕೊಡ್ತಾನೆ. ನಾನು ಹೇಳಿದ್ದನ್ನು ಅವನು ಕೊಡುವುದಿಲ್ಲ, ನನಗೆ ಬೇಕಾದ್ದನ್ನು ಅವನು ಕೊಡುವುದಿಲ್ಲ. ಹಾಗಾಗಿ ದೊರೆ ಹತ್ರ ಹೋಗಿ ಕೇಳೋದು ಪ್ರಯೋಜನ ಇಲ್ಲ. ಇನ್ನೇನು, ಬಡ್ಡಿಗೆ ಕೊಡುದ ದುಡ್ಡು, ಒಂದಷ್ಟು ದುಡ್ಡು ಬಡ್ಡಿಗೆ ಕೊಟ್ಟರೆ ಏನಾಗ್ತದೆ? ಕೊಟ್ಟವ ಕೋಡಗಿ, ಇಸ್ಕೊಂಡವ ಈರ್ಭದ್ರ ಅಲ್ವಾ? ಅವ್ನು ದುಡ್ಡು ತಗೋಬೇಕಾದ್ರೆ ಏನು, ಅವನು ಕೈ ಮುಗಿದು 2 ಸಲ ನಮಸ್ಕಾರ ಮಾಡಿ ಉರುಳು ಸೇವೆ ಮಾಡಿ ಎಲ್ಲ ತಗೊಂಡು ಹೋಗ್ತಾನೆ ದುಡ್ಡು ಅಲ್ವಾ? ದುಡ್ಡು ತಗೊಂಡು ಹೋದ್ಮೇಲೆ ಅವನು ಈರ್ಭದ್ರ, ಇವ್ರು ಕೋಡಗಿ. ಅವ್ನು ಕೊಟ್ರೆ ಕೊಟ್ಟ, ಇಲ್ಲ ಅಂತಿಲ್ಲ. ದುಡ್ಡು ವಾಪಸ್ ಕೊಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಬಡ್ಡಿ ಕೊಟ್ಟರೆ ಪ್ರಯೋಜನ ಇಲ್ಲ. ಇನ್ನೇನು ಮಾಡ್ಬೋದು? ಬೇಸಾಯ ಮಾಡ್ಬೋದಾ? ಕೃಷಿ ಕೆಲಸ ಮಾಡ್ಬೋದು, ಆದ್ರೆ ಸಮಸ್ಯೆ ಉಂಟು. ಏನ್ ಸಮಸ್ಯೆ? ಕಷ್ಟಪಟ್ಟು ದುಡಿಬೇಕು ಅಲ್ವಾ? ಬೆವರು ಸುರಿಸಿ ದುಡಿಬೇಕು, ಅದು ಒಂದು ಸಮಸ್ಯೆ. ಆಮೇಲೆ ಮಳೆ ಬಂದ್ರೆ ಬಂತು, ಇಲ್ಲ ಅಂದ್ರಿಲ್ಲ. ಅಥವಾ ಬೆಳೆ ಬಂತು ಕೈಗೆ ಸಿಕ್ಕಿತು ಅಂತ ಹೇಳಿದ್ರೆ ಇದೇ, ಇಲ್ಲ ಅಂದ್ರಿಲ್ಲ. ಯಾವುದೋ ಒಂದು ಕೊನೆಯ ದಿವಸ ಬೆಳೆ ತೆಗಿಬೇಕು ಅನ್ನೋ ಹಿಂದಿನ ದಿವಸ ಕಾಡು ಹಕ್ಕಿಗಳು ಬಂದು ಹೋದ್ರೆ, ಅಥವಾ ಯಾವ್ದೋ ಹಕ್ಕಿಗಳು ಬಂದು ಎಲ್ಲ ಕಾಡನ್ನು ತಿನ್ಕೊಂಡು ಹೋದ್ರೆ ಅದು ಕೈಗೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಕೃಷಿ ಅಲ್ವಾ? ಹಾಗಾಗಿ ಬೇಸಾಯ ಕೂಡ ಬೇಡ. ಇನ್ನೇನು, ಗುರುವನ್ನ ಸೇವಿಸಿ ವಿದ್ಯೆ ಪಡೆಯುವುದು. ಯಾರೋ ಒಬ್ಬ ಗುರುವಿನ ಹತ್ರ ಹೋಗಿ ನನಗೆ ಸ್ವಲ್ಪ ಜ್ಞಾನ ಬೇಕು ಅಂತ ಹೇಳಿ ಅವ್ರ ಹತ್ರ ಪಾಠ ಕೇಳಿಸಿಕೊಂಡು ಆ ಪಾಠವನ್ನ ಯಾರಿಗೂ ಒಪ್ಪಿಸಿ ವಿದ್ವಾಂಸನಾಗಿ ಆಮೇಲೆ ಅದರಿಂದ ದುಡ್ಡು ಪಡೆಯುವುದು ತುಂಬಾ ದೊಡ್ಡ ಲಾಂಗ್ ರೂಟ್ ಅಲ್ವಾ? ಇದು ಕೂಡ ತುಂಬಾ ಕಷ್ಟ. ಹೀಗೆ ಇದೆಲ್ಲ ಯಾವುದರಿಂದಲೂ ನನಗೆ ದುಡ್ಡು ಬೇಗ ಸಿಗೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ನಾನು ವ್ಯಾಪಾರವನ್ನೇ ಮಾಡ್ಬೇಕು. ಅವನ ಮೂಲ ಧರ್ಮ ಯಾವುದು? ವೈಶ್ಯ ಅಲ್ವಾ? ಸ್ವಧರ್ಮೇ ನಿಧನ ವಿಷಯ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದು? ನರೇಂದ್ರ ಮೋದಿ ಹೇಳಿದ್ರ? ಯಾರು ಹೇಳಿದ್ರು? ಕೃಷ್ಣ ಅಲ್ವಾ? ಸ್ವಧರ್ಮೇ ನಿಧನ ವಿಷಯ. ನೀನು ನಿನ್ನ ಬಣ್ಣ ಇದೆಯೋ, ನಿನ್ನ ಧರ್ಮ ಯಾವುದು, ಅದರಲ್ಲೇ ನೀನು ಕೆಲಸ ಮಾಡೋದು ಉತ್ತಮ. ನೀನು ಅದು ಬಿಟ್ಟು ಇನ್ನೊಂದಕ್ಕೆ ಹೋದ್ರೆ, ಈಗ ಬ್ರಾಹ್ಮಣ ಅವ್ನು ಬೇರೆ ಓದಿ ಬಿಟ್ಟು ನಾಳೆಯಿಂದ ನಾನು ಕತೆ ಹಿಡ್ತೇನೆ ಅಂತ ಹೋದ್ರೆ, ಇವ್ರು ಕತ್ತೆ ಬೀಸೋ ಮೊದಲು ಇನ್ನೊಬ್ಬ ಕತ್ತೆ ಬೀಸಿರ್ತಾನೆ ಅಲ್ವಾ? ಅವನ ಧರ್ಮ ಇದೆ ಅದನ್ನೇ ಪಾಲನೆ ಮಾಡಬೇಕು. ಹಾಗೆ ವೈಶ್ಯ ಎಲ್ಲವನ್ನೂ ಯೋಚನೆ ಮಾಡಿದ, ಬೇಸಾಯ ಮಾಡುದ, ಇಲ್ಲ ನಾನೆಲ್ಲಾದ್ರೂ ಭಿಕ್ಷೆ ಬಿಡುದ, ಎಲ್ಲ ಯೋಚನೆ ಮಾಡಿ ಕೊನೆಗೆ ಹೇಳಿದ, ನಾನು ವ್ಯಾಪಾರ ಮಾಡಿದ್ರೇನೆ ಒಳ್ಳೆಯದು. ವ್ಯಾಪಾರದಲ್ಲಿ 2 ರೀತಿ ವ್ಯಾಪಾರ ಇದೆ. ಒಂದು ಊರಿನ ಒಳಗೆ ವ್ಯಾಪಾರ ಮಾಡೋದು, ಗದ್ದೆಯಿಂದ ಏನು ತಗೊಂಡು ಹೋಗೋದು, ಸಂತೆಯಲ್ಲಿ ಮಾರೋದು, ಇದು ಒಂದು ವ್ಯಾಪಾರ. ಇನ್ನೊಂದು ದೇಶಾಂತರ, ನಾನು ಈ ದೇಶದಿಂದ ಇನ್ನೊಂದು ದೇಶಕ್ಕೆ ತಗೊಂಡು ಹೋಗೋದು. ಯಾವುದು ಹೆಚ್ಚು ಲಾಭ? ದೇಶಾಂತರದ ವ್ಯಾಪಾರದಲ್ಲಿ ಜಾಸ್ತಿ ಲಾಭ ಅಲ್ವಾ? ಇನ್ನೊಂದು ದೇಶಕ್ಕೆ ಹೋದಾಗ, ಯಾಕಂದ್ರೆ ಅವ್ರಿಗೆ ಈ ವಸ್ತು ಸಿಗೋದಿಲ್ಲ, ಅವ್ರು 4 ಅಲ್ಲ 8 ರೂಪಾಯಿ ಕೇಳಿದ್ರು ಅವ್ರು ಕೊಡ್ತಾರೆ. 1 ರೂಪಾಯಿ ವಸ್ತುನ 8 ರೂಪಾಯಿ ಕೇಳಿದ್ರು ಕೊಡ್ತಾರೆ. ಹಾಗಾಗಿ ಜಾಸ್ತಿ ಲಾಭ ಪಡೆಯಬಹುದು ಅಂತ ಹೇಳಿ ಅವನು ದೇಶಾಂತರ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡ, ಗಾಡಿಯೆಲ್ಲ ಕಟ್ಟಿಕೊಂಡ, ಅದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಸಾಮಾನು ಸರಂಜಾಮ ಎಲ್ಲ ಸೇರಿಸಿಕೊಂಡ ಎಲ್ಲ ಆಗಿ ಹೊರಡುವಾಗ ದೊಡ್ಡ ಗಾಡಿಗೆ 2 ಎತ್ತುಗಳನ್ನು ಕೂಡಿದ. ಒಂದರ ಹೆಸರು ಸಂಜೀವಕ, ಇನ್ನೊಂದು ಎತ್ತಿನ ಹೆಸರು ನಂದನಕ. ಸಂಜೀವಕ ಮತ್ತೆ ನಂದನಕ. ಏನ್ ಮಾಡ್ತಾರೆ ಕೆಲವರು ಈ ಹಳ್ಳಿಯಲ್ಲಿ, ಕೆಲವು ರೈತರು ಅಥವಾ ಕೆಲವು ದೊಡ್ಡ ಮನೆತನದವರು ಅವರ ಎತ್ತುಗಳನ್ನ, ಅವರ ಬಸವಗಳನ್ನು ತುಂಬಾ ಚೆನ್ನಾಗಿ ಸಾಕಿರ್ತಾರೆ. ಈಗ ನಮ್ಮ ಕರಾವಳಿ ಕಡೆಯಲ್ಲಿ ಕಂಬಳದ ಕೋಣಗಳು ಇದಾವ. ಕಂಬಳದ ಕೋಣಗಳನ್ನು ಹೇಗೆ ಸಾಕ್ತಾರೆ? ಮನೆಯ ಸದಸ್ಯರಿಗಿಂತ ಜಾಸ್ತಿ ಪ್ರೀತಿಯಿಂದ ಸಾಕ್ತಾರೆ ಅಲ್ವಾ? ಅದಕ್ಕೆ ಬೇಗ ತಿನ್ನಿಸ್ತಾರೆ. ಅದು ತುಂಬಾ ಚೆನ್ನಾಗಿ ಸಾಕಿ ದೊಡ್ಡ ಒಂದು ಮೈಕಟ್ ಬರೋ ಹಾಗೆ ಮಾಡ್ತಾರೆ. ಹಾಗೆ ಇವ್ರ ಕೈಯಲ್ಲೂ ಕೂಡ 2 ಒಳ್ಳೆ ಜಾತಿ ಎತ್ತುಗಳಿದ್ವು. ಆ ಎತ್ತುಗಳು ನನಗೆ ಭಾರಿ ಇಷ್ಟ. ಆ ಎತ್ತುಗಳಿಗೂ ಅವನಂದ್ರೆ ಭಾರಿ ಇಷ್ಟ. ಅಂತಹ 2 ಎತ್ತುಗಳನ್ನ ಗಾಡಿಗಳಿಗೆ ಹೂಡಿ ಅವನು ಹೊರಟು ಹೀಗೆ ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ಒಂದು ಕಾಡು ಸಿಕ್ಕಿತು. ಕಾಡಿನಲ್ಲಿ ಸುಮಾರು ದೂರ ಹೋಗ್ಬೇಕಾಗಿತ್ತು. ಅವನು ಬಂಡಿ ಹೋಗ್ತಾ ಇದ್ದಾಗ ಏನಾಯ್ತು, ಅಲ್ಲಿ ಆಗಷ್ಟೇ ಮಳೆ ಏನೋ ಬಂದಿತ್ತು ಕಾಡಿನವರಿಗೆ. ಈ ಕಾಡಿನಲ್ಲಿ ದಾರಿಗಳ ಕೆಲಸ ಗೊತ್ತಾಗೋದಿಲ್ಲ ಅಲ್ವಾ? ಕೆಲಸದ ಕಲ್ಲು ಮುಳ್ಳುಗಳಿರ್ತವೆ, ಕಾಲಿಗೆ ಗಾಯ ಆಗುತ್ತೆ, ರಕ್ತ ಬರ್ಬೋದು. ಹಾಗೇನೆ ಅಲ್ಲಿ ಹೋಗುವಾಗ ಅಲ್ಲಿ ಕೆಸರು, ಆ ನೀರೆಲ್ಲ ಸೇರಿ ಏನಾಗಿದೆ, ಆ ಮಣ್ಣೆಲ್ಲ ಪೂರ್ತಿ ಕೆಸರಾಗಿದೆ. ಈ ಕೆಸರಿನಲ್ಲಿ ಆ ಬಂಡಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಎತ್ತಿನ ಕಾಲು ಅಲ್ಲಿ ಕೆಳಗೆ ಹೋಯ್ತು. ಅದನ್ನು ಎಳೆಯೋದಕ್ಕೆ ಹೋದಾಗ ಕಾಲು ಮುರಿದು ಹೋಯ್ತು, ಎಲ್ಲಿ ಮುರಿದು ಹೋಯ್ತು, ಎತ್ತಿನ ಕಾಲು ಮುರಿದು ಹೋಯ್ತು. ಸಂಜೀವಕ ಅಂತ ಹೇಳಿ ಅದು ಅಲ್ಲಿ ಆಮೇಲೆ ಕುಂಟುತ್ತಾ ನಡೀತಾ ಇತ್ತು. ಅದಕ್ಕೆ ಆಮೇಲೆ ನಡಲಿಕ್ಕೆ ಸಾಧ್ಯ ಇಲ್ಲ.
ಈ ವ್ಯಾಪಾರಿ ಏನ್ ಮಾಡಿದ, ಸರಿ ಈಗ ಎತ್ತಿನ ಕಾಲು ಸರಿಯಾಗೋದಕ್ಕೆ ನಾವು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಇಲ್ಲೇ ಕಾಡಿನಲ್ಲಿ ಅಂತ ಹೇಳಿ ಎಲ್ಲ ಅವರನ್ನೆಲ್ಲ ನಿಲ್ಲಿಸಿದ, ಬಂಡಿ ಎಲ್ಲರನ್ನು ನಿಲ್ಲಿಸಿ ಆ ಕಾಲಿಗೆ ಎಲ್ಲ ಮದ್ದೆಲ್ಲ ಹಚ್ಚಿ ಅದಕ್ಕೆ ಬ್ಯಾಂಡೇಜ್ ಹಾಕಿ ಸ್ವಲ್ಪ ಹೊತ್ತು ಕಾದ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ಈ ಎತ್ತಿನ ಕಾಲು ಇನ್ನೂ ಗುಣ ಆಗ್ಲಿಲ್ಲ. ಇವನು ಮದ್ದು ಹಚ್ತಾ ಇದ್ದಾನೆ, ಬ್ಯಾಂಡೇಜ್ ಹಚ್ತಾ ಇದ್ದಾನೆ, ಎಲ್ಲ ಪಡೆದು ಕೂಡ ಗುಣ ಆಗ್ಲಿಕ್ಕೆ ದಿನ ಬೇಕಲ್ಲ. ತಕ್ಷಣ ಗುಣ ಆಗಿರ್ತದ? ಎಲ್ಲ ಗುಟ್ಟಕ್ಕಂತ ಬಂದ ತಕ್ಕಂತ ಜಾಯ್ನ್ ಆಗ್ತದ? ಇಲ್ಲ, ಅದಕ್ಕೆ ಜಾಯ್ನ್ ಆಗೋದಕ್ಕೆ ದಿನ ಬೇಕು. ಇವನು 3 ದಿನ ಕಾದ, 3 ದಿನದಲ್ಲೂ ಕೂಡ ಅದು ಹುಟ್ಟುದು ನಿಲ್ಲಿಲ್ಲ. ಆಗ ಉಳಿದವರು ಹೇಳಿದರು, ಸ್ವಾಮಿ ನಾವು ಸ್ವಲ್ಪದಕ್ಕಾಗಿ ಜಾಸ್ತಿಯನ್ನು ಕಳೆದುಕೊಳ್ಬಾರ್ದು. ಯಾವತ್ತೂ ಅಷ್ಟೇ ಅಲ್ವಾ, ಸ್ವಲ್ಪ ಬೇಕು ಅಂತ ಹೇಳಿ ಜಾಸ್ತಿಯನ್ನು ಕಳೆದುಕೊಳ್ಬಾರ್ದು. ಒಂದು ಕೋತಿ ಇತ್ತಂತೆ, ಕೋತಿ ಮರದಲ್ಲಿ ಕೂತು ಬಟಾಣಿ ತಿಂತಾ ಇದ್ದಂತೆ. ಆವಾಗ ಯಾರೋ ಒಬ್ಬ ಏನ್ ಮಾಡಿದ, ಒಂದು ಕಡಲೆಕಾಳ ಕಡೆ ಎಸೆದ ಹೀಗೆ. ಆ ಒಂದು ಕಡಲೆಕಾಳು ತಿನ್ನೋದಕ್ಕೆ ಏನ್ ಮಾಡಿತು, ಬಟಾಣಿ ಬ್ಯಾಗ್ ಹತ್ತೈದು ಹಾಕಿ ಆ ಕಡಲೆಕಾಯಿ ತಿಂದಿತ್ತು. ಒಂದು ಕಡಲೆಕಾಯಿ ತಿನ್ನೋದಕ್ಕೆ ಏನ್ ಮಾಡಿದ್ರು, ಇಡೀ ಬಟಾಣಿಯ ಚೀಲವನ್ನೇ ಆ ಕಡೆ ಹಾಕಿದ್ರು. ಹಾಗೆ ಆಗಬಾರ್ದು, ಕಡಿಮೆಯನ್ನು ತಗೊಳ್ಳೋದಕ್ಕೆ ಜಾಸ್ತಿಯನ್ನು ಬಿಡಬಾರ್ದು ಯಾವತ್ತೂ ಕೂಡ. ಹಾಗೆ ನಾವೀಗ ಏನ್ ಮಾಡ್ತಾ ಇದ್ದೇವೆ, ಒಂದು ಎಷ್ಟು ಗುಣ ಆಗಲಿ ಅಂತ ಕಾಯ್ತಾ ಇದ್ದೇವೆ. ಆದ್ರೆ ಇನ್ನೇನು ನಮ್ಮ ಊರಿನ ಮನೆಯೆಲ್ಲ ಇದೆ, ಊರಿನ ಅಂಗಳೆಲ್ಲ ಮತ್ತೇನಿದು, ಎಲ್ಲಿದ್ದೇವೆ ನಾವು? ಕಾಡಿನಲ್ಲಿದ್ದೇವೆ ಅಲ್ವಾ. ಇಲ್ಲಿ ಹುಲಿ ಸಿಂಹ ಎಲ್ಲ ಇದ್ದಾವೆ, ಆನೆಗಳು ಎಲ್ಲವೂ ಇದ್ದಾವೆ. ಅವುಗಳೇನಾದ್ರೂ ಬಂದ್ರೆ ಇದು ಒಂದು ಎತ್ತಲ್ಲ, ಎಲ್ಲರೂ ಮುಗಿಸ್ಬಿಡ್ತಾರೆ. ಈ ಒಂದು ಎತ್ತಿಗೋಸ್ಕರ ನಾವು ಕಾಯ್ತಾ ಕೂತ್ರೆ ನಾವೆಲ್ಲರೂ ಕೂಡ ಸತ್ತ ಹೋಗ್ತೇವೆ. ಹಾಗಾಗಿ ನಾವು ಇದನ್ನ ಕಾಯ್ತಾ ಕೂತ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ, ನಾವು ಮುಂದಕ್ಕೆ ಹೋಗೋಣ ಅಂತ ಹೇಳಿದ ಯಾರೋ ಒಬ್ಬ ಅವನ ಸಹಾಯಕ. ಇವನಿಗೂ ಹಾಗೆ ಆಯಿತು, ಸರಿ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಒಂದು ಇಬ್ಬರನ್ನ ಕೆಲಸದವ್ರನ್ನ ಅಲ್ಲಿ ನಿಲ್ಲಿಸಿ, ನೀವು ಎತ್ತನ ನೋಡ್ತಾ ಇರಿ, ಅದು ಗುಣ ಆದ್ಮೇಲೆ ಅದನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಇವರು ಮುಂದಕ್ಕೆ ಹೋಗ್ಬಿಟ್ಟ. ಯಾರು ವರ್ಧಮಾನ ಅಲ್ವಾ, ಬಂಡಿಯನ್ನು ತಗೊಂಡು ಮುಂದಕ್ಕೆ ಹೋಗ್ಬಿಟ್ಟು. ಈ ಕೆಲಸದವರು ಇದ್ರು. ಈಗ ಪ್ರೀತಿ ಯಾರಿಗೆ, ಆ ಎತ್ತಿನ ಮೇಲೆ ಪ್ರೀತಿ ಯಾರಿಗೆ ಜಾಸ್ತಿ, ಕೆಲಸದವರಿಗ ಇವರಿಗ ಓನರಿಗ? ಓನರಿಗೆ ಅಲ್ವಾ. ಓನರಿಗೆ ಇದ್ದಷ್ಟು ಪ್ರೀತಿ ಕೆಲಸದವರಿಗೆ ಇರುವುದಿಲ್ಲ. ಕೆಲಸದವರೇ, ಓನರೇ ಅಲ್ವಾ. ಈಗ ಅವ್ರನ್ನ ಅಂಗಡಿ ಇದ್ರೆ ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡುವಾಗ ಕೆಲಸದವರು ಬಿಟ್ಟು ಕೂತ್ಕೊಳ್ಳಿಕ್ಕೆ ಆಗುತ್ತಾ ಮನೆಯಲ್ಲಿ? ನೀವು ಕೆಲಸದವರು ವ್ಯಾಪಾರ ಮಾಡಿ ಸಂಜೆ ತಂದು ಕೊಡಿ ದುಡ್ಡು ಅಂತ ಹೇಳಿ ಕೊಡ್ತಾರ? ಇಲ್ಲ, ಅವ್ರ ಕೆಲಸಕ್ಕೆ ಮಾತ್ರ ಇರ್ಬೋದು, ಸಂಬಳಕ್ಕೆ ಮಾತ್ರ ಇರ್ಬೋದು ಅಲ್ವಾ. ಓನರಿಗೆ ಅಂತ ಜವಾಬ್ದಾರಿ ಇರ್ತದೆ. ಇವನು ಮುಂದಕ್ಕೆ ಹೋದ ಕೂಡಲೇ ಇವರೇನ್ ಮಾಡಿದ್ರು, ಒಂದು ರಾತ್ರಿ ಹೇಗೋ ತಳ್ಳಿದ್ರು. ಅವತ್ತು ಮರುದಿವಸ ಏನ್ ಮಾಡಿದ್ರು, ಈ ಎತ್ತನ ಅಲ್ಲೇ ಬಿಟ್ಟು ಅವ್ರು ಮುಂದಕ್ಕೆ ಹೋಗ್ಬಿಟ್ರು. ಮುಂದಕ್ಕೆ ಹೋಗಿ ಅವನನ್ನು ಸೇರ್ಕೊಂಡ್ರು. ಇವ್ರು ಕೇಳಿದ್ರೆ ಏನಾಯ್ತು ಕೇಳಿದ್ರು, ಎತ್ತು ಸತ್ತೋಯ್ತು. ಎತ್ತು ಅದು ಗುಣವೇ ಆಗಿಲ್ಲ, ಅದು ರಾತ್ರಿ ಜ್ವರ ಬಂದು ಸತ್ತೋಯ್ತು. ಇವನು ತುಂಬಾ ಬೇಜಾರಿಂದ ಕಣ್ಣೀರು ಬಿಟ್ಟ. ಅಯ್ಯೋ ನನ್ನ ಎತ್ತು ಅಷ್ಟು ಒಳ್ಳೆಯ ಎತ್ತು, ನನ್ನ ಪ್ರಾಣ ಸ್ನೇಹಿತ, ನಾನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಂದ್ರೆ ಎತ್ತು ಸತ್ತು ಹೋಯ್ತಲ್ಲ ಅಂತ ಹೇಳಿ ಅಲ್ಲೇ ಅವರು ಶ್ರಾದ್ದ ಎಲ್ಲ ಮಾಡಿದ ಅದಕ್ಕೆ. ಆಯ್ತಾ, ಮಾಡಿ ಮುಂದಕ್ಕೆ ಹೋದ. ಈ ಎತ್ತು ಸತ್ತಿಲ್ಲ ಅಂತ ಗುಟ್ಟು ಗೊತ್ತಿದ್ದದ್ದು ಯಾರಿಗೆ? ಆ ಇಬ್ಬರು ಕೆಲಸದವರಿಗೆ ಮಾತ್ರ. ಅವ್ರು ಯಾರಿಗೂ ಹೇಳಿಕ್ಕೆ ಹೋಗ್ಲಿಲ್ಲ, ಎತ್ತು ಸತ್ತಿಲ್ಲ ಅಂತ ಯಾರಿಗೂ ಹೇಳಿಕ್ಕೆ ಹೋಗ್ಲಿಲ್ಲ. ಎತ್ತನ ಅಲ್ಲೂ ಪಾಡಿಗೆ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಎತ್ತು ಅಲ್ಲೇ ಇತ್ತು, ಅದಕ್ಕೆ ಬ್ಯಾಂಡೇಜ್ ಎಲ್ಲ ಕಟ್ಟಿದ್ದ, ಅದು ಸ್ವಲ್ಪ ರೆಸ್ಟ್ ತಗೊಳ್ತಾ ಇತ್ತು. ಆ ಕಾಡಿನಲ್ಲಿ ಒಳ್ಳೆ ಗಾಳಿ ಬೀಸ್ತಾ ಇತ್ತು, ಹತ್ತಿರದಲ್ಲೇ ಒಳ್ಳೆ ಹಸಿರು ಹುಲ್ಲು ಎಲ್ಲ ಇತ್ತು. ಅದು ಸ್ವಲ್ಪ ಹುಲ್ಲದೆಲ್ಲ ತಿಂದಿತ್ತು. ಅಲ್ಲಿ ಒಳ್ಳೆ ನೀರು, ಒಂದು ನದಿ ಹರಿತಾ ಇತ್ತು, ಆ ನದಿ ನೀರೆಲ್ಲ ಕುಡಿತು. ಈ ಪ್ರಕೃತಿಯಲ್ಲಿ ಏನಾಗ್ತದೆ ನಮಗೆ, ಈ ರೀತಿ ಎಲ್ಲ ಒಳ್ಳೊಳ್ಳೆಯ ತಾಜಾ ವಸ್ತುಗಳನ್ನೆಲ್ಲ ತಿಂದ್ರೆ ಏನಾಗ್ತದೆ, ಕೂಟ ಶಕ್ತಿ ಬರ್ತದೆ ಅಲ್ವಾ. ಆ ಎತ್ತಿಗೂ ಹಾಗೆ ಎಲುಬೆಲ್ಲ ಕೂಡಿಕೊಂಡಿತ್ತು. ಒಂದು 2-3 ದಿವಸದಲ್ಲಿ ಅದು ಸರಿಯಾಯಿತು. ಆಮೇಲೆ ಸ್ವಲ್ಪ ಕುಟ್ಟ ನಡೀತಾ ಹೋಗ್ತಾ ಇತ್ತು. ಸ್ವಲ್ಪ ದಿವಸದ ಅದು ಸರಿಯಾಯಿತು. ಅದು ಅಲ್ಲಿ ಹಸಿರೆಲ್ಲ ಮೇಯ್ತಾ ಇತ್ತು, ಬೇಕಾದ ಹಣ್ಣುಗಳನ್ನು ತಿಂತಾ ಇತ್ತು, ಒಳ್ಳೆ ನೀರು ಕುಡಿತಾ ಇತ್ತು. ಎಲ್ಲ ಆಗಿ ಏನಾಯ್ತು, ಒಂದು 10-15 ದಿವಸದಲ್ಲಿ ಒಳ್ಳೆ ಗಡವಂತರ ಆಯ್ತು. ಗಡವಂದ್ರೆ ದೊಡ್ಡ ಕೋತಿ ಅಲ್ವಾ, ಸಣ್ಣ ಕೋತಿಗಳಿರ್ತವೆ, ಅದರಲ್ಲಿ ದೊಡ್ಡ ಗಡವ ಗೊತ್ತಿರುತ್ತೆ. ಹಾಗೆ ದೊಡ್ಡ ಶಕ್ತಿಶಾಲಿ ಬಲಶಾಲಿ ಆದಂತ ದೊಡ್ಡ ಎತ್ತಾಯ್ತು. ಇದಕ್ಕೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇಷ್ಟು ದಿನ ಏನ್ ಮಾಡ್ತಾ ಇದ್ದ, ಅವನು ನೊಗಕ್ಕೆ ಹುಡ್ತಾ ಇದ್ದ, ಇಲ್ಲ ಬಂಡಿಗೆ ಹುಡ್ತಾ ಇದ್ದ, ಅದಕ್ಕೇನು ಕೆಲಸ ಕೊಡ್ತಾ ಇದ್ದ. ಕೆಲಸವೂ ಇಲ್ಲ. ಆರಾಮಾಗಿ ಬೆಳಿಗ್ಗೆ ಏಳುದು, ಹಸಿರು ಹುಲ್ಲು ತಿನ್ನೋದು, ಹಣ್ಣು ಹಂಪಲು ತಿನ್ನೋದು, ನೀರು ಕುಡಿಯೋದು, ಮಲಗುದು, ಏಳುದು, ಇಷ್ಟೇ ನಿದ್ರೆ ಮಾಡೋದು. ಹಾಗೆ ಅದಕ್ಕೆ ಯಾವುದೇ ಚಿಂತೆ ಇಲ್ಲದೆ ಹೋಗಿ ಏನಾಯ್ತು, ಒಳ್ಳೆ ಬಲಶಾಲಿಯಾದ ಎತ್ತಾಯ್ತು. ಹೀಗೆ ಅದು ಆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇತ್ತು. ಅದಕ್ಕೆ ಗೊತ್ತೇ ಇಲ್ಲ, ಹುಲಿ ಸಿಂಹಗಳೆಲ್ಲ ಇರ್ತದೆ ಗೊತ್ತೇ ಇಲ್ಲ, ನಿರ್ಭಯವಾಗಿ ಸಂಚಾರ ಮಾಡ್ತಾ ಇತ್ತು. ಹಾಗೆ ಅದು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಆ ಕಾಡಿಗೆ ಒಬ್ಬ ರಾಜ ಇದ್ದ. ಕಾಡಿಗೆ ರಾಜ ಇರ್ತಾರಲ್ಲ, ರಾಜ ಕಾಡು ಉಂಟ, ಪ್ರತಿ ಕಾಡಿಗೆ ಒಬ್ಬ ರಾಜ ಇರ್ತಾರೆ. ಯಾರು ರಾಜ? ಕೋತಿಯ, ಕುರಿಯ, ಸಿಂಹ ಅಲ್ವಾ. ಒಂದು ಸಿಂಹ ಇತ್ತು. ಆ ಸಿಂಹ
ಅದು ನಡ್ತು. ಅದೊಂದು ದೊಡ್ಡ ಪರಿವಾರ, ಅದು ಒಬ್ಬನೇ ಹೋಗುದಿಲ್ಲ. ರಾಜ ಒಬ್ಬನೇ ಪ್ರಿಪೇರ್ ಬಿಟ್ಟ ಮರ್ಯಾದಿಲ್ಲ ಅಲ್ವಾ? ಒಬ್ಬನೇ ರಾಜ ಅಂದ್ರೆ ಮರ್ಯಾದಿಲ್ಲ. ಅದಕ್ಕೆ ಹತ್ರ ಆ ಕಡೆ ಈ ಕಡೆ ಎಲ್ಲ ಸುಮಾರು ಜನ ಇರ್ಬೇಕು ಸುತ್ತಮುತ್ತ. ಹಾಗೆ ಅದರ ಪರಿವಾರ ಇತ್ತು, ದೊಡ್ಡ ಪರಿವಾರ. ಅದರ ಮಂತ್ರಿಗಳು, ಅದರ ಸೈನಿಕರು, ಅದರ ಅದು ಇದು ಆಳು ಕಾಳು ಎಲ್ಲ ಇತ್ತು, ಸುಮಾರು ಜನ ಇತ್ತು. ಇದು ಬೆಳಿಗ್ಗೆ ದಿನ ಅದು ನೀರಿಗೆ ಹೋಗಿ ನೀರು ಕುಡಿಯುವಂತ ಪದ್ಧತಿ. ಅದು ಹೀಗೆ ನೀರು ಕುಡಿಲಿಕ್ಕೆ ಅಂತ ಹೋಗ್ತಾ ಇತ್ತು ನದಿಯ ಕಡೆಗೆ. ಹೋಗ್ತಾ ಇರುವಾಗ ಏನಾಯ್ತು, ಈ ಸಂಜೀವಕ ಇದ್ದಾನಲ್ಲ ಎತ್ತು, ಅದು ಕಾಡಿನಲ್ಲಿ ಎಲ್ಲೋ ಇದೆ. ಅದು ಭಾರಿ ಖುಷಿಯಲ್ಲಿ ಒಂದು ಗುಟ್ರು ಹಾಕಿತ್ತು, ಜೋರಾಗಿ ಗುಟುರು ಹಾಕಿತ್ತು, ಕೂಗಿತ್ತು ಜೋರಾಗಿ. ಅದು ಕೂಗಿದ್ದನ್ನ ಕೇಳಿ ಈ ಹುಲಿಗೇನಾಯ್ತು, ಸಿಂಹಕ್ಕೆ ಜೋರು ಹೆದರಿಕೆ ಶುರುವಾಯಿತು. ಅಯ್ಯೋ ಇದು ಯಾರು, ಯಾಕೆ ಎತ್ತಿನ ಸೌಂಡೇ ಕೇಳಿಲ್ಲ, ಕಾಡಿನಲ್ಲಿ ಎತ್ತಿನ ಸೌಂಡ್ ಇದ್ರೆ ಕೇಳೇ ಇಲ್ಲ. ಆ ಎತ್ತಿನ ಗುಟುರು ಎಷ್ಟು ದೊಡ್ಡದಿತ್ತು ಅಂತ ಹೇಳಿದ್ರೆ ಸಿಂಹಕ್ಕೆ ಭಯ ಆಯ್ತು. ಸಿಂಹಕ್ಕೆ ಭಯ ಏನಾಯ್ತು, ಅದು ಹೆದರಿ ಓಡಿತು. ಓಡ್ತದ ರಾಜ? ಓಡ್ಲಿಕ್ಕಿಲ್ಲ, ಇಲ್ಲ. ರಾಜ ಆದ್ಮೇಲೆ ಹೆದರಿದ್ರೆ ಓಡ್ಲಿಕ್ಕಿಲ್ಲ. ರಾಜ ಆದ್ರೂ ತುಂಬಾ ಕಷ್ಟ ಅಲ್ವಾ? ಜನಸಾಮಾನ್ಯರಾದ್ರೆ ಹೆದರಿದ್ರೆ ಓಡ್ಬೋದು. ರಾಜ ಆಗಿದ್ದವನು ಏನ್ ಮಾಡ್ಬೇಕು, ಅವನು ಓಡಿದ್ರೆ ಅವನ ಹಿಂದೆ ಪರಿವಾರದಲ್ಲ ದಿಕ್ಕ ಪರ ಓಡ್ತಾನೆ. ಆಮೇಲೆ ಅವನ ಕರೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇವನು ಹೆದರಿದ್ರು ಓಡ್ಲಿಕ್ಕಿಲ್ಲ. ಇವನಿಗೇನಾಯ್ತು, ಹೆದರಿದ. ಇವನ ಹೆಸರು ಪಿಂಗಲಕ ಅಂತ, ಈ ಸಿಂಹದ ಹೆಸರು. ಇವನು ಹೆದರಿದಾನೆ, ಆದ್ರೆ ಹೆದರಿಕೆಯನ್ನು ತೋರಿಸಿಕೊಳ್ಳದ ಹಾಗೆ ಏನ್ ಮಾಡಿದ, ಸ್ವಲ್ಪ ನಿಂತ. ನಮ್ಗೆ ಜೋರು ಹೆದರಿಕೆ ಅಂದ್ರೆ ಹಾಗೆ ಅಲ್ವಾ, ಏನೋ ಮಾಡ್ಲಿಕ್ಕೆ ಹೋಗ್ತಾ ಇರ್ತೇವೆ, ಸಡನ್ ಸಿಡಿಲು ಬಂತು ಅಂತ ಇಟ್ಕೊಳ್ಳು, ಅದು ಸಡನ್ ಏನೋ ಒಂದು ಆಯ್ತು ಅಂತ ಇಟ್ಕೊಳ್ಳು. ಅವಾಗ ಏನಾಗ್ತದೆ ನಮ್ಗೆ, ಇದ್ದಲ್ಲೇ ನಾವು ನಿಂತು ಬಿಡ್ತೇವೆ ಅಲ್ವಾ, ಸ್ತಂಭೀಭೂತ ಅಂತ ಹೇಳ್ತಾರೆ, ಇದ್ದಲ್ಲೇ ನಿಂತು ಬಿಡುದು. ಆಮೇಲೆ ಏನ್ ಮಾಡ್ಬೇಕಂತ ಮರ್ತು ಹೋಗ್ತದೆ ಅಲ್ವಾ? ಹಾಗೆ ಈ ಸಿಂಹಕ್ಕೆ ನದಿಗೆ ನೀರು ಕುಡಿಲಿಕ್ಕೆ ಹೋಗ್ತಾ ಇದ್ದದಕ್ಕೆ ಆ ಸೌಂಡ್ ಕೇಳಿ ಒಮ್ಮೆಲೆ ಗಾಬರಿಯಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದು ಸುಮ್ಮನೆ ನಿಂತಿತ್ತು. ಹೀಗೆ ನಿಂತು ಏನ್ ಮಾಡಿದ್ದು, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳುವ ಅಂತ ಹೇಳಿ ಅಲ್ಲೇ ಒಂದು ಮರದ ಕೆಳಗೆ ಹಾಗೆಯೇ ಕೂತ್ಕೊಂಡಿತ್ತು. ಅದು ಕೂತ್ಕೊಂಡು ಕೂಡಲೇ ಈ ಪರಿವಾರದವರು, ಅವರಿಗೆ ಗೊತ್ತೇ ಇಲ್ಲ ವಿಷಯ, ಸಿಂಹಕ್ಕೆ ಹೆದರಿಕೆ ಆದ ಇವರಿಗೆ ಗೊತ್ತೇ ಇಲ್ಲ. ಅವ್ರೇನ್ ಮಾಡಿದ್ರು, ಸಿಂಹ ಅಲ್ಲಿ ಕೂತಿದೆ ಅಂತ ಹೇಳಿ ಇವರು ಎಲ್ಲ ಹೋಗಿ ಅದರ ಸುತ್ತಮುತ್ತ ಕೂತರು. ಇದನ್ನ ಒಬ್ಬ ದೂರದಲ್ಲಿ ನೋಡ್ತಾ ಇದ್ದ. ಯಾರು? ಒಂದು ನರಿ ನೋಡ್ತಾ ಇದ್ದ. ಅದೇನ್ ಮಾಡಿದ್ರು, ಇವನು ನೀರು ಕುಡಿಲಿಕ್ಕೆ ಹೋಗ್ತಾ ಇರುವಾಗ ಈ ಸೌಂಡ್ ಬಂದು ಕೂಡಲೇ ಇವ ನಿಂತ ಮೇಲೆ ಮರದ ಕೆಳಗೆ ಹೋಗಿ ಕೂತ. ಇವನ ಸುತ್ತ ಎಲ್ಲ ಪರಿವಾರದವರು ಹೋಗಿ ಕೂತರು. ಹಾಗೆ ಇವನಿಗೆ ಏನೋ ಒಂದು ಭಯ ಆಗಿದೆ ಅಂತ ಆ ನರಿಗೆ ಗೊತ್ತಾಯ್ತು. ಇವರಿಗೆ ಹತ್ರದಲ್ಲಿದ್ದವರಿಗೆ ಗೊತ್ತಾಗ್ಲಿಲ್ಲ, ದೂರದಲ್ಲಿ ನಿಂತು ನೋಡ್ತಾ ಇದ್ದವರಿಗೆ ಗೊತ್ತಾಯ್ತು. ಕೆಲಸದ ಹಾಗೆ ಅಲ್ವಾ, ಸುತ್ತಮುತ್ತ ಇರ್ತಾರೆ, ಅವ್ರಿಗೆ ವಿಷಯವೇ ಗೊತ್ತಿರಲಿಲ್ಲ. ದೂರದಲ್ಲಿ ಯಾರೋ ಬರ್ತಾರೆ, ಅವನಿಗೆ ಗೊತ್ತಾಗಿರುತ್ತೆ, ಕರೆಕ್ಟಾ? ಹಾಗೆ ಈ ನರಿಗೆ ಅದು ಬುದ್ಧಿ ಉಪಯೋಗಿಸಿ ನೋಡಿತ್ತು, ಅದಕ್ಕೆ ಗೊತ್ತಾಯ್ತು. ಇವನು ಕೂತ ಮೇಲೆ ಅವನ ಪಾಡಿಗೆ ಅವನಿದ್ದ ಎಲ್ಲ ಪರಿವಾರದವರು ಸುತ್ತಮುತ್ತ ಇದ್ರು. ಈ ನರಿಗೆ ಅವನ ಅಣ್ಣ ಇದ್ದ. ಅಣ್ಣನ ಹೆಸರು ಕರಟಕ. ಏನು? ಟಕಟಕ ಅಲ್ಲ, ಕರಟಕ ಅಂತ ಅಣ್ಣನ ಹೆಸರು. ತಮ್ಮನ ಹೆಸರೇನು? ದಮನಕ. ಕರಟಕ, ದಮನಕ. ಎತ್ತಿನ ಹೆಸರು ಸಂಜೀವಕ. ಆ ಸಿಂಹದ ಹೆಸರು ಪಿಂಗಲಕ. ಅವನು ಹೋಗಿರೋ ವ್ಯಾಪಾರಿ ಹೆಸರು ವರ್ಧಮಾನಕ. ಎಲ್ಲರ ಹೆಸರು ಕಾಲಲ್ಲಿ ಆಗ್ತಾ ಉಂಟು. ಇದು ಕರಟಕ ದಮನಕ. ಕರಟಕ ಅಣ್ಣ, ದಮನಕ ತಮ್ಮ. ಈ ನೋಡಿದ್ವಿ, ಅದು ದಮನಕ ನೋಡಿದ್ದು. ಯಾವತ್ತು ಹಾಗಿಲ್ಲ, ಮನೆಯಲ್ಲಿ ಎರಡನೇ ಮಗು ಸ್ವಲ್ಪ ಜಾಸ್ತಿ ಬುದ್ಧಿ ಅಲ್ವಾ, ದುರ್ಬುದ್ಧಿ ಜಾಸ್ತಿ. ಮೊದಲನೇ ಒಂದು ಸ್ವಲ್ಪ ಮೈಲಿ ಅಲ್ವಾ, ಹೌದಲ್ವ? ಈಗ ಇದು ಎರಡನೇ ಮಗು ನೋಡಿದೆ, ಎರಡನೇ ತಮ್ಮ ನೋಡಿದಾನೆ. ಅವನು ತನ್ನ ಅಣ್ಣ ಹತ್ರ ಹೇಳಿದ, ನೋಡು ಅಲ್ಲಿ ನಾನು ಒಂದು ವಿಷಯ ನೋಡ್ತಾ ಇದ್ದೆ, ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಸಿಂಹ ಬರ್ತಾ ಇತ್ತು, ಬಂದದ್ದು ಅದು ಶಬ್ದ ಕೇಳಿ ನಿಂತು ಕೂತಿದೆ, ಭಯದಲ್ಲಿ ಕೂತಿದೆ, ಎಲ್ಲ ಅವನ ಪರಿವಾರದವರು ಕೂತಿದ್ದಾರೆ. ಈಗ ನನಗೆ ಅನಿಸ್ತಾ ಉಂಟು, ಅಲ್ಲಿ ಹೋಗಿ ಅವನ ಹತ್ರ ಮಾತಾಡೋಣ ಅಂತ ಅನಿಸ್ತಾ ಉಂಟು ಅಂತ. ಅದಕ್ಕೆ ಇದು ಹೇಳಿದ್ದು, ಕರ್ನಾಟಕ ಹೇಳಿದ್ದು, ಹಾಗೆ ಹೋಗಬೇಡ. ಯಾಕೆ? ನಮ್ಮನ್ನ ಅವನು ಏನ್ ಮಾಡಿದ್ದಾನೆ, ಹೊರಗೆ ಹಾಕಿದ. ನನ್ನ ತಂದೆ ಅಂದ್ರೆ ಕರ್ನಾಟಕದವರ ತಂದೆ, ಅವನ ಆಕ್ಚುಲಿ ಮಂತ್ರಿ ಆಗಿದ್ದವನು ಪಿಂಗಲಕನಿಗೆ, ಆ ಹುಲಿಗೆ ಸಿಂಹಕ್ಕೆ ಮಂತ್ರಿ ಆಗಿದ್ದವನು. ಆದ್ರೆ ಆ ಮಂತ್ರಿಯನ್ನ ಏನ್ ಮಾಡಿದ್ದಾನೆ, ಅವನು ಸ್ವಲ್ಪ ದಿನ ಆದ್ಮೇಲೆ ನೀನು ಬೇಡ ಅಂತ ಕೆಲಸಕ್ಕೆ ತೆಗೆದುಬಿಟ್ಟಿದ್ದಾನೆ. ಕೆಲಸಕ್ಕೆ ತೆಗೆದು ಬಿಟ್ಟ ಮೇಲೆ ಅವನು ಮತ್ತೆ ಎಲ್ಲ ಬದುಕಿಕೊಂಡ. ಅವನ ಮಕ್ಕಳು ಇವರು ಯಾರೋ ಕರ್ನಾಟಕದ ಮನಗಳು. ಅದಕ್ಕೆ ಕರ್ನಾಟಕ ಹೇಳಿದ್ರು, ನನ್ನ ಅಪರಾಧ ಅವನು ಹೊರಗೆ ಹಾಕಿದವನಲ್ವಾ, ಅಲ್ಲಿಗೆ ಹೋಗಿ ಬರೆಯುತ್ತ ನನ್ನ ಅಪ್ಪನಿಗೆ ಅವಮಾನ ಮಾಡಿದ ನಾನು ಹೋಗಿ ಸ್ವಾಮಿ ಅಂತ ಹೇಳಿ ಕಾಲಿಗೆ ಬರೆಯೋದ್ರಿಂದ ಇಲ್ಲ ಅಲ್ವಾ. ಹಾಗಾಗಿ ನಾವು ಹೋಗುದು ಬೇಡ. ನಾವು ಸುಮ್ಮನೆ ನಮಗೆ ಅಗತ್ಯ ಇಲ್ಲದ ಕೆಲಸದಲ್ಲಿ ನಾವು ಹೋಗಿ ತೂರಿಸಬಾರ್ದು. ತೂರಿಸಿದ್ರೆ ಏನಾಗ್ತದೆ,
ಒಂದಕ್ಕೊಂದೂವರೆ ಆಗುತ್ತೆ. ಅದಕ್ಕೆ ಇದು ಕೇಳಿದ್ರು, ಹೌದಾ ಹೇಗೆ ಅಂತ ಕೇಳಿದ್ರು. ನೋಡು ನಾನು ಒಂದು ಕತೆ ಹೇಳಿದೆ ಅಂತ ಹೇಳಿ ಕರೆಕ್ಟಾಗಿ ಒಂದು ಕತೆ ಹೇಳಿದ್ರು. ಯಾವ ಕತೆ? ಒಂದು ಊರಿನಲ್ಲಿ ಯಾರೋ ಬಡಗಿಗಳಿದ್ದಾರೆ. ಬಡಗಿ ಅಂದ್ರೆ ಯಾರು? ಬಡಗಿ ಅಂದ್ರೆ ಯಾವ ಕೆಲಸ ಮಾಡುವರು? ಮೇಸ್ತ್ರಿ ಕೆಲಸ ಮಾಡುವರ? ಮತ್ತೆ ಗದ್ದೆ ಕೆಲಸ ಮಾಡುವರ? ಯಾವ ಬಡಗಿ ಅಂದ್ರೆ ಯಾರು? ಮರದ ಕೆಲಸ ಮಾಡುವರು. ಅದು ಕಾರ್ಪೆಂಟರ್. ಆ ಕಾರ್ಪೆಂಟರ್ಗಳು ಏನೋ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ ಊಟದ ಹೊತ್ತಾಗುವಾಗ ಅವರು ಊಟಕ್ಕೆ ಹೋದ್ರು. ಊಟಕ್ಕೆ ಹೋಗುವಾಗ ಏನಾಯ್ತು, ಒಂದು ಕಟ್ಟಿಗೆಯನ್ನು ತುಂಡು ಮಾಡ್ತಾ ಇದ್ದಾರೆ. ಒಂದು ಮರದ ತುಂಡನ್ನು ತುಂಡು ಮಾಡ್ತಾ ಇದ್ದಾರೆ. ಆ ತುಂಡು ಮಾಡ್ತಾ ಇದ್ದ ಕಟ್ಟಿಗೆಯನ್ನ ಮತ್ತೆ ಅದನ್ನು ಸೀಳ್ಬೇಕು, ಸೀಳಿ 2 ತುಂಡು ಮಾಡ್ಬೇಕು. ಈ ಊಟದ ಹೊತ್ತಾಯ್ತು ಅಂತ ಎದ್ದಾಗ ಏನ್ ಮಾಡಿದ್ರು, ಒಂದು ಬೆಳೆಯನ್ನ ಸಿಕ್ಸಿದ್ರು ಮಧ್ಯದಲ್ಲಿ. ಹೀಗೆ ಕಟ್ಟಿಗೆ ತುಂಡು ಮಾಡ್ತಾ ಇದ್ರು. ತುಂಡು ಮಾಡುವಾಗ ಮೊದಲ ಬೆಳೆ ಹಾಕಿದ್ರು, ಅಲ್ಲಿ ಬಿರಡೆ ತುಂಡಿದ್ರು. ಯಾಕೆ ಊಟ ಆದ್ಮೇಲೆ ಬಂದ ಮೇಲೆ ಮತ್ತೆ ತುಂಡು ಮಾಡುವ ಅಂತ ಹೇಳಿ ಹಾಗೆ ಬಿರಡೆ ಹಾಕಿ ಹೋದ್ರು, ಊಟಕ್ಕೆ ಹೋದ್ರು. ಅವರು ಆ ಕಡೆ ಹೋಗುವಾಗ ಏನಾಯ್ತು, ಒಂದು ಕೋತಿ ಬಂತು. ಕೋತಿ ಬಂದು ಏನ್ ಮಾಡಿದ್ರು, ಅದು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಏನ್ ಮಾಡಿದ್ರು, ಆ ಮರದ ಹತ್ರ ಬಂತು. ಮರದ ಹತ್ರ ಬಂದು ಮರದಕ್ಕೆ ಹತ್ರ ಕೂತಿತ್ತು. ಕೂತು ಏನ್ ಮಾಡಿದ್ರು, ಇದು ಬೆಳೆ ತೆಗೆದ್ರೆ ಏನಾದ್ರೂ ಆಗ್ತದ ಅಂದ್ರೆ ಬೆಳೆ ತೆಗಿಲಿಕ್ಕೆ ಹೋಯ್ತು. ಬೆಳೆ ತೆಗೆಯುವಾಗ ಏನಾಯ್ತು, ಅದರ ಕಾಲು ಸಿಕ್ಕಾಕೊಂಡು ಮರಕ್ಕೆ. ಬೆಳೆ ತೆಗೆದುಕೊಂಡು ಅದೇನಾಯ್ತದೆ, ಮರ ಟಕ್ ಅಂತ ಹೀಗೆ ಮುಚ್ಚಿಕೊಳ್ತದಲ್ವಾ. ಈಗ ಮುಚ್ಚಿಕೊಂಡಾಗ ಏನಾಯ್ತು, ಅದರ ಕಾಲು ಅಪ್ಪಚ್ಚಾಗಿ ಅದು ಸತ್ತೇ ಹೋಯ್ತು. ಅದಕ್ಕೆ ಏನಾದ್ರು ಬೇಕಿತ್ತ? ಈ ಕೆಲಸ ಬೇಕಿತ್ತ? ಯಾರು ಹೇಳಿದಾರೆ ಬೆಳೆ ತೆಗಿಬೇಕು ಹೇಳಿದಾರ? ಇಲ್ಲ ಅಲ್ವಾ. ಮಾಡದೇ ಇರೋ ಕೆತ್ತೆ ವಜೆ ಮಾಡಿಬಿಟ್ಟು ಅಲ್ವಾ. ಬೇಡವೇ ಇರ್ತದೆ, ಬೇಕಾಗಿರ್ಲಿಲ್ಲ ಕೆಲಸ. ಅಲ್ಲಿಗೆ ಹೋಗಿ ಆ ಮರದ ಬೆಳೆ ತೆಗೆದು ತನ್ನ ಕಾಲು ಸಿಕ್ಕಿಸಿ ಅದು ಸತ್ತೇ ಹೋಯ್ತು. ಹೀಗೆ ನಾವು ದೂರದಲ್ಲಿ ಇರುವ ಒಂದು ಯಾವುದೋ ಕೆಲಸಕ್ಕೆ ಹೋಗಿ ನಮ್ಮ ಮೂಗು ತೋರಿಸಿ ನಾವು ಅಲ್ಲಿ ಒಂದಕ್ಕೊಂದೊರೆ ಮಾಡಬಾರ್ದು, ನಮ್ಮ ಜೀವ ತಗೊಳ್ಬಾರ್ದು ಅಲ್ವಾ. ಹಾಗಾಗಿ ಅವರ ಪಾಡಿಗೆ ಏನ್ ಬೇಕಾದ್ರೂ ಮಾಡ್ಲಿ, ಅದಕ್ಕೆ ಪಿಂಗಳಿಗೆ ಭಯ ಆಯ್ತಾ ಏನ್ ಬೇಕಾರಾಗ್ಲಿ, ನಾವ್ ಯಾಕೆ ಹೋಗ್ಬೇಕು ಅಂತ ಹೇಳಿ ಕರೆಕ್ಟಾಗಿ ಹೇಳಿ ಅದನ್ನ ಗಮನಕ್ಕೆ ಹೇಳಿದ. ಇಲ್ಲ ನೀನು ಹೇಳುದು ಸರಿ, ನೀನು ಹೇಳಿದ್ದು ಸರಿ. ಯಾಕೆ ನಾವು ಯಾವುದೋ ಒಂದು ನಮಗೆ ಸಂಬಂಧಪಟ್ಟ ಇರೋ ಕೆಲಸದಲ್ಲಿ ಹೋಗ್ಬಾರ್ದು, ಅದು ಸರಿ. ಆದ್ರೆ ಅವನು ನಮಗೆ ಊಟ ಕೊಟ್ಟವನಲ್ಲ, ಅವನು ನಮ್ಮ ತಂದೆಯನ್ನು ಹೊರಗೆ ಹಾಕಿರ್ಬೋದು. ಆದ್ರೆ ಎಷ್ಟೋ ದಿನಗಳ ಕಾಲ ನಮಗೆ ಊಟ ಕೊಟ್ಟವರು, ಹಾಗೇನೆ ನಮ್ಮ ಸಂಸಾರವನ್ನು ಸಾಕಿದವರು, ನಮಗೆ ಸಂಬಳ ಕೊಟ್ಟವರು ಅಲ್ವಾ, ಎಲ್ಲವೂ ಮಾಡಿದ್ದಾರೆ. ಹಾಗಾಗಿ ನಾವು ಕೃತಜ್ಞತೆ ಸ್ಮರಿಸಬೇಕು. ಈಗ ಒಂದು ಹುಲ್ಲು ಇರ್ತದೆ ಇಟ್ಕೊಳ್ಳುವ, ಆ ಹುಲ್ಲು ನದಿಯ ಬದಿಯಲ್ಲಿದ್ರೆ ಅದೇನಾಗ್ತದೆ, ಬರೀ ಹುಲ್ಲಲ್ಲ. ಈಗ ನದಿಯಲ್ಲಿ ಯಾರಾದ್ರೂ ಈಜಿಕೊಂಡು ಪ್ರವಾಹದಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ, ಆ ಹುಲ್ಲು ಹಿಡ್ಕೊಂಡು ಮೇಲೆ ಬರ್ತಾರೆ. ಹೌದದು, ನದಿಗೆ ಹುಲ್ಲಿದ್ದಾಗ ಹುಲ್ಲನ್ನ ಇಟ್ಕೊಂಡು ಮೇಲೆ ಬರ್ತಾರೆ. ಹುಲ್ಲು ಅಂತ ನಾವು ನಗಣೆ ಮಾಡುವ ಹಾಗಿಲ್ಲ. ಒಬ್ಬ ಸಾಯ್ತಾ ಇರುವವನಿಗೆ ಆ ಹುಲ್ಲೇ ಜೀವ ರಕ್ಷಣೆ ಆಗ್ತದೆ. ಹಾಗೆ ನಾವು ನಮ್ಮ ಬದುಕು ಅದು ಯಾವುದೋ ದೊಡ್ಡ ಕೆಲಸಕ್ಕೆ ಇರುವಂತದ್ದು. ನಾವು ಬರೀ ಮನುಷ್ಯರು, ಬರೀ ಕೋತಿಗಳು, ಬರೀ ಕುರಿಗಳು ಅಂತ ಹೇಳಿ ನಾವು ಸುಮ್ಮನೆ ಇರಬಾರ್ದು. ಇವತ್ತು ಕುರಿ ಇದೆ ಅಂತ ಇಟ್ಕೊಳ್ಳಿ. ಕುರಿ ಎಷ್ಟು ಕೆಲಸ ಮಾಡ್ತದೆ, ಎಷ್ಟು ಉಪಕಾರ ಮಾಡ್ತದೆ, ಏನ್ ಮಾಡ್ತದೆ? ಬಿರಿಯಾನಿ ಅನ್ನದ ಅಲ್ಲ ಮತ್ತೇನು? ಕುರಿಯ ಹಿಕ್ಕೆಯನ್ನು ಗೊಬ್ಬರ ಅಂತ ಹಾಕ್ತಾರೆ ಅಲ್ವಾ. ಬಹಳ ಒಳ್ಳೆ ಗಿಡಗಳು ಬಹಳ ಚೆನ್ನಾಗಿ ಬೆಳಿತವೆ. ಅದರ ಉಣ್ಣೆ, ಕುರಿಯ ತುಪ್ಪಳವನ್ನು ತೆಗೆದು ನಾವೇನ್ ಮಾಡ್ತೇವೆ, ಕೋಟ್ ಮಾಡಿ ಹಾಕೊಳ್ತೇವೆ. ಚಳಿಯಾದ್ರೆ ಹಾಕೊಳ್ಳಿಕ್ಕೆ ಬೇಕಾಗ್ತದೆ. ಒಂದು ಹಸು ಇದೆ, ಆ ಹಸುವನ್ನು ಏನ್ ಮಾಡ್ತೇವೆ, ಹಾಲು ಕರಿತೇವೆ. ಒಂದು ಎತ್ತು ಇದೆ ಅಂತ ಇಟ್ಕೊಳ್ಳೋ, ಎತ್ತನ್ನು ಏನ್ ಮಾಡ್ತೇವೆ, ಹೊಲದಲ್ಲಿ ನವಲಕ್ಕಿ ಹಾಕಿ ಉಳ್ತೇವೆ. ಸೊ ಎಷ್ಟು ಕೆಲಸ ಇದೆ, ಎಷ್ಟು ಉತ್ತರ ಇದೆ. ನನಗೆ ಹಾಲು ಕೊಡ್ಬೇಕಾಗಿಲ್ಲ, ನಾನು ಇಲ್ಲದೆ ಬದುಕಲಿಕ್ಕೆ, ಹೀಗೆ ಇದ್ದು ನಾನು ಕರುವನ್ನು ಸಾಯ್ತಾ ಅಂತ ಹೇಳಿದ್ರೆ ಆಗ್ತದ? ಇಲ್ಲ. ಅದು ಎಷ್ಟು ಕೆಲಸ ನಮಗೆ ಮಾಡಿಕೊಡ್ತದೆ. ಅದರ ಬೆರಡಿ, ಅದರ ಸೆಗಣಿಯನ್ನು ತೆಗೆದು ನಾವು ಬೆರಡಿ ಕಟ್ತೇವೆ, ಅದನ್ನು ಸುಟ್ಟು ಆಮೇಲೆ ವಿಭೂತಿ ಮಾಡಿಕೊಡ್ತೇವೆ. ಹೌದು, ಅದೇ ಗೊಬ್ಬರವನ್ನು ನಾವು ಇದಕ್ಕೆ ಗದ್ದೆಗೆ ಹಾಕ್ತೇವೆ, ಹೊಲಗದ್ದೆಗಳಿಗೆ ಹಾಕ್ತೇವೆ. ಒಂದು ಹಸುವಿನಿಂದ ಎಷ್ಟು ಉಪಕಾರ ಇದೆ. ಹಾಗೆ ನಾವು ಯಾವತ್ತೂ ಕೂಡ ನಮ್ಮ ಬದುಕಿನಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಉಪಕಾರ ಮಾಡಿ ಸಾಯಬೇಕು. ಹಾಗಾಗಿ ಈ ದಮನಕ್ಕೆ ಹೇಳ್ತದೆ, ನಾವು ನರಿಗಳಿರ್ಬೋದು, ಅವ್ರು ನಮ್ಮನ್ನು ಹೊರಗೆ ಹಾಕಿರ್ಬೋದು, ಆದ್ರೆ ನಾವು ಹೋಗಿ ಅವರಿಗೆ ಉಪಕಾರ ಮಾಡ್ಬೇಕು, ಅವ್ರಿಗೆ ಏನಾಗಿದೆ ಅಂತ ಕೇಳ್ಬೇಕು. ಅರಸ ಯಾವತ್ತು ಸಂಕಷ್ಟದಲ್ಲಿದ್ದಾಗ ನಾವು ಪ್ರಜೆಗಳು ಹೋಗಿ ಸಹಾಯ ಮಾಡ್ಬೇಕು, ಅವ್ರ ಜೊತೆ ನಿಲ್ಬೇಕು ಅಂತ ಹೇಳಿ ದಮನಕ್ಕೆ ಹೇಳಿತು. ಅವಾಗ ಕರ್ಣಕ್ಕೆ ಹೇಳಿತು, ನೀನು ಹೇಳುದು ಸರಿ ಮನೆ, ಆದ್ರೆ ಈ ರಾಜರನ್ನು ನಂಬುದು ಹೇಗೆ? ಅವರು ಒಂದು ಸಲ ಸರಿಯಾಗಿರ್ತಾರೆ, ಇನ್ನೊಂದು ಸಲ ಅವರಿಗೆ ಬೆಚ್ಚ ಅಂತ ಹೇಳ್ತಾರೆ, ಬಿಸಿ ಉದ್ವೇಗದಲ್ಲಿ ಇರ್ತಾರೆ. ಒಂದ್ಸಲ ಕೋಪ ಮಾಡ್ಕೊಳ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ, ಬಾಯಿ ಬೈತಾರೆ, ಇನ್ನೊಂದ್ಸಲ ಬಾರಿ ಸಮಾಧಾನದಿಂದ ಮಾತಾಡ್ತಾರೆ. ಈ ರಾಜರನ್ನು ನಂಬುದು ಭಾರಿ ಕಷ್ಟ. ಹಾಗಾಗಿ ನೀನು ಹೋಗುದು ಸರಿ, ಮಾತಾಡೋದು ಸರಿ, ಆದ್ರೆ ಅವ್ನು ಈ ತರ ಏನ್ ಮಾಡೋದು ಅಂತ ಹೇಳಿದ್ರು.
ಆವಾಗ ದಮನಕ್ಕೆ ಹೇಳಿದ್ರು, ಇಲ್ಲ ಇಲ್ಲ ನಾನು ಮಾತಾಡ್ತೇನೆ, ಯಾಕಂದ್ರೆ ನನಗೆ ಗೊತ್ತಿದೆ ನನ್ನ ಅಪ್ಪನ ಮಡಿಲಲ್ಲಿ ಇದ್ದಾಗ ನಾನು ಅಪ್ಪನ ಬಾಯಿನ ನೀತಿಶಾಸ್ತ್ರವನ್ನು ಕೇಳಿದ್ದೇನೆ. ಅಪ್ಪ ಮಂತ್ರಿ ಅಲ್ವಾ, ಪಿಂಗಲಕನಿಗೆ ಮಂತ್ರಿ, ಹಾಗಾಗಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದು ಅವನು ತುಂಬಾ ದೊಡ್ಡ ಜ್ಞಾನಿ. ಹಾಗಾಗಿ ಅವನು ತುಂಬಾ ಒಳ್ಳೊಳ್ಳೆಯ ಮಾತುಗಳನ್ನೆಲ್ಲ ಹೇಳಿದ್ದಾನೆ. ಅವನು ಹೇಳ್ತಾ ಇದ್ದ ಮಾತುಗಳನ್ನ ನಾನು ಮಡಿಲಲ್ಲಿ ನಿಂತ್ಕೊಂಡು ಕೇಳಿದ್ದೇನೆ. ಅಪ್ಪ ಏನು ಅನ್ಕೊಂಡಿರ್ಬೋದು, ಮಗ ಮಲಗಿದೆ ಅಂತ ಅನ್ಕೊಂಡಿರ್ಬೋದು, ಆದ್ರೆ ನಾನು ಆ ಮಾತುಗಳನ್ನೆಲ್ಲ ಕೇಳಿದ್ದೇನೆ. ಹಾಗಾಗಿ ನನಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆ, ರಾಜನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆ, ನಾನು ಹೋಗಿ ಮಾತಾಡ್ತೇನೆ ಅಂತ ಹೇಳಿ. ಈ ಕರ್ನಾಟಕ ಮತ್ತು ಅದಕ್ಕೆ ಅನುಮಾನ, ಹೌದು ಸರಿ, ಹೇಗೆ ಮಾತಾಡ್ತೀಯ ನೀನೆಲ್ಲ ಹೋಗಿ ಮಾತಾಡ್ತಿದ್ರೆ ಹೇಗೆ ಮಾತಾಡ್ತೀನಿ? ಅದಕ್ಕೆ ಇದು ಹೇಳಿದ್ದು, ನೋಡು ರಾಜರ ಜೊತೆ ಮಾತಾಡೋದು ಭಾರಿ ಸುಲಭ, ತೀರ ಕಷ್ಟ ಇರಲ್ಲ. ನೀನೇನೋ ಅಂದ್ಕೊಂಡಿದ್ದೆ ಅವರಿಗೆ ತಲೆ ಸರಿ ಇರುವುದಿಲ್ಲ, ಬಾಯಿ ಕೊಟ್ಟಾಗ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ರಾಜರ ಜೊತೆ ಮಾತಾಡೋದು ಬಹಳ ಸುಲಭ. ಯಾಕೆಂತ ಹೇಳಿದ್ರೆ ಅವರನ್ನು ಹೊಗಳಬೇಕು. ಏನ್ ಮಾಡ್ಬೇಕು? ಹೊಗಳಬೇಕು. ಹೊಗಳಿಕೆಯನ್ನ ಇಷ್ಟಪಡದವ್ರು ಯಾರು ಇದ್ದಾರ? ಈಗ ಯಾರು ನಿಮ್ಮನ್ನು ಹೊಗಳ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ಕೆನ್ನೆಗೆ ಒಂದು ಬಾರಿಸ್ತಾರೆ, ನೀವು ಎಂತ ಹೊಗಳುದ ನೀವು ಅಂತ ಹೇಳಿ ಮಾಡ್ತೀರಾ? ಇಲ್ಲ. ಏನಾಗ್ತದೆ? ಕೇಳಿಗೆ ರಂಗಾಗ್ತದಲ್ಲ, ಅವ್ರು ಹೊಗಳ್ತಾರೆ, ಖುಷಿ ಖುಷಿ ಆಗ್ತದೆ ಒಳಗೆ ಅಲ್ವಾ, ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಹಾಗೆ ರಾಜರನ್ನ ಏನ್ ಮಾಡ್ಬೇಕು? ಹೊಗಳಬೇಕು. ಆಮೇಲೆ ಅವರು ಯಾರನ್ನ ತುಂಬಾ ಹತ್ತಿರ ಬಿಟ್ಕೊಳ್ತಾರೋ ಅವರನ್ನ ನಾವು ಕೂಡ ಸೇವೆ ಮಾಡ್ಬೇಕು. ರಾಜರು ಯಾರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೋ, ಯಾರನ್ನ ತುಂಬಾ ಸ್ನೇಹದಿಂದ ನೋಡ್ಕೊಳ್ತಾರೋ, ಯಾರ ಜೊತೆ ಚೆನ್ನಾಗಿ ಮಾತಾಡ್ತಾರೋ ಅವ್ರ ಜೊತೆ ನಾವೇನ್ ಮಾಡ್ಬೇಕು? ನಾವು ಚೆನ್ನಾಗಿ ಮಾತಾಡ್ಬೇಕು. ಅವ್ರಿಗೆ ಹೋಗಿ ಹೊಡೆಯುವುದಲ್ಲ ಅಲ್ವಾ? ಯಾಕಂದ್ರೆ ಅವರಿಗೆ ಹೊಡೆದ್ರೆ ರಾಜ ನಮ್ಮನ್ನ ಒಂದೇ ಏಟಿ ಮುಗಿಸ್ತಾನೆ. ಹಾಗಾಗಿ ಅವರ ಜೊತೆ ಚೆನ್ನಾಗಿರ್ಬೇಕು. ಇನ್ನು ಕೆಲವು ಸಲ ರಾಜ ಕೆಲವರನ್ನ ದೂರ ಇಡ್ತಾನೆ. ಅಂತವ್ರು ಏನ್ ಮಾಡುದು? ನಾವು ಹೋಗಿ ನಮಸ್ಕಾರ ಮಾಡಿದ ಅಲ್ಲ, ಏನ್ ಮಾಡ್ಬೇಕು? ನಾವು ದೂರ ಇರಬೇಕು. ರಾಜ ಯಾರನ್ನ ದೂರ ಇಡ್ತಾನೋ ಅಂತವರಿಂದ ನಾವು ದೂರ ಇರಬೇಕು. ಯಾಕೆ? ಅವಾಗ ರಾಜನಿಗೆ ಖುಷಿ ಆಗ್ತದೆ. ರಾಜ ಹತ್ತಿರ ಇಡುವವರನ್ನು ನಾವು ಹತ್ತಿರದಿಂದ ಸೇವೆ ಮಾಡಬೇಕು. ರಾಜ ಯಾರನ್ನು ದೂರ ಇಡ್ತಾನೋ ಅಂತವರನ್ನು ನಾವು ಕೂಡ ದೂರ ಮಾಡಬೇಕು. ಆಮೇಲೆ ರಾಜನಿಗೆ ಒಳ್ಳೊಳ್ಳೆ ಖುಷಿಯಾಗುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡ್ತಾ ಇದ್ರೆ ರಾಜ ಪ್ರಸನ್ನನಾಗ್ತಾನೆ. ಮತ್ತೆ ಇನ್ನೊಂದು ಭಾರಿ ಇಂಪಾರ್ಟೆಂಟ್ ವಿಷಯ ಉಂಟು. ಏನದು? ರಾಜನ ಮುಂದೆ ಮನಸ್ಸಿಗೆ ಬಂದಾಗ ಮಾತಾಡಲಿಕ್ಕಿಲ್ಲ. ನಮ್ಗೇನು ಜೋರು ಖುಷಿಯಾಗಿ ಅಂತ ಹೇಳಿ ರಾಜನ ಮುಂದೆ ಹೋಗಿ ಹಾಡು ಹೇಳೋದಲ್ಲ. ಅವನು ಯಾವ ಗೋಡೆಗೆ ಇರ್ತಾನೆ ಹೇಳಿಕ್ ಸಾಧ್ಯ ಅಲ್ವಾ? ಒಂದು ರಪ್ಪ ಅಂತ ಒಂದು ಕೆನೆಗೆ ಬೀಡಿ ಬಿದ್ರು ಬಿತ್ತೆ. ಸೊ ನಮ್ಗೆ ಮನಸ್ಸಿಗೆ ಬಂದದನ್ನೆಲ್ಲ ರಾಜನ ಮುಂದೆ ಹೇಳಬಾರ್ದು, ಬಾಯಿ ಮುಚ್ಕೊಂಡಿರ್ಬೇಕು. ಯಾವಾಗ ಬೇಕು ಆವಾಗ ಮಾತ್ರ ತೆಗಿಬೇಕು. ಹೀಗೆ ಇದ್ರೆ ರಾಜನ ಜೊತೆ ಚೆನ್ನಾಗಿರ್ಬೋದು ಅಂತ ಹೇಳಿದ. ಆವಾಗ ಕರೆಕ್ಟಾಗಿ ಹೇಳಿದ, ಸರಿಯಪ್ಪ ನೀನುಂಟು, ನಿನ್ನ ಮಾತು ಉಂಟು, ನಿನ್ನ ಈ ಧೈರ್ಯ ಉಂಟು, ನೀನು ಏನ್ ಮಾಡ್ತೀಯ ಮಾಡು, ಆದ್ರೆ ಬಿಟ್ಟು ತಿನ್ಕೊಂಡು ಬರಬೇಡ ಅಷ್ಟೇ, ರಾಜನ ಹತ್ರ ಹೋಗು ನೀನು ಅಂತ ಹೇಳಿ ಕರ್ನಾಟಕವನ್ನು ಕಳಿಸಿದ. ಈ ದಮನಕ ಬಂದು, ಸ್ವಾಮಿ ನೀವೇ ದೊಡ್ಡವರು, ನಿಮಗಿಂತ ದೊಡ್ಡ ಮಹಾತ್ಮರು ಯಾರಿಲ್ಲ, ನೀವು ಈ ರಾಜ್ಯದಲ್ಲಿ ಇದ್ರೆ ತಿರುಗಾಡ್ಕೊಂಡಿದ್ರೆ ನಮ್ಗೆಲ್ಲ ನೆಮ್ಮದಿ. ನೀವು ಬರ್ತಾ ಇದ್ರೆ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಭಯದಿಂದ ಓಡಿ ಹೋಗ್ತವೆ. ನಿಮ್ಮ ಪಂಜ ಹಾಗಿದೆ, ನಿಮ್ಮ ಬಾಲ ಹೀಗಿದೆ, ನಿಮ್ಮ ಕೇಸರ ಹಾಗಿದೆ, ನಿಮ್ಮ ಕಣ್ಣು ಹೀಗಿದೆ ಅಂತೆಲ್ಲ ಹೊಗಳಿದ್ರು. ಯಾರನ್ನ? ಪಿಂಗಲಕನ. ಅವಾಗ ಪಿಂಗಲಕನಿಗೆ ಖುಷಿ ಆಯ್ತು. ಅದು ಮೆಲ್ಲ ಎದ್ದು ಹತ್ರ ಬಂದು ತನ್ನ ಒಂದು ಕೈಯನ್ನ ಅದರ ಹೆಗಲ ಮೇಲೆ ಇಟ್ಟಿತ್ತು. ಏನಪ್ಪಾ ದಮನಕ, ಹೇಗಿದ್ದೀಯಾ? ತುಂಬಾ ವರ್ಷ ಆಯ್ತು ನಿನ್ನನ್ನು ನೋಡಿ. ಅವತ್ತು ನೀನು ಹೋದವರು ಮತ್ತೆ ಬರಲೇ ಇಲ್ಲ, ಈಗ ತಲೆನೇ ಹಚ್ಚಲಿಲ್ಲ. ಹೇಗಿದ್ದೀಯಾ? ಆರಾಮ ಇಲ್ಲ? ಮನೆಯಲ್ಲೆಲ್ಲ ಆರಾಮ ಇದ್ದಾರಾ ಅಂತ ಕೇಳಿತು. ಆವಾಗ ದಮನಕನಿಗೆ ಒಂದು ಸ್ವಲ್ಪ ಧೈರ್ಯ ಬಂತು. ಯಾಕೆ? ರಾಜ ಸ್ವಲ್ಪ ಸರಿ ಇದ್ದಾನೆ, ಒಳ್ಳೆ ಮೂಡಲಿದ್ದಾನೆ ಅಲ್ವಾ? ಅಂತ ತೆಗೆದೊಂದು ಬಾರಿಸಿದ್ರೆ ಇವ್ನು ಪೆಟ್ಟು ತಿನ್ಕೊಂಡು ಬರ್ಬೇಕು ಅಲ್ವಾ? ಅದಕ್ಕೆ ಅವ್ರು ಫಸ್ಟಿಗೆ ಹೊಗಳಿದ್ರು, ನೀವು ತುಂಬಾ ದೊಡ್ಡವರು, ದೊಡ್ಡ ಮಹಾತ್ಮರು, ಹಾಗೆ ಹೊಗಳಿದಾಗಲೇ ಅದರ ಕೋಪ ಎಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯ್ತು. ಆವಾಗ ಈ ದಮನಕ ಹೇಳಿದ, ಸ್ವಾಮಿ ಎಲ್ಲವೂ ಸರಿ, ಆದ್ರೆ ಏನ್ ಮಾಡುದು? ಕೆಲವು ಸಲ ನೀವೇನ್ ಮಾಡ್ತೀರಿ, ದೊಡ್ಡವರು ನಮ್ಮಂತ ಸಣ್ಣ ಪುಟ್ಟ ವ್ಯಕ್ತಿಗಳನ್ನ ನೀವು ಹೊರೆ ಹಾಕಿಬಿಡ್ತೀರಿ ಅಲ್ವಾ? ಸೊ ನಮ್ಮನ್ನಪ್ಪ ಏನು ಹುದ್ದೆಯಿಂದ ಕೆಳಗೆ ಹಾಕಿಬಿಡ್ತೀರಿ. ಆವಾಗ ನಮ್ಮ ಪಾಡು ಏನು? ನಾಯಿ ಪಾಡು. ಹಾಗಾಗಿ ಅದೆಲ್ಲ ಇದೆ, ನಾವು ಕಷ್ಟಪಟ್ಟಿದ್ದೇವೆ, ಸುಮಾರು ಎಲ್ಲ ನಮ್ಮ ಬದುಕನ್ನು ನಡೆಸಲಿಕ್ಕೆ ಸುಮಾರು ಕಷ್ಟ ಆಗಿದೆ, ಎಲ್ಲ ಹೌದು. ಆದ್ರೆ ಈಗ ನಾನು ನಿಮ್ಮ ಹತ್ರ ಬಂದಿದ್ದೇನೆ, ನಿಮ್ಮ ಸೇವೆಯನ್ನು ಮತ್ತೆ ಮಾಡಬೇಕು ಅಂತ ಮನಸ್ಸಾಗಿದೆ ಅಂತೆಲ್ಲ ಹೇಳಿ ಮತ್ತೆ ಸ್ವಲ್ಪ ಗಾಳಿ ಹಾಕಿತ್ತು. ಈ ಪಿಂಗಲ್ ಕೇಳಿತು, ಹೌದು ವಿಷಯ ಎಲ್ಲ ಸರಿ, ಈಗ ಏನು ನಿನ್ನ ಹತ್ರ ಏನಾದ್ರು ಮಾತಾಡಲಿಕ್ಕೆ ವಿಷಯ ಉಂಟಾ? ಅದಕ್ಕೆ ಇದು ಹೇಳಿದ್ದು, ಹೌದು ಒಂದು ವಿಷಯ ಹೇಳಲಿಕ್ಕಿದೆ ನಿಮ್ಮ ಹತ್ರ, ಹೇಳು ಅಂತ ಹೇಳಿತು ಪಿಂಗಲ್. ಈ ದಮನಕ ಆಚೀಚೆ ನೋಡಿತು. ಆಚೀಚೆ ನೋಡಿ ಏನು ಹೇಳಿದ್ದು? ಹೇಳಿಬಿಡ್ದ. ವಿಷಯ ಇದ್ದಾಗ ಹೇಳಿಬಿಡ್ದ ಡೈರೆಕ್ಟ್ ಆಗಿ. ಸುತ್ತಮುತ್ತ ಪರಿವಾರದವರಿದ್ದಾರೆ, ಅವರೆಲ್ಲ ಇರುವಾಗ, ಸ್ವಾಮಿ ನಾನು ದೂರದಿಂದ ನೋಡ್ತಾ ಇದ್ದೆ, ನೀವು ಭಯ ಪಟ್ಟು
ಎಲ್ಲ ಹೋಗಿ ಕೂತ್ರಲ್ಲ, ಯಾಕೆ ಅಂತ ಕೇಳುದ? ಹೆದರ್ಕೊಂಡು ಹೋದ್ರಲ್ಲ, ಯಾಕೆ ಅಂತ ಕೇಳುದ? ಡೈರೆಕ್ಟ್ ಆಗಿ ಇಲ್ಲ. ಅದೇನಿತ್ತು, ಸ್ವಾಮಿ ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳು ಮಾತಾಡಿಕೊಂಡು ನಾನು ನೀವು ಇಬ್ಬರೇ ಇದ್ರೆ ಒಳ್ಳೇದು, ಬೇರೆಯವರೆಲ್ಲ ಬೇರೆ ಕಡೆ ಇದ್ರೆ ಒಳ್ಳೇದು. ಆವಾಗ ಹುಲಿ ಎಲ್ಲರನ್ನು, ಸಿಂಹ ಎಲ್ಲರನ್ನು ಹೀಗೆ ನೋಡಿದ್ರು. ನೋಡಿದ ಕೂಡಲೇ ಅವುಗಳಿಗೆಲ್ಲ ಗೊತ್ತಾಯ್ತು ನಾವು ಸ್ವಲ್ಪ ದೂರ ಹೋಗ್ಬೇಕು ಅಂತ. ಎಲ್ಲರೂ ಎದ್ದು ದೂರಕ್ಕೆ ಹೋದ್ರು. ಇವಾಗ ಬರೀ ಸಿಂಹ ಮತ್ತೆ ಯಾರು ದಮನಕ ಮಾತ್ರ ಇದ್ರು. ಆವಾಗ ದಮನಕ ಹೇಳಿದ, ಸ್ವಾಮಿ ಎಲ್ಲ ಸರಿ, ಆದ್ರೆ ನೀವು ನದಿಗೆ ನೀರು ಕುಡಿಲಿಕ್ಕೆ ಹೋಗ್ತಾ ಇದ್ರಿ. ನೀರು ಕುಡಿಲಿಕ್ಕೆ ಹೋಗ್ತಾ ಇದ್ದವರು ಹೆದರಿ ಅಂತ ಹೇಳಿಲ್ಲ, ನೀರು ಕುಡಿಲಿಕ್ಕೆ ಹೋಗ್ತಾ ಇದ್ದವರು ಹಾಗೆ ವಾಪಸ್ ಬಂದು ಮರದ ಕೆಳಗೆ ಕೂತ್ರಿ. ನೋಡಿ, ದೊಡ್ಡವರ ಜೊತೆ ಮಾತಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಕೆಲವು ಶಬ್ದಗಳನ್ನು ಫಿಲ್ಟರ್ ಮಾಡ್ಬೇಕು ಅಲ್ವಾ? ನೀವು ಹೆದರ್ಕೊಂಡು ಬಂದ್ರಿ ಅಂತ ಹೇಳ್ಬಿಡುದ? ಅಲ್ಲ, ನೀವು ನೀರು ಕುಡಿಲಿಕ್ಕೆ ಹೋಗ್ತಾ ಇದ್ರಿ, ಹಾಗೆ ವಾಪಸ್ ಬಂದು ಕೂತ್ರಿ, ಇಲ್ಲಿ ಮರದ ಕೆಳಗೆ ಕೂತ್ರಿ, ಯಾಕೆ ಅಂತ ಗೊತ್ತಾಗ್ಲಿಲ್ಲ, ನೀವು ಹೇಳಬೇಕು. ಆವಾಗ ಪಿಂಗಲಕನಿಗೆ ಗೊತ್ತಾಯ್ತು, ಇದು ಯಾರೋ ನೋಡಿದ್ದಾನೆ, ದೂರದಿಂದ ಕೂತ್ಕೊಂಡು ನೋಡಿದ್ದಾನೆ, ನಾನು ಹೋಗಿ ವಾಪಸ್ ಬಂದು ಗೊತ್ತಾಗಿದೆ ಅವನಿಗೆ. ಇದು ಏನು ಪಿಂಗಲಕ ಏನ್ ಹೇಳಿದ್ದು, ಅದು ಏನೋ ಒಂದು ಕಾರಣ ಇತ್ತಪ್ಪ ಅಂತ ಹೇಳಿದ್ರು. ಈ ರಾಜ ಹಾಗೆ ಅಲ್ಲ, ದೊಡ್ಡ ವ್ಯಕ್ತಿಗಳು ಹಾಗೆ, ಅವರು ಕಾರಣ ನೇರ ಹೇಳುದಿಲ್ಲ ಅಲ್ವಾ, ತುಂಬಾ ಗುಟ್ಟು ಮಾಡ್ತಾರೆ, ರಹಸ್ಯವನ್ನು ಕಾಪಾಡ್ಕೊಳ್ತಾರೆ. ಹಾಗೆ ಅದು ಹೇಳಿದ್ದು, ಅದು ಏನೋ ಒಂದು ಕಾರಣ ಇತ್ತಪ್ಪ, ಅದೆಲ್ಲ ಬೇಡ ಇದೆ. ಆವಾಗ ಇದೇನು ಹೇಳ್ಬೇಕು, ಹೇಳಿ 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 ಅಂತ ಹೇಳುದ, ಒತ್ತಾಯ ಮಾಡುದ? ಮತ್ತೇನ್ ಮಾಡ್ಬೇಕು, ದೊಡ್ಡವ್ರ ಜೊತೆ ಹೇಗಿರ್ಬೇಕು? ಅವ್ರು ಏನಾದ್ರು ಹೇಳಿ ಬಯಸ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಒತ್ತಾಯ ಮಾಡಿ ಬಡಿಯುದು ಅವರಿಗೆ, ನೀನು ಹೇಳಿದ್ರೆ ಬಿಡುದಿಲ್ಲ ಹೇಳಿ ಅಲ್ಲ, ಮತ್ತೇನ್ ಮಾಡ್ಬೇಕು? ಸುಮ್ಮನೆ ಅಲ್ವಾ? ಹಾಗೆ ಇದು ದಮನಕ್ಕೆ ಏನ್ ಹೇಳಿತು, ಪರವಾಗಿಲ್ಲ, ನಿಮ್ಗೆ ಹೇಳಿ ಮನಸ್ಸಿಲ್ಲ ಅಂದ್ರೆ ಪರವಾಗಿಲ್ಲ, ಅದು ರಹಸ್ಯ ಅಂತಂದ್ರೆ ಏನು ಸಮಸ್ಯೆ ಇಲ್ಲ, ನಾನೇನು ಕೇಳಿಕ್ ಹೋಗುದಿಲ್ಲ ಅಂತ ಹೇಳಿದ್ರು. ಯಾವತ್ತು ಯಾರಾದ್ರೂ ಗುಟ್ಟು ಬಿಡ್ಬೇಕಾದ್ರೆ, ಬಿಟ್ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ಗುಟ್ಟು ಹೇಳಬೇಡಿ ಅಂತ ಹೇಳಿದ್ರು ಅಲ್ವಾ? ಆ ಗುಟ್ಟು ನಿಮ್ಮ ಹತ್ರನೇ ಇಲ್ಲಿ, ಪರವಾಗಿಲ್ಲ, ನನಗೇನು ಬೇಕಾಗಿಲ್ಲ ಗುಟ್ಟು ಅಂತ ಹೇಳಿ ಏನ್ ಮಾಡ್ತಾರೆ ಅವರು, ಗುಟ್ಟು ಹೇಳ್ಬಿಟ್ಟು. ಹಾಗೆ ಈ ಸಿಂಹಕ್ಕೆ ಏನ್ ಹೇಳಿತು, ನಿನ್ನ ಹತ್ರ ಇರೋದು ನಿನ್ನ ಹತ್ರನೇ ಇರಲಿ, ನನಗೇನು ಬೇಕಾಗಿಲ್ಲ ಅಂತ ಹೇಳಿದ ಕೂಡಲೇ ಈ ಸಿಂಹಕ್ಕೂ ಅನಿಸಿತು, ಪರವಾಗಿಲ್ಲ, ಇವನು ಒಳ್ಳೆ ಮನುಷ್ಯ, ನನ್ನನ್ನು ಒತ್ತಾಯ ಮಾಡಲಿಲ್ಲ ಅಲ್ವಾ, ಇವನ ಹತ್ರ ಗುಟ್ಟು ಹೇಳಬಹುದು ಅಂತ ಹೇಳಿ ಅದು ಹೇಳಿದ್ದು ಸ್ವಲ್ಪ ಹತ್ರ ಬಂತು ಅಂತ ಹೇಳಿತು. ಇದು ನನಗೆ ಸ್ವಲ್ಪ ಹತ್ರ ಬಂದ ಕೂಡಲೇ ಹೇಳಿದ್ದು, ನೋಡು ನಿನಗೆ ಆ ಒಂದು ಸೌಂಡ್ ಕೇಳಿತ, ನಿಮಗೆ ಕೇಳಿತ, ಅಲ್ಲಿ ಯಾರೋ ಗುಟ್ರು ಹಾಕಿದ್ರಲ್ಲ, ಆ ಸೌಂಡ್ ನಿಮಗೆ ಏನಾದ್ರು ಕೇಳಿತ? ಈ ನರಿ ಹೇಳಿತು, ಹೌದು ನನಗೂ ಕೇಳಿತು. ನೋಡು, ಇದು ಯಾವ ಪ್ರಾಣಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನಗಿಂತ ಜಾಸ್ತಿ ನನ್ನ ಗರ್ಜನೆಯ ದೊಡ್ಡದು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನನ್ನ ಗರ್ಜನೆಗಿಂತ ದೊಡ್ಡ ಗುಟ್ರು ಹಾಕ್ತಾ ಹೋಗ್ತೀನಿ ಕಾಡಿನಲ್ಲಿ. ಇದು ಯಾವ ಪ್ರಾಣಿ ಅಂತ ಗೊತ್ತಿಲ್ಲ, ಬಹುಶಃ ನನಗಿಂತ ದೊಡ್ಡ ಪ್ರಾಣಿ ಇರ್ಬೋದು. ಹಾಗಾಗಿ ನನಗೆ ಯೋಚನೆ ಬಂದಿದೆ, ನಾನು ಈ ಕಾಡು ಬಿಟ್ಟು ಹೋಗಬೇಕು ಅಂತ. ಆವಾಗ ದಮನ ಕೇಳಿದ್ರು, ಸ್ವಾಮಿ ನೀವು ಈ ಕಾಡಿನ ರಾಜ, ನೀವು ಏನಾದ್ರು ಈ ಕಾಡು ಬಿಟ್ಟು ಹೋದ್ರೆ ಮರ್ಯಾದೆ ಉಂಟ? ನಿಮ್ಮ ಪರಿವಾರದವರು ದಿಕ್ಕಪಾಲಾಗ್ತಾರೆ. ದಿಕ್ಕಪಾಲಾಗೋದು ಮಾತ್ರ ಅಲ್ಲ, ಅವರು ನಿಮ್ಮನ್ನ ನಂಬುದನ್ನು ಬಿಟ್ಟು ಬಿಡ್ತಾರೆ ಅಲ್ವಾ? ನಾಳೆ ನೀವು ಹೊಸ ಕಾಡಿಗೆ ಹೋದ್ರೂ ಕೂಡ ಈ ಸುದ್ದಿ ಅಲ್ಲಿಗೆ ಹೋಗ್ತದೆ, ಈ ರಾಜ ಅಲ್ಲಿಂದ ಇಲ್ಲಿಗೆ ಓಡಿ ಬಂದಿದ್ದಾನೆ ಅಂತ ಆಗ್ತದೆ. ಹಾಗಾಗಿ ಹೊಸ ಕಾಡಿನಲ್ಲಿ ಕೂಡ ಯಾರು ಪರಿವಾರವನ್ನು ಸಿಗುದಿಲ್ಲ, ಗುಟ್ಟುಗಳು ಬೇಗ ಹರಡ್ತಾವಲ್ವಾ? ಹಾಗೆ ನಿಮ್ಗೆ ಹೊಸ ಕಾಡಿಗೆ ಹೋದ್ರೂ ಕೂಡ ನೆಮ್ಮದಿ ಇರುವುದಿಲ್ಲ. ನೀವು ಈ ತರ ಎಲ್ಲ ಮಾಡಬಾರ್ದು, ಯಾರಿಗೂ ಗೊತ್ತಾಗೋದು ಬೇಡ. ನೀವು ಈ ತರ ಯೋಚನೆ ಮಾಡಿದ್ದೀರಿ, ಹೊಸ ಕಾಡಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದೀರಿ ಅಂತ ಯಾರಿಗೂ ಗೊತ್ತಾಗೋದು ಬೇಡ. ಈ ಯೋಚನೆ ದಯವಿಟ್ಟು ಮಾಡಬೇಡಿ ಅಲ್ಲಪ್ಪ, ಮತ್ತೇನ್ ಮಾಡೋದು? ಆವಾಗ ಇದು ಹೇಳಿತು, ನಾನು ಹೋಗ್ತೇನೆ, ನಾನು ನಿಮ್ಮ ಮಂತ್ರಿ ಅಲ್ವಾ, ನಿಮ್ಮ ಸೇವಕ ಅಲ್ವಾ? ಇದು ನೋಡಿ, ಮಂತ್ರಿ ಅಂತ ಹೇಳಲಿಲ್ಲ ಪಿಂಗಲಕ, ಇದೇ ಅನ್ಕೊಂಡ್ಬಿಟ್ಟಿದೆ. ಇದೇನ್ ಹೇಳಿತು, ಇವತ್ತೆಲ್ಲ ನಾಳೆ ಮಂತ್ರಿ ಮಾಡ್ತಾರೆ ಅಂತ. ನಾನು ನಿಮ್ಮ ಮಂತ್ರಿ ಅಲ್ವಾ, ಮಂತ್ರಿ ಆದ್ಮೇಲೆ ಅಷ್ಟು ಕೆಲಸ ಮಾಡ್ಲಿಕ್ಕಿಲ್ವಾ ನಾನು ಹೋಗಿ ನೋಡ್ಕೊಂಡು ಬರ್ತೇನೆ, ನನ್ನ ಜೀವವನ್ನು ಪಣವಾಗಿಟ್ಟು, ನನ್ನ ಜೀವದ ಒತ್ತೆ ಇಟ್ಟು ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರ್ತೇನೆ, ಅದು ಯಾವ ಸೌಂಡ್ ಎಲ್ಲಿಂದ ಗೊತ್ತ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ಪಿಂಗಲಕ್ಕೆ ಹೇಳಿದ್ರು. ಹೌದಾ, ಹೋಗ್ತೀಯ? ಗ್ಯಾರಂಟಿಯಾ? ಗ್ಯಾರಂಟಿ 100%, ನಿಮ್ಗೆ ಆಣೆ ಕೊಟ್ಟು ಹೋಗ್ತೇನೆ ಬೇಕಾದ್ರೆ ಅಂತ ಹೇಳಿ ಜೋರಾಗಿ ಒಂದೆರಡು ಆಣೆ ಹಾಕಿ ಕೊಟ್ಟಿತ್ತು. ಈ ಪಿಂಗಲಕ ಆಯ್ತು ಸರಿ, ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿ ಇದು ಹೋಯ್ತು. ಹೋಗಿ ನೋಡಿದಾಗ ಒಂದು ದೊಡ್ಡ ಎತ್ತು, ಗಡವದ ತರ ಇದೆ, ಕಾಳನ ತರ ಇದೆ, ಅಥವಾ ಕಾಳೆಮ್ಮೆ ತರ ಇದೆ, ದೊಡ್ಡದಾಗಿ ನಿಂತಿದೆ. ಕೈಗಳೆಲ್ಲ ಇಷ್ಟು ದಪ್ಪ ಇದ್ದಾವೆ. ದೊಡ್ಡ ಹಿಡಿಲು ಅಂದ್ರೆ ಇದು ಹಂಚಂತ ಹೇಳ್ತೀವಲ್ಲ, ಬೆನ್ನ ಮೇಲೆ ದೊಡ್ಡ ಹಿಡಿಲಿದೆ, ದೊಡ್ಡ ಇತ್ತು, ತಲೆ ಎಲ್ಲ ದೊಡ್ಡದಾಗಿದೆ, ಎಲ್ಲ ಆರಾಮಾಗಿ ಇಲ್ಲಿ ಬರ್ತಾವಲ್ಲ ದೊಡ್ಡ ಕೊಂಬು ಅಲ್ವಾ, ಆ ತರ ಎಲ್ಲ ಇದೆ. ಇದು ಗೊತ್ತಾಗ್ಲಿಕ್ಕೆ, ಓ ಇದು ಹೌದು, ಇದನ್ನು ನೋಡಿದ್ರೆ ಯಾರಿಗಾದ್ರೂ ಭಯ ಆಗಬಹುದು, ನನಗೂ ಈಗ ಭಯ ಆಗ್ತಾವ. ಹತ್ರ ಏನಾದ್ರು ಹೋದ್ರೆ ನನಗೂ ಎಲ್ಲ ಆಗ್ತದೆ, ಇದು ಎಲ್ಲ ಆಗ್ತದೆ ಅಲ್ವಾ? ಹಾಗಾಗಿ ನಾನು ಹತ್ರ ಹೋಗೋದು ಬೇಡ ಅಂತ ಹೇಳಿ ದೂರದಿಂದ ನೋಡಿ ಅದು ವಾಪಸ್ ಹೋಯ್ತು. ವಾಪಸ್ ಹೋಗಿ ಹೇಳಿದ್ರು ಸಿಂಹಕ್ಕೆ, ಸ್ವಾಮಿ ನೀವು ಹೇಳಿದ್ದು ಹೌದು, ಅದು ಗುಟ್ರು ಹಾಕಿದ್ರೆ ಇಡೀ ಕಾಡು ನಡುತ್ತದೆ ಅಂತ ಹೇಳುದು ನಿಜ. ಯಾಕಂದ್ರೆ ಅದು ದೊಡ್ಡ ಪ್ರಾಣಿ,
ಬಹಳ ದೊಡ್ಡ ಪ್ರಾಣಿ. ಆದ್ರೆ ನನಗೊಂದು ಅನಿಸ್ತಾ ಉಂಟು, ಅದನ್ನ ಏನಾದ್ರೂ ನಿಮ್ಮ ಹತ್ರ ಕರ್ಕೊಂಡು ಬಂದ್ರೆ, ನೀವಿಬ್ರು ಒಳ್ಳೆ ಸ್ನೇಹಿತರಾದ್ರೆ ಭಾರಿ ಚಂದ ಇರ್ತದೆ ಅಂತ. ನೀವಿಬ್ರು ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ, ಒಬ್ಬರ ಮೇಲೆ ಒಬ್ರು ಬಿದ್ದು ಸಾಯೋದಕ್ಕಿಂತ, ಇಬ್ರು ಬಲಶಾಲಿಗಳು. ಪಿಂಗಲಕರು ಬಲಶಾಲಿ, ಸಂಜೀವಕರು ಬಲಶಾಲಿ, ಇಬ್ರು ಬಲಶಾಲಿಗಳೇ. ನೀವಿಬ್ರು ಒಟ್ಟಿಗೆ ಬಂದ್ರೆ ಬಹಳ ಚೆನ್ನಾಗಿರ್ತದೆ ಅಂತ ನನಗೆ ಅನಿಸ್ತಾ ಉಂಟು. ಹಾಗೇನಾದ್ರೂ ಅಂದ್ರೆ ಒಳ್ಳೇದು. ಪಿಂಗಲಕ್ಕೆ ಹೇಳ್ತಾ, ಹೌದಪ್ಪ ಅದೆಲ್ಲ ಸರಿ, ಆದ್ರೆ ಆ ದೊಡ್ಡ ಪ್ರಾಣಿ ಹತ್ರ ಹೋಗಿ ಮಾತಾಡೋದೇನು? ನಾನಿದ್ದೇನಲ್ಲ, ನಾನು ನನ್ನ ಜೀವನ ಒತ್ತೆ ಇಟ್ಬೇಕಾದ್ರೆ ಹೋಗಿ ಮಾತಾಡ್ಕೊಂಡು ಬರ್ತೇನೆ ಅಂತ ಹೇಳಿತು. ಸರಿ ಅಂತ ಕಳಿಸಿಕೊಳ್ಳಿ ಮತ್ತೆ ಹೋಯ್ತು ದಮನಕ. ಈ ದಮನಕನಿಗೆ ಇದೇ ಕೆಲಸ, ಮಂತ್ರಿಗಳಿಗೆ ಯಾವತ್ತು ಅದೇ ಕೆಲಸ ಅಲ್ವಾ? ಆಚೀಚೆ ಓಡಾಡ್ತಾ ಇರೋದು, ಇಲ್ಲಿಯ ಸುದ್ದಿ ಅಲ್ಲಿಗೆ ಹೇಳುದು, ಅಲ್ಲಿಯ ಸುದ್ದಿ ಇಲ್ಲಿಗೆ ಹೇಳುದು, ಇದೇ ಮಂತ್ರಿಗಳ ಕೆಲಸ. ಇದು ಮತ್ತೆ ಹೋಯ್ತು, ಮತ್ತೆ ಹೋಗಿ ಹೇಳ್ತು, ಯಾರೋದೇನೋ ಬಾರಿ ಗುಟ್ಟು ಆಗ್ತಿ ಅಲ್ವಾ, ಇಡೀ ಕಾಡಿಗೆ ಕೇಳಿಸುವ ಹಾಗೆ, ಎಲ್ಲರೂ ನಡುವ ಹಾಗೆ ಮಾಡ್ತಿ ಅಲ್ವಾ, ಏನ್ ಕಥೆ ಇದೆ, ಎಲ್ಲಿಂದ ಬಂದೆ ನೀನು, ಇಲ್ಲಿ ಇರುವುದು ಯಾಕೆ ನೀನು, ಇಲ್ಲಿ ಒಬ್ಬ ರಾಜ ಅಂತ ಗೊತ್ತಿದೆಯಲ್ಲ ನಿಮಗೆ ಅಂತ ಜೋರಾಗಿ ಹೇಳಿತು. ಅದಕ್ಕೂ ಗೊತ್ತಿದೆ, ಅದೇನೋ ಮತ್ತೆ ಗುಟ್ರು ಹಾಕಿದ್ರೆ ಮತ್ತೆ ಓಡ್ಬೇಕು. ಆವಾಗ ಈ ಎತ್ತು ಹೇಳಿತು, ನೋಡಪ್ಪ ನಂದು ಕತೆ ದೊಡ್ಡುಂಟು, ನಾನು ಹೀಗೆ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದೆ, ಯಾರೋ ಒಬ್ಬ ನನ್ನನ್ನು ಬಂಡಿಯನ್ನ ಹೂಡಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದ, ಆವಾಗ ಹೀಗೆ ಆಯ್ತು ಅಂತೆಲ್ಲ ಕತೆ ಹೇಳಿತು. ಈ ಕತೆ ಹೇಳಿದ ಕೂಡಲೇ ನಮಗೆ ಬಲ ಬಂತು. ಯಾರಾದ್ರೂ ಅವರ ಕಷ್ಟದ ಕತೆ ಕೇಳಿದ ಕೂಡಲೇ ನಮ್ಗೆ ಬಲ ಬಂತು. ಹೌದೌದು, ಯಾಕೆ ಅವರ ವೀಕ್ನೆಸ್ ನಮ್ಗೆ ಗೊತ್ತಾಯ್ತಲ್ಲ. ಈಗ ಎತ್ತಿನ ವೀಕ್ನೆಸ್ ನನಗೆ ಗೊತ್ತಾಗಿ ಹೋಯ್ತು. ಎತ್ತು ಏನು ದೊಡ್ಡ ದೇವಲೋಕದಿಂದ ಬಂದಿರೋ ಪ್ರಾಣಿ ಅಲ್ಲ, ಅದು ಹೀಗೆ ಹೋಗ್ತಾ ಇದ್ದ ನಾರ್ಮಲ್ ಪ್ರಾಣಿ. ಅದೇನಾಗಿದೆ, ಅದು ಮೂಳೆ ಮುರಿದಿದೆ, ಈಗ ಮೂಳೆ ಸರಿ ಆಯ್ತು ಅಷ್ಟೇ. ಇದ್ರ ವೀಕ್ನೆಸ್ ನನಗೆ ಗೊತ್ತಾಗಿ ಹೋಯ್ತಲ್ಲ. ಇದಕ್ಕೆ ಭಾರಿ ಖುಷಿ ಆಯ್ತು. ಯಾರಿಗೆ? ದಮನಕನಿಗೆ ಭಾರಿ ಖುಷಿ ಆಯ್ತು. ಅದು ಬಂದು ಹೇಳಿದ್ರು, ಸ್ವಾಮಿ ಅದು ಆಕ್ಚುಲಿ ಏನ್ ಗೊತ್ತಾ, ಅದು ಬಂದು ಶಿವನ ವಾಹನ ನಂದಿ. ಶಿವ ಏನ್ ಮಾಡಿದ್ರು ನೋಡಿ, ಕತೆ ಕಟ್ಟದು ಅಲ್ಲಿ ಅದಕ್ಕೂ ಹೇಳಿಲ್ಲ, ಇಲ್ಲಿ ಇದಕ್ಕೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಈ ತರ ಮಾಡ್ತಾರೆ ಅಂತ. ದಮನಕ ಇಲ್ಲಿ ಬರುವ ಒಂದು ಕತೆ ರೆಡಿಯಾಗಿದೆ ಮನಸ್ಸಲ್ಲಿ. ಅದು ಬಂದು ಹೇಳಿತು ಇವನ ಪಿಂಗಲಕನ ಹತ್ರ, ಅಲ್ಲಿ ಬಂದಿರೋದು ಏನ್ ಗೊತ್ತಾ, ಅದು ಶಿವನ ವಾಹನ, ಶಿವ ಕಳಿಸಿರೋದು. ಶಿವ ಆಕ್ಚುಲಿ ಕಾಡನ್ನ ಅದಕ್ಕೆ ಕೊಟ್ಟು ಬಿಟ್ಟು ಹೇಳಿದಾನೆ, ನೀನು ಇಲ್ಲಿ ಆರಾಮಾಗಿ ಮೇಯ್ತಾ ಇರು ಸ್ವಲ್ಪ ದಿನ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾನಂತೆ. ಹಾಗೆ ಆ ಶಿವನೇ ಈ ಕಾಡನ್ನ ಅದಕ್ಕೆ ಕೊಟ್ಟು ಬಿಟ್ಟಿದ್ದಾನೆ, ಅದಕ್ಕೆ ಅದಿಷ್ಟು ಜೋರಲ್ಲಿ ಗುಟ್ರು ಹಾಕ್ತಾ ಇರೋದು ಅಂತ. ಆವಾಗ ಪಿಂಗಲಕನಿಗೆ ಜೋರು ಟೆನ್ಷನ್ ಆಯ್ತು. ಟೆನ್ಷನ್ ಆಗೋದು ಇದಲ್ವಾ, ಸಹಜ ಅಲ್ವಾ? ಅದು ಇಷ್ಟು ದಿನ ತಾನೇ ರಾಜ ಅಂತ ಇತ್ತು, ಈಗ ಅದಕ್ಕಿಂತ ದೊಡ್ಡ ವ್ಯಕ್ತಿ ಯಾರೋ ಬಂದಿದ್ದಾನೆ, ಅದು ಕೂಡ ಬೇರೆ ದೇವರು ಕಳಿಸಿರುವಂಥದ್ದು. ನಮ್ಗೆ ಹಾಗೆ ಆಗ್ತಲ್ವಾ? ಯಾರೋ ಒಬ್ಬ ಗ್ರಾಮ ಪಂಚಾಯತ್ ಆಫೀಸಲ್ಲಿ ಅವನೇ ಯಜಮಾನ ಅಂತ ಕೂತಿರ್ತಾನೆ. ಅವಾಗ ಏನ್ ಮಾಡ್ತಾರೆ, ಅವನಿಗಿಂತ ದೊಡ್ಡ ಯಾರೋ ಒಬ್ಬ ಆಫೀಸರ್ ಕೂರಿಸ್ತಾರೆ. ಹಾಗಾಗಿ ಸುಮ್ಮನೆ ಟೆನ್ಷನ್, ರಗಡೆ ಅಲ್ವಾ? ಅಯ್ಯೋ ನಾನೇ ಇಲ್ಲಿ ರಾಜನ ಹಾಗಿದ್ದೆ, ಈಗ ಇನ್ನೊಬ್ಬ ಬಂದು ನನ್ನದು ಏನು ಅವನು ಮೇಯಿಸುದು ಅಂತ ಹೇಳಿ. ಹಾಗೆ ಈ ಪಿಂಗಲಕನಿಗೆ ಟೆನ್ಷನ್ ಆಯ್ತು, ನಾನು ಒಬ್ಬ ಇದ್ದೆ ರಾಜನಾಗಿ, ಇನ್ನೊಬ್ಬ ಯಾರಿಗೋ ಬಂದವರು. ಅದು ಹೇಳಿದ್ದು, ನೋಡು ಈಗ ನೀನು ಏನಾದ್ರೂ ಹೇಳ್ಬೇಕಲ್ಲ ಅವ್ರಿಗೆ ನನ್ನ ಬಗ್ಗೆ, ಅದನ್ನು ನಾವು ಮಾಡುವ, ಏನ್ ಹೇಳ್ತೀಯ? ಅಲ್ಲಿ ದುರ್ಗೆಯ ವಾಹನ ಸಿಂಹ ಉಂಟು ಅಂತ ಹೇಳ್ತೇನೆ ನಾನು, ಅವ್ರು ಶಿವನ ವಾಹನ ನಂದಿ. ನಿಮ್ಮನ್ನೇನ್ ಹೇಳ್ತೇನೆ, ಬರೀ ಪಿಂಗಲಕ ಅಲ್ಲ, ನೀವು ಯಾರು ದುರ್ಗೆಯ ವಾಹನ ಸಿಂಹ ಅಂತ ಹೇಳ್ತೇನೆ. ಆವಾಗ ಅವನು ಸ್ವಲ್ಪ ಹದ್ಮಸ್ತಲ್ಲಿರ್ತಾನೆ, ಇಲ್ಲದ್ರೆ ಅವನು ಆಗತ್ತೆ ಆಗ್ತಾನೆ. ಭಾರಿ ಒಳ್ಳೆ ಯೋಚನೆ ಮಾಡಿದ್ದೆ. ನನಗೆ ಕೂಡ ಈ ಯೋಚನೆ ಬಂದಿರಲಿಲ್ಲ. ಅದಕ್ಕೆ ನಾವು ಮಂತ್ರಿಗಳನ್ನ ಹತ್ತಿರ ಇಟ್ಕೊಳ್ಬೇಕು ಅಂತ ಹೇಳುದು ಇದಕ್ಕೆ. ಅವರ ಯೋಚನೆಗಳು ಭಯಂಕರವಾಗಿರ್ತವೆ. ಹೀಗೆ ಹೋಗಿ ಹೇಳು ಅಂತ ಹೇಳಿದ್ರು. ಈ ದಮನಕ ಮತ್ತೆ ಹೋಗಿ ಹೇಳಿದ್ದು, ನೋಡು ಅಲ್ಲಿ ಒಬ್ಬ ಈ ಕಾಡಿಗೆ ಇನ್ನೊಬ್ಬ ರಾಜ ಇದ್ದಾನೆ, ಅವನು ಯಾವ ಅಂತ ಹೇಳಿದ್ರೆ ದುರ್ಗೆಯ ವಾಹನ ಸಿಂಹ, ಅವನು ಇಲ್ಲಿ ಓಡಾಡ್ಕೊಂಡಿದ್ದಾನೆ. ಸೊ ಅವನು ನಿನ್ನನ್ನ ಅವನ ಹತ್ರ ಬರ್ಲಿಕ್ಕೆ ಹೇಳಿದ್ದಾನೆ, ನಿನ್ನನ್ನು ಕರ್ಕೊಂಡು ಬರ್ಬೇಕು ಅಂತ ಹೇಳಿದ್ದಾನೆ. ಆವಾಗ ಇವನಿಗೆ ನಡಿಲಿಕ್ಕೆ ಶುರುವಾಯಿತು. ಮೈ ಎಷ್ಟು ದೊಡ್ಡದಾಗಿದ್ರು ಕೂಡ ಮನಸ್ಸು ದೊಡ್ಡದಾಗಿರುತ್ತೆ. ಮನಸ್ಸಿನಲ್ಲಿ ಇನ್ನೂ ಕೂಡ ಅದು ಹಸುವೆ, ಅದು ಎತ್ತುವೆ, ಅದಕ್ಕೆ ನಡಿಲಿಕ್ಕೆ ಶುರುವಾಯಿತು. ಅಯ್ಯೋ ಈಗ ಸಿಂಹದ ಹತ್ರ ಹೋದ್ರೆ ಏನ್ ಮಾಡುದು, ಅವ್ನು ತಿಂದ್ಬಿಟ್ರೆ ಏನ್ ಮಾಡುದು, ಅಯ್ಯೋ ನಾನಂತೂ ಖಂಡಿತ ಬರುದಿಲ್ಲಪ್ಪ ಅಂತ ಹೇಳಿ ಕೈ ಮುಗಿಬೇಕು. ಅವಾಗ ಏನ್ ಹೇಳಿದ್ರು, ನೋಡು ಹಾಗೆಲ್ಲ ಮಾಡ್ಬೇಡ, ನೀನು ನೀನು ಬರುವಾಗ ಮಾತ್ರ ಗತ್ತಲ್ಲಿ ಬರ್ಬೇಕು, ಗತ್ತಲ್ಲಿ ಬಂದು ಗತ್ತಲ್ಲಿ ಮಾತಾಡ್ಬೇಕು. ಅಲ್ಲಿ ಬಂದು ಹೆದರ್ಬೇಕಲ್ಲ ಹಾಗೆ ಓಡ್ ಹೋಗುದಲ್ಲ, ಗತ್ತಲ್ಲಿ ಬಂದು ಕುತ್ಕೊಂಡು ಮಾತಾಡ್ಬೇಕು. ಯಾರ ಹತ್ರ? ಸಿಂಹದ ಹತ್ರ. ನಾನೆಲ್ಲ ಕಥೆಯೆಲ್ಲ ಹೇಳಿ ರೆಡಿ ಮಾಡಿದ್ದೀನಿ ನಿಮಗೆ, ನೀನೇನು ಹೆದರ್ಬೇಕಾಗಿಲ್ಲ. ನೀನು ಮತ್ತೆ ಅವರು ಇಬ್ರು ಚೆನ್ನಾಗಿ ಇರಿ, ಏನು ಪ್ರಾಬ್ಲಮ್ ಏನಿಲ್ಲ. ನೀವು ಇಬ್ರು ಒಟ್ಟಿಗೆ ಇದ್ರೆ ನಮಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ಒಂದ್ಸಲ ಅವರು ಗರ್ಜನೆ ಮಾಡೋದು, ನೀರು ಗುಡ್ರು ಹಾಕೋದು, ಈ ತರ ಎಲ್ಲ ಆಗ್ತಾ ಇದ್ರೆ ಕಾಡಿನಲ್ಲಿ ನಮ್ಗೆ ಎಲ್ಲಿ ಹೋಗುದು ಅಂತ ನಮಗೆ ಟೆನ್ಷನ್ ಆಗ್ತದೆ. ನೀವಿಬ್ರು ಒಟ್ಟಿಗೆ ಇದ್ರೆ ಪ್ರಾಬ್ಲಮ್ ಇಲ್ಲ. ಆದರೆ ನೀನು ಮಾತ್ರ ಅವನ ಜೊತೆ ನಿನ್ನ ಗತ್ತು ಗಾಂಭೀರ್ಯವನ್ನು ಬಿಡಬಾರದು ಅಂತ ಹೇಳಿದ್ರು.
ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, ಏನು, ಈಗ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಆಮೇಲೆ ನೀನು ಅವನ ಜೊತೆ ಸ್ನೇಹ ಆಗ್ತದೆ, ನಿನಗೆ ಫ್ರೆಂಡ್ಶಿಪ್ ಆಗ್ತದೆ. ಫ್ರೆಂಡ್ಶಿಪ್ ಆದ್ಮೇಲೆ ನೀನು ನನ್ನ ಮೇಲೆ ಮಾತ್ರ ಸವಾರಿ ಮಾಡ್ಲಿಕ್ಕಿಲ್ಲ. ನೀನು ಅಲ್ಲಿ ಹೋಗಿ ಸಿಂಹದ ಜೊತೆ ಕೂತ ಮೇಲೆ ನಿಮ್ಗೆಲ್ಲ ತಲೆಯಲ್ಲಿ ಏರ್ತದೆ ನಿಮ್ಗೆ ಅಲ್ವಾ. ಒಂದು ಸಿಂಹಾಸನದಲ್ಲಿ ಹೋಗಿ ಕೂತ್ಕೊಡ್ಲೆ ನೀವು ಉಳಿದವರೆಲ್ಲ ನಾಯಿ ಬೆಕ್ಕುಗಳು ಹಾಗೆ ಟ್ರೀಟ್ ಮಾಡ್ತೀವಿ. ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ನಾನು ನಾನು ಅಮಾತ್ಯ, ನಾನು ಅಲ್ಲಿ ಮಂತ್ರಿ, ನನ್ನನ್ನು ಮಂತ್ರಿ ಹಾಗೆ ಮಾತಾಡಿಸ್ಬೇಕು. ನಿನ್ನ ಆಟ ಎಲ್ಲ ಯಾವುದು ನನ್ನ ನಡೆಸಲಿಕ್ಕಿಲ್ಲ ಅಂತ ಹೇಳಿ ಎಲ್ಲ ಹೇಳಿ ರೆಡಿ ಮಾಡಿ ಕರ್ಕೊಂಡು ಹೋಯ್ತು. ಕರ್ಕೊಂಡು ಹೋಗಿ ಅಲ್ಲಿ ಪಿಂಗಳಕನ ಹತ್ರ ಹೋಯ್ತು. ಪಿಂಗಳಕನಿಗೆ ಪರಿಚಯ ಮಾಡಿಕೊಟ್ಟಿತು. ಎಲ್ಲ ಆದ್ಮೇಲೆ ಈ ಸಂಜೀವಕ ಏನ್ ಮಾಡಿದ್ದು, ಒಳ್ಳೆ ದೋಸ್ತಿ ಆಯ್ತು. ಪಿಂಗಳಕನ ಜೊತೆ ಒಳ್ಳೆ ದೋಸ್ತಿ ಆಯ್ತು. ದೋಸ್ತಿಯಾಗಿ ಅದೇನ್ ಮಾಡಿತು, ಪ್ರತಿದಿನ, ಯಾಕೆಂದ್ರೆ ಪಿಂಗಳಕನಿಗೂ ಹೆದರಿಕೆ, ಇದು ಯಾರು, ಶಿವನ ವಾಹನ, ಶಿವ ಕಳಿಸಿದ್ರು. ಈ ಸಂಜೀವಕನಿಗೂ ಹೆದರಿಕೆ, ಯಾಕೆ, ಇದು ದುರ್ಗೆಯ ವಾಹನ, ಸಿಂಹ, ದುರ್ಗೆ ಕಳಿಸಿದ್ರು ಅಲ್ವಾ. ಇಬ್ರು ದೇವತೆಗಳಿಂದ ಬಂದವರು ಅಂತ ಹೇಳ್ಕೊಂಡು ಇಬ್ರು ಬಾರಿ ನೆಮ್ಮದಿಯಿಂದ ಖುಷಿಯಿಂದ ಜಾಗ್ರತೆಯಿಂದ ಮಾತಾಡ್ತಾ ಇದ್ರು. ಈ ಸಂಜೀವಕ ದೊಡ್ಡ ವಿದ್ವಾಂಸ, ಯಾಕೆ ಅದು ಸುಮಾರು ವರ್ಷ ಅವನ ಮನೆಯಲ್ಲಿ ಓದಿ ಬೆಳೆದದ್ದು, ಅದಕ್ಕೆ ನೀತಿಶಾಸ್ತ್ರಗಳೆಲ್ಲ ಗೊತ್ತು. ಅದು ಈ ಹುಲಿಗೆ, ಸಿಂಹಕ್ಕೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಹೇಳ್ತಾ ಇತ್ತು, ನೋಡು ನಾವು ಹೀಗಿರ್ಬೇಕು, ನಾವು ಹಾಗಿರ್ಬೇಕು, ನಮ್ಮ ಬದುಕಲ್ಲಿ ನಾವು ಹೀಗೆ ನಡ್ಕೋಬೇಕು ಅಂತೆಲ್ಲ ದೊಡ್ಡ ದೊಡ್ಡ ರೀತಿಯಲ್ಲೆಲ್ಲ ಹೇಳ್ತಾ ಇತ್ತು. ಈ ಸಿಂಹ ಮಾತ್ರ ಅದನ್ನೆಲ್ಲ ಕೇಳಿದೇ ಇಲ್ಲ ಲೈಫಲ್ಲಿ ಅಲ್ವಾ. ಅದಕ್ಕೆ ಹೊಸ ವಿಷಯ ಇದಿಲ್ಲ. ಈ ಸಂಜೀವಕ ಹೇಳ್ತಾ ಇರೋ ವಿಷಯಗಳೆಲ್ಲ ಹೊಸತ್ತು. ಅದು ಭಾರಿ ಕಿವಿ ನೆಟ್ಟಗೆ ಮಾಡ್ಕೊಂಡು ಪ್ರತಿದಿನ ಕೇಳ್ತಾ ಇರೋದು ಇದರ ಪ್ರವಚನ. ಇದು ಪ್ರತಿದಿನ ಪಾಠ ಮಾಡೋದು, ಅದು ಪ್ರತಿದಿನ ಕೇಳೋದು, ಹೀಗಾಗ್ತಾ ಇದೆ. ಹೀಗೆ ಆಗ್ತಾ ಹೋದ ಹಾಗೆ ಕೆಲಸ ಏನಾಗ್ತದೆ, ನಮ್ಮ ಗುಣವನ್ನು ನಾವು ಬಿಟ್ಕೊಡ್ತೇವೆ ಅಲ್ವಾ. ಒಬ್ಬ ಕಳ್ಳ ಇರ್ತಾನೆ ಇಟ್ಕೊಳ್ಳಿ, ಆ ಕಳ್ಳನ ಜೊತೆ ಒಬ್ಬ ಸೇರ್ಕೊಂಡ್ರೆ ಏನಾಗ್ತದೆ, ಅವನು ಜ್ಞಾನಿ ಆಗ್ತಾನ, ಪಂಡಿತ ಆಗ್ತಾನ, ಮತ್ತೇನಾಗ್ತಾನೆ, ಅವನು ಕಳ್ಳನೇ ಆಗ್ತಾನೆ ಅಲ್ವಾ. ಯಾಕೆ, ಅವನಿಗೆ ಕಳ್ಳತನ ಮೊದಲಿಗೆ ತಪ್ಪು ಅಂತ ಇರ್ತದೆ ಮನಸ್ಸಲ್ಲಿ. ಆದ್ರೆ ಈ ಕಳ್ಳತನವನ್ನು ನೋಡ್ತಾ ನೋಡ್ತಾ ಏನಾಗ್ತದೆ, ಕೊನೆಗೆ ಏನು ಮಾಡಿದ್ರೆ ಸಮಸ್ಯೆ ಇಲ್ಲ, ಯಾರಾದ್ರೂ ಕೊಂದ್ರು ಏನು ಪಾಪ ಇಲ್ಲ, ಯಾರಾದ್ರೂ ದುಡ್ಡು ಲಭ್ಯಿಸಿದ್ರು ಏನು ನಷ್ಟ ಇಲ್ಲ, ಮಾಡಬಹುದು, ಜೀವನ ತೆಗಿಲಿಕ್ಕೆ ಇದೊಂದು ಉದ್ಯೋಗ ಅಲ್ವಾ. ಯಾರನ್ನಾದ್ರೂ ಲಭ್ಯಿಸುದು, ಕಳ್ಳತನ ಮಾಡುದು, ಕೊಲೆ ಮಾಡುದು, ಇದೆಲ್ಲ ಪರವಾಗಿಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತಲ್ವಾ. ಯಾರ ಜೊತೆ ಇದ್ರೆ, ಕಳ್ಳನ ಜೊತೆ ಇದ್ರೆ, ಡಕಾಯಿತರ ಜೊತೆ ಇದ್ರೆ, ದರೋಡೆ ಮಾಡಿದ್ರೆ ಒಳ್ಳೇದಂತ ಅನಿಸ್ಲಿಕ್ಕೆ ಶುರುವಾಗ್ತದೆ ಅಲ್ವಾ. ಹಾಗೆ ನಾವು ಎಷ್ಟೇ ಒಳ್ಳೆಯದಾದ್ರೂ ಕೂಡ ಇನ್ನೊಬ್ಬ ಯಾರೋ ಕೆಟ್ಟವರ ಜೊತೆ ಸೇರಿದಾಗ ಮನಸ್ಸು ಸ್ವಲ್ಪ ಕೆಡಲಿಕ್ಕೆ ಶುರು ಆಗ್ತದೆ, ನಮ್ಮ ಮನಸ್ಸು ದುರ್ಬಲವಾಗಿದೆ. ಹಾಗೆ ಒಬ್ಬ ಒಳ್ಳೆಯವರ ಜೊತೆ ಸೇರಿದಾಗ ನಾವು ಎಷ್ಟೇ ಕೆಟ್ಟವರಾದ್ರೂ ಕೂಡ ಕೆಲವು ಸಲ ಒಳ್ಳೆಯವರಾಗ್ತಾ ಹೋಗ್ತೇವೆ ಅಲ್ವಾ. ಎರಡು ಗಿಳಿಗಳಿರ್ತದೆ, ಆ ಎರಡು ಗಿಳಿಗಳು ಚಿಕ್ಕ ಮರಿಗಳಿದ್ದಾಗಲೇ ಇಬ್ರು ಬೇರೆ ಬೇರೆ ಆಗಿದೆ. ಅವರ ತಾಯಿ ಸತ್ತು ಹೋಯ್ತು, ಎರಡು ಅಲ್ಲಿ ಚಿಕ್ಕ ಮರಿಗಳು, ಚಿಕ್ಕ ಗಿಳಿ ಮರಿಗಳು, ಅವುಗಳೆರಡೂ ಕೂಡ ಒಂದ್ ಕಡೆ ಕೂತಿದ್ದವು. ಆವಾಗ ಇಬ್ರು ಬಂದು ಏನ್ ಮಾಡಿದ್ರು, ಗಿಳಿ ಮರಿಗಳನ್ನ ನೋಡಿದ್ರು. ಅಯ್ಯೋ ಪಾಪ ಇದಕ್ಕೆ ತಾಯಿ ಇಲ್ಲ, ತಾಯಿ ಪಾಪ ಕೂತಿದ್ದಾವೆ ಅಂತ ಹೇಳಿ ಒಬ್ಬ ಒಂದು ಗಿಳಿಯನ್ನು ತಗೊಂಡೋದ, ಇನ್ನೊಬ್ಬ ಇನ್ನೊಂದು ಗಿಳಿಯನ್ನು ತಗೊಂಡೋಗಿ ಅವ್ರಿಗೂ ಸಾಕಿದ್ರು. ಇಬ್ರು ಬೇರೆ ಬೇರೆ ಕಡೆಯಲ್ಲಿ ಸಾಕಿದ್ರು. ಒಂದು ಸಲ ಒಬ್ಬ ರಾಜ ಆ ಕಾಡಿನಲ್ಲಿ ಬೇಟೆ ಆಡ್ಲಿಕ್ಕೆ ಬಂದ. ಬೇಟೆ ಆಡ್ಲಿಕ್ಕೆ ಬರುವಾಗ ಅವನು ಬೇಟೆ ಆಡ್ಲಿಕ್ಕೆ ಹೋಗಿ ಎಲ್ಲ ಸುಸ್ತಾಗಿ ಅವನು ಎಲ್ಲೋ ಒಂದ್ ಕಡೆ ಹೋದ. ಅಲ್ಲೊಂದು ಮನೆ ಕಾಣಿಸಿತ್ತು, ಆ ಮನೆ ಹತ್ರ ಹೋದ. ನೀರು ಕುಡ್ಲಿಕ್ಕೆ ನೀರು ಬೇಕು ಅಂತ ಹೇಳ್ಕೊಂಡು ಹೋದ. ಇವನು ಅಲ್ಲಿ ಹತ್ರ ಹೋಗ್ತಾ ಇದ್ದ ಹಾಗೆ ಏನ್ ಮಾಡಿತ್ತು, ಆ ಗಿಳಿ, ಹೊಡಿರಿ ಅವನ, ಬಡೀರಿ ಅವನ, ಚಚ್ ಹಾಕಿ ಅವನ, ಕೊದ್ದು ಹಾಕಿ ಅವನ, ನೀರು ಕೊಡಬೇಡಿ, ಅವನ ನೇತ್ ಹಾಕಿ ಅಂತ ಹೇಳಿ ಶುರು ಮಾಡಿ, ಜೋರ್ ಕಿರಿಸಿ ಶುರು ಮಾಡಿ. ಈ ರಾಜನಿಗೆ ಭಯ ಆಯ್ತು, ಅಯ್ಯೋ ಯಾರು ಬರ್ತಾರೆ, ಎಷ್ಟು ದೊಡ್ಡ ಸೈನ್ಯ ಬರುತ್ತೋ ಏನೋ, ನನ್ನನ್ನು ಏನ್ ಮಾಡ್ತಾರೆ ಏನೋ ಅಂತ ಹೇಳಿ ಅವನಿಗೆ ಹೆದರಿ ಓಡ್ಕೊಂಡು ಹೋದ. ಸ್ವಲ್ಪ ದೂರ ಓಡಿದ ಮೇಲೆ ಅವನಿಗೆ ಇನ್ನೊಂದು ಮನೆ ಕಾಣಿಸಿತು. ಆ ಇನ್ನೊಂದು ಮನೆ ಹತ್ರ ಹೋಗುವಾಗ ಏನಾಯ್ತು, ಅಲ್ಲೂ ಕೂಡ ಒಂದು ಗಿಳಿ ಇದೆ. ಇವನೇನ್ ಅಂದ್ಕೊಂಡ, ಈಗ ಅಲ್ಲಿ ಹೋದ್ರೆ ಅಲ್ಲೂ ಇದು ಈ ತರ ಬಾಯಿ ಕೂಡ ಬೈದಿದ್ದು ಅಂತ ಹೇಳಿ ಬಹಳ ಸಣ್ಣ ಹೆಜ್ಜೆಯಲ್ಲಿ ಕೂಡ ಹತ್ರ ಹೋದ. ಅದು ಇದನ್ನು ನೋಡಿ, ಸ್ವಾಮಿ, ಮಹಾಸ್ವಾಮಿ, ಯಾಕೆ ಹತ್ರ ಬರ್ತಾ ಇದ್ದೀರಾ, ನೇರವಾಗಿ ಬನ್ನಿ, ಬಂದು ಕೂತ್ಕೊಳ್ಳಿ, ನಿಮ್ಗೇನು ಗಾಳಿ ಬೀಸಬೇಕಾ, ನಿಮ್ಗೆ ನೀರು ಬೇಕಾ, ಜ್ಯೂಸ್ ಬೇಕಾ, ಪಲಾವ್ ಬೇಕಾ, ಬಿರಿಯಾನಿ ಬೇಕಾ ಅಂತ ಹೇಳಿ ಶುರು ಮಾಡಿ. ಇವ್ರಿಗೆ ಆಶ್ಚರ್ಯ ಆಗಿದೆ, ನೋಡ್ಲಿಕ್ಕೆ ಈ ಗಿಳಿ ಆ ಗಿಳಿ ಹಾಗೆ ಉಂಟು, ಇಬ್ರು ಒಂದೇ ಏಜ್ನವರು, ಅದಕ್ಕೂ 10 ವರ್ಷ, ಇದಕ್ಕೂ 10 ವರ್ಷ. ಆದ್ರೆ ಅದೇನ್ ಹೇಳ್ತಾ ಇದೆ, ಇವನನ್ನ ಹೊಡಿರಿ, ಬಡಿರಿ, ಕೊಚ್ಚಿ, ಕೊಲ್ಲಿ, ನೇತಾಕಿ ಅಂತ ಹೇಳ್ತಾ ಇದೆ. ಇದೇನ್ ಹೇಳ್ತಾ ಇದೆ, ಬನ್ನಿ ಕೂತ್ಕೊಳ್ಳಿ, ವಿಚಾರ ಮಾಡ್ತೇನೆ, ಗಾಳಿ ಹಾಕ್ತೇನೆ, ನೀರು ಕೊಡ್ತೇನೆ ಅಂತ ಹೇಳ್ತಾ ಇದೆ. ಇದೇನಪ್ಪ ವಿಶೇಷ ಅಂತ ಅಂದ್ಕೊಂಡ. ಆ ಮನೆಯಿಂದ ಒಬ್ಬ ಋಷಿ ಬಂದು ಇವನಿಗೆ ನೀರು ಕೊಟ್ಟ, ಕುಡಿಲಿಕ್ಕೆ ನೀರು ಕೊಟ್ಟ, ಕೂತ್ಕೊಳ್ಳಿಕ್ಕೆ ಚಾಪೆ ಹಾಸಿದ, ಎಲ್ಲ ಮಾಡಿದ. ಆವಾಗ ರಾಜ ಹೇಳಿದ, ನಾನು ರಾಜ, ಇಲ್ಲಿ ಬೇಟೆಗೆ ಬಂದಿದ್ದೇನೆ, ದಾರಿ ತಪ್ಪಿ ಈ ಕಡೆ ಬಂದೆ,
ಆದ್ರೆ ನಿಮ್ಮ ಮನೆಗೆ ನಿಮ್ಮ ಆಶ್ರಮಕ್ಕೆ ಬರುವುದು ನಾನು ಒಂದು ಮನೆ ಹತ್ರ ಹೋದೆ, ಅಲ್ಲಿ ನಿಮ್ಮ ಮನೆಯ ಮುಂದೆ ಇರುವ ಗಿಳಿಯ ಹಾಗೆ ಒಂದು ಗಿಳಿ ಇತ್ತು. ಆದ್ರೆ ಅದು ನನಗೆ ಬಡೀರಿ ಬಡೀರಿ ಅಂತ ಹೇಳ್ತಾ ಇತ್ತು, ಜೋರ ಕೂಗ್ತಾ ಇತ್ತು. ನಿಮ್ಮ ಮನೆಯ ಗಿಳಿ ಬನ್ನಿ ಕೂತ್ಕೊಳ್ಳಿ ಉಪಚಾರ ಮಾಡ್ತೇನೆ ಅಂತ ಹೇಳ್ತಾ ಇದೆ. ಏನು ಈ ವ್ಯತ್ಯಾಸ? ಅದಕ್ಕೆ ಆ ಋಷಿ ಹೇಳಿದ, ಈ ಗಿಳಿ ಮತ್ತೆ ಆ ಗಿಳಿ ಅಣ್ಣ ತಮ್ಮಂದಿರು, ಇಬ್ರು ಅಣ್ಣ ತಮ್ಮಂದರು, ಇಬ್ರು ಬ್ರದರ್ಸ್. ಆದ್ರೆ ಆ ಗಿಳಿಯನ್ನು ಯಾರು ಸಾಕಿದ್ದಾರೆ? ಒಬ್ಬ ಡಕಾಯಿತ ಸಾಕಿದ್ದಾರೆ. ಈ ಗಿಳಿಯನ್ನು ಯಾರು ಸಾಕಿದ್ದಾರೆ? ಒಬ್ಬ ಋಷಿ. ಹಾಗೆ ಯಾರು ಹೇಗೆ ಸಾಕಿದಾರೋ ಅದರ ಮೇಲೆ ಆ ಗಿಳಿಯ ಗುಣ ಬಂದ್ಬಿಟ್ಟಿದೆ. ಗಿಳಿಗೆ ಗಿಳಿದ್ದೇ ಆದಂತ ಗುಣ ಅಂತಿಲ್ಲ, ಅದು ಯಾರ ಜೊತೆ ಇರ್ತದೋ ಅವರ ಗುಣ ಗಿಳಿಗೆ ಬಂದ್ಬಿಡ್ತದೆ. ಹಾಗೆ ಆಗಿದೆ ಅಂತ ಹೇಳಿ. ಹಾಗೆ ಈ ಸಂಜೀವಕ ದಿನ ಇದಕ್ಕೆ ಉಪದೇಶ ಹೇಳ್ತಾ ಉಂಟು, ದಿನ ಒಂದು ಪಂಚತಂತ್ರ ಕಥೆ ಹೇಳ್ತಾ ಉಂಟು, ದಿನ ಒಂದು ವೇದದ ಉಪನಿಷತ್ತುಗಳ ಕಥೆ ಹೇಳ್ತಾ ಉಂಟು, ದಿನ ಚಾಣಕ್ಯ ನೀತಿ ಹೇಳ್ತಾ ಉಂಟು, ಎಲ್ಲ ಮಾಡ್ತಾ ಉಂಟು. ಹೀಗೆ ಆಗಿ ಏನಾಗಿದೆ, ಈ ಹುಲಿಗೆ ಸಿಂಹಕ್ಕೆ ನಾನು ಸ್ವಲ್ಪ ಬೆಚ್ಚಗಾಗಬೇಕು ಅಂತ ಆಗಿಬಿಟ್ಟಿದೆ. ನಾನು ಇನ್ನು ಮುಂದೆ ಗರ್ಜನೆ ಮಾಡಬಾರ್ದು, ನಾನು ಪ್ರಾಣಿಗಳನ್ನು ತಿನ್ನಬಾರ್ದು, ನಾನು ಏನು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಬೇಕು ಅಂತ ಆಗಿಬಿಟ್ಟಿದೆ. ಅದು ಪ್ರತಿನಿತ್ಯ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ, ಪ್ರತಿನಿತ್ಯ ಅದು ಕೂಡ ಭಜನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದು ಕೂಡ ಸಂಜೀವಕನ ಹಾಗೆ ಎತ್ತ ಆಗ್ತಾ ಹೋಗ್ತಾ ಇದೆ, ಮನಸ್ಸಿನಲ್ಲಿ ರೂಪದಲ್ಲಿ ಸಿಂಹವೇ. ಹೀಗೆ ಆಗಿ ಏನಾಯ್ತು, ಅದು ಪ್ರಾಣಿಗಳನ್ನು ಹಿಡಿಯುವುದನ್ನು ಬಿಟ್ಟುಬಿಟ್ಟಿತ್ತು. ಈಗ ಪ್ರಾಣಿಗಳನ್ನ ಹಿಡಿದನ್ನು ಬಿಟ್ರೆ ಈ ಪರಿವಾರದವರು ಸುಮ್ಮನೆ ಇರ್ತಾರ? ಪರಿವಾರದವರು ಇರುವುದು ಯಾಕೆ? ಸಿಂಹದ ಸುತ್ತಮುತ್ತ ಯಾಕಿರುದು? ಅದು ಯಾವುದೋ ದೊಡ್ಡ ಪ್ರಾಣಿಯನ್ನ ತಿಂದರೆ ಹಿಡಿದರೆ ಅದು ತಿಂದ ಮೇಲೆ ಉಳಿದ ಮಾಂಸ ಇರ್ತದಲ್ಲ, ಆ ಉಳಿದ ಮಾಂಸಗಳನ್ನ ಈ ಪರಿವಾರದವರೆಲ್ಲ ತಿನ್ನೋದು. ಈಗ ಒಂದು ನರಿ ಇದೆ ಅಂತ ಇಟ್ಕೊಳ್ಳಿ, ನರಿಗೆ ಆನೆನ ಹಿಡಿಲಿಕ್ಕೆ ಹೋಗಿ ಆನೆನ ಹಿಡಿದು ಬೇಟೆಯಾಡ್ಲಿಕ್ಕೆ ಆಗ್ತದ? ಇಲ್ಲ. ಅದು ಏನ್ ಮಾಡ್ತದೆ, ಹುಲಿಯೋ ಸಿಂಹೋ ಯಾರಾದ್ರೂ ಹಿಂಸರ ಪ್ರಾಣಿಗಳು ಬಂದು ಬೇಟೆಯಾಡಿ ಅಂತ ಕಾಯ್ತಾರೆ. ಸೊ ಯಾವುದೋ ಒಂದು ಸಿಂಹ ಬಂದು ಆನೆಯನ್ನು ಬೇಟೆಯಾಡಿದ್ರೆ ಅದೇನ್ ಮಾಡಿ, ಇಡೀ ಆನೆ ತಿಂದ್ಬಿಡ್ತದೆ. ಅದು ಸಿಂಹ ನೋಡಿದಿರಾ, ಕಾಡಿನಲ್ಲಿ ಇಡೀ ಪ್ರಾಣಿ ತಿನ್ನುವುದಿಲ್ಲ, ಅದೇನ್ ಮಾಡ್ತದೆ, ಸ್ವಲ್ಪ ಮಾಂಸ ತಿಂದು ಆಮೇಲೆ ಬಿಟ್ಟು ಬಿಡ್ತದೆ. ಆ ಬಿಟ್ಟ ಪ್ರಾಣಿಯ ಮಾಂಸವನ್ನ ಉಳಿದ ಎಲ್ಲರೂ ಬಂದು ತಿಂತಾರೆ. ಕತ್ತೆಗಿರುವ ಬರ್ಬೋದು, ನರಿ ಬರ್ಬೋದು, ತೋಳ ಬರ್ಬೋದು, ಹಂದಿ ಬರ್ಬೋದು, ಕರಡಿ ಬರ್ಬೋದು, ಹೀಗೆ ಬೇರೆ ಎಲ್ಲ ಪ್ರಾಣಿಗಳು ಬಂದು ಏನ್ ಮಾಡ್ತವೆ, ಆ ಉಳಿದ ಮಾಂಸವನ್ನು ತಿಂತವೆ. ಅದಕ್ಕೋಸ್ಕರ ಈ ಪರಿವಾರ ಸಿಂಹದ ಜೊತೆ ಹೋಗ್ತಾ ಇರೋದು. ಸುಮ್ಮನೆ ಗಾಳಿ ಬಿಸಿಕಲ್ಲ ಅಲ್ವಾ, ಅವನು ಮಾಂಸ ತಿಂತಾನೆ, ಅವನು ತಿಂದು ಉಳಿಸಿದ ಮಾಂಸವನ್ನ ನಾವು ತಿಂದು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಹೋಗ್ತಾ ಇರೋದು. ಈಗ ಈ ಹುಲಿ ಸಿಂಹ ಏನ್ ಮಾಡಿದೆ, ನನಗೆ ಯಾವುದೂ ಬೇಡ, ನನಗೆ ಮಾಂಸ ಬೇಡ, ನನಗೆ ಮುಂದೆ ಹಿಂಸೆ ಬೇಡ, ನಾನು ಯಾರನ್ನು ಕೊಲ್ಲುವುದಿಲ್ಲ, ನಾನು ಹೀಗೆ ಇರ್ತೇನೆ, ಹುಲ್ಲು ತಿಂತೇನೆ ಅಂತ ಹೇಳ್ತಾ ಉಂಟು ಈಗ ಈ ಸಿಂಹ ಅಲ್ವಾ. ಇದು ಬೇಟೆಯಾಡೋದನ್ನ ಕಡಿಮೆ ಮಾಡಿದ್ಕೊಳ್ಳಿ ಏನಾಯ್ತು, ಆ ಪ್ರಾಣಿಗಳೆಲ್ಲ ಅಯ್ಯೋ ನಮ್ಗೆ ಹೊಟ್ಟೆ ಹಸಿತಾ ಉಂಟು, ಇವನು ಮಾಂಸ ತಿಂದ ಹೋದ್ರೆ ನಮ್ಗೆ ಹೊಟ್ಟೆ ಇಲ್ವಾ, ನಮ್ಗೆ ಹಸಿತಾ ಉಂಟಲ್ಲ ಅಂತ ಎಲ್ಲ ಹೇಳಿ ಆ ಪ್ರಾಣಿಗಳು ಒಂದೊಂದಾಗಿ ಬಿಡ್ತಾ ಹೋದ್ರು. ಬೇರೆ ಎಲ್ಲಾದ್ರೂ ಹೋಗೋಣ, ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿ 20 ಪ್ರಾಣಿಗಳಿಂದ 19 ಆಯ್ತು, 18 ಆಯ್ತು, 16 ಆಯ್ತು, 14 ಆಯ್ತು, 10 ಆಯ್ತು, ಹೀಗೆ ಒಂದೊಂದಾಗಿ ಪ್ರಾಣಿಗಳು ಬಿಡ್ತಾ 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 ಹೋದವು ಎಲ್ಲವೂ ಕೂಡ. ಯಾರನ್ನ ಪಿಂಗಲಕರ ಸಿಂಹರಾಜನ ಬಿಟ್ಟು ಹೋಗ್ತಾ ಬಂದು. ಈಗ ಟೆನ್ಷನ್ ಆಗುದು ಯಾರಿಗೆ? ದಮನಕನಿಗೆ. ಯಾಕೆ? ಅವನೇನ್ ಅನ್ಕೊಂಡದ್ದು, ಎಲ್ಲ ದೊಡ್ಡ ರಾಜ್ಯ ಉಂಟು, ಎಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಇದ್ದಾವೆ, ಸುಮಾರು ಪ್ರಾಣಿಗಳಿದ್ದಾವೆ, ಅಲ್ಲಿ ನಾನು ಮಂತ್ರಿ ಅಂತ ಅನ್ಕೊಂಡದ್ದು. ಈಗ ಅಲ್ಲಿ ಉಳಿದವರು ಯಾರು? ಒಬ್ಬ ಪಿಂಗಲಕ, ಒಬ್ಬ ಸಂಜೀವಕ, ಇಬ್ರೇ. ಅವ್ರ ಜೊತೆ ನಾನು ಮಂತ್ರಿ ಅಂತ ಆಗಿ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಅವರು ದಿನ ಬೆಳಗಾದ್ರೆ ಅವಲಕ್ಕಿ ತಿನ್ನುವ ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಮಾಂಸ ಬೇಡ, ಇವತ್ತು ಅವಲಕ್ಕಿ ತಿನ್ನುವ, ಇವತ್ತು ಇಡ್ಲಿ ತಿನ್ನುವ ಅಂತ ಹೇಳ್ತಾ ಇದ್ದಾರೆ. ಇವ್ರ ಜೊತೆ ಕುತ್ಕೊಂಡು ನಾನೇನ್ ತಿನ್ನೋದು ಮಣ್ಣು ಅಂತ ಹೇಳಿ ಅವರಿಗೂ ಕೂಡ ಟೆನ್ಷನ್ ಆಗಿದೆ. ಆವಾಗ ಅವರು ಮತ್ತೆ ಕರ್ನಾಟಕನ ಹತ್ರ ಬಂದ, ನೋಡಪ್ಪ ಅಣ್ಣ ಈ ತರ ಆಗ್ಬಿಟ್ಟಿದೆ, ನಾನು ಏನೋ ಒಳ್ಳೇದಾಗ್ಲಿ, ಅವರಿಬ್ರು ಚೆನ್ನಾಗಿರ್ಲಿ, ಒಟ್ಟಾಗಿ ಚೆನ್ನಾಗಿರ್ಲಿ, ಬಲಶಾಲಿಗಳು ಅಂತ ಹೇಳಿ ನಾನು ಅನ್ಕೊಂಡ್ರೆ ಈ ಸಂಜೀವಕ ಬಂದು ಈ ಸಿಂಹದ ತಲೆಯನ್ನೇ ಕೆಡಿಸಿಬಿಟ್ಟಿದೆ. ಈಗ ಸಿಂಹ ಮಾಂಸ ತಿನ್ನೋದು ಬಿಟ್ಟು ಅದು ಸನ್ಯಾಸಿ ಆಗ್ತಾ ಇದೆ. ಹಾಗಾಗಿ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಆವಾಗ ಈ ಕರ್ನಾಟಕ ಹೇಳಿದ, ನೋಡು ಅದಕ್ಕೆ ನಾನು ಅದಕ್ಕೆ ಹೇಳುದು, ನಾವು ಯಾವತ್ತೂ ಕೂಡ ಏನ್ ಮಾಡ್ಬೇಕು, ನೋಡಿಕೊಂಡು ಕೆಲಸ ಮಾಡ್ಬೇಕು. ನೀನು ಸಂಜೀವನನ್ನ ಇವ್ರ ಹತ್ರ ಕರ್ಕೊಂಡು ಬರುವಾಗ ಯೋಚನೆ ಮಾಡ್ಬೇಕಾಗಿತ್ತು, ಸಂಜೀವಕನನ್ನ ಇವ್ರ ಜೊತೆ ಇಟ್ಟರೆ ಏನಾಗುತ್ತೆ ಯೋಚನೆ ಮಾಡ್ಬೇಕು ಹಾಗೆ ಅಂತ ಹೇಳಿದ್ರು. ಅವಾಗ ದಮನ ಕೇಳಿದ್ರು, ಹೌದಪ್ಪ ನಾನು ಸ್ವಯಂಕೃತ ಅಪರಾಧ ಮಾಡಿದೆ. ಏನ್ ಮಾಡಿದೆ? ಸ್ವಯಂಕೃತ ಅಪರಾಧ ಅಂದ್ರೆ ನನ್ನದೇ ತಪ್ಪು, ನಾನೇ ಬೇಕು ಅಂತ ಮಾಡಿಕೊಂಡು ತಪ್ಪು. ಇದು ಏನ್ ಮಾಡಿದ್ರು, ಕೋತಿ ಏನ್ ಮಾಡಿದ್ರು, ಅದಕ್ಕೆ ಯಾರಾದ್ರೂ ಹೇಳಿದಾರೆ ಹೋಗಿ ಬೆಳೆ ತೆಗಿಬೇಕು ಅಂತ, ಅದೇ ಹೋಗಿ ಕಾಲು ಸಿಕ್ಕಿಸಿಕೊಂಡು ಬೆಳೆ ತೆಗೆದಲ್ವಾ, ಏನಾಯ್ತು ಅದರ ಕಾಲು ಅಪ್ಪಚ್ಚಿ ಆಯ್ತು.
ಹಾಗೆ ಸ್ವಯಂಕೃತ ಅಪರಾಧ ಅಂದ್ರೆ ನಾವೇ ಬೇಕಂತ ಹೋಗಿ ಬಾವಿಗೆ ಬೀಳುದು. ಯಾರು ನಿಮ್ಮನ್ನ ನುಗ್ತಾ ಇಲ್ಲ, ನಿಮ್ಮನ್ನು ದುಡ್ತಾ ಇಲ್ಲ, ನೀವೇ ಹೋಗಿ ಬಾವಿಗೆ ಬಿದ್ರೆ ಸ್ವಯಂಕೃತ ಅಪರಾಧ, ನಾನೇ ಮಾಡಿದ ತಪ್ಪು. ಅದಕ್ಕೆ ಅದು ಒಂದು ಕಥೆ ಹೇಳಿತು ಕರ್ನಾಟಕ. ನೋಡು, ಸ್ವಯಂಕೃತ ಅಪರಾಧ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಇದ್ದ ದೇವಶರ್ಮ ಅಂತ ಒಬ್ಬ ಇದ್ದ. ಆ ದೇವಶರ್ಮ ಯಾರು? ಒಬ್ಬ ಮಠದ ಸ್ವಾಮಿ. ಒಂದು ಮಠ ಇತ್ತು, ಆ ಮಠದಲ್ಲಿ ಒಬ್ಬ ಸ್ವಾಮಿ. ಈ ಮಠಕ್ಕೆ ಎಲ್ಲ ಏನ್ ಮಾಡ್ತಾರೆ, ಜನಗಳೆಲ್ಲ ಬರ್ತಾ ಇದ್ರು, ಸುಮಾರು ಜನಗಳು ಬಂದವರು ಏನ್ ಮಾಡ್ತಾರೆ, ಸುಮ್ಮನೆ ಬಂದು ನೋಡ್ಕೊಂಡು ಹಾಯ್ ಬಾಯ್ ಹೇಳ್ಕೊಂಡು ಹೋಗುದಾ? ಅಲ್ಲ, ಏನ್ ಮಾಡ್ತಾರೆ, ಬರುವವರು ಮಠಕ್ಕೆ ಬರುವವರು ಏನ್ ಮಾಡ್ತಾರೆ, ಹೇಗೆ ಬರ್ಬೇಕು, ಸ್ವಾಮಿಗಳ ಹತ್ರ ಹೋಗುವಾಗ ಹೇಗೆ ಹೋಗ್ಬೇಕು, ಕೈ ಮುಗಿದುಕೊಂಡು ಹೋಗ್ಬೇಕು, ಸರಿ, ಮತ್ತೇನ್ ಮಾಡ್ಬೇಕು, ಕಾಣಿಕೆ ಕೊಡ್ಬೇಕಲ್ವಾ? ಅವರು ಹಣ್ಣು ಕೊಡ್ತಾರೆ ಸರಿ, ನಾವು ಕಾಣಿಕೆ ಕೊಡ್ಬೇಕು ಅಲ್ವಾ? ಅದು ದುಡ್ಡಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ರೂಪದಲ್ಲಿ ಇರ್ಬೋದು. ಅವ್ರ ಮಠದಲ್ಲಿ ದಿವಸ ಊಟ ಹಾಕ್ತಾರೆ ಸುಮಾರು ಜನಕ್ಕೆ, ನಾವು ಅಕ್ಕಿಯೋ ಬೇಳೆ ಏನೋ ಕೊಡ್ಬೇಕು, ತರಕಾರಿ ಏನೋ ಕೊಡ್ಬೇಕು, ಅಥವಾ ದುಡ್ಡು ಏನಾದ್ರು ಕೊಡ್ಬೇಕು, ಸ್ವಾಮಿಗಳಿಗೆ ಕಾಣಿಕೆ ಕೊಡ್ಬೇಕು. ಹಾಗೆ ಸುಮಾರು ಜನ ಬರ್ತಾ ಇದ್ರು, ಅವರೆಲ್ಲ ಕಾಣಿಕೆ ಕೊಡ್ತಾ ಇದ್ರು. ಈ ಸ್ವಾಮಿಗಳು ಏನು, ಸ್ವಾಮಿಗಳು ಬಂದ ಕಾಣಿಕೆ ಎಲ್ಲ ಗಂಟು ಕಟ್ಟು, ಬಂದ ಕಾಣಿಕೆ ಎಲ್ಲ ಗಂಟು ಕಟ್ಟಿ ಏನ್ ಮಾಡಿದ್ರು, ಒಂದಿಷ್ಟು ಚಿನ್ನ ಆಯ್ತು, ಇಷ್ಟು ಚಿನ್ನ. ಆ ಚಿನ್ನವನ್ನ ಒಂದು ಕಾಷಾಯ ವಸ್ತ್ರದಲ್ಲಿ ಸುತ್ತಿ ಸುತ್ತಿ ದೊಡ್ಡ ಗಂಟು ಮಾಡಿಕೊಂಡು ಎಲ್ಲಿ ಇಟ್ಕೊಂಡಿದ್ರು, ಒಳಗೆ ಇದ್ರಲ್ಲಿ ಇಟ್ಕೊಂಡಿದ್ರ, ಪೆಟ್ಟಿಗೆಯಲ್ಲಿ ಇಲ್ಲ, ಹರಿವಟ್ಟಲ್ಲಿ ಇಟ್ಕೊಂಡಿದ್ರ, ಎಲ್ರಿಗೂ ಕಾಣಲಿ ಅಂತ ಇಲ್ಲ, ಮತ್ತೆಲ್ಲಿ ಇಟ್ಕೊಂಡಿದ್ರು, ಕಂಕಳಲ್ಲಿ ಇಟ್ಕೊಂಡಿದ್ರು. ಯಾಕೆ? ಎಲ್ಲಿ ಕೂಡ ಬಿಡಬಾರ್ದು. ಸ್ನಾನಕ್ಕೆ ಹೋಗೋದು ಇಟ್ಕೊಂಡು ಹೋಗುದು, ಊಟಕ್ಕೆ ಹೋಗೋಕೆ ಇಟ್ಕೊಂಡು ಹೋಗುದು, ಎಲ್ಲಿ ಹೋದ್ರು ಈ ಕಂಕಳಲ್ಲಿ ಈ ಚೀಲ ಇಟ್ಕೊಂಡು ಹೋಗುದು. ಯಾವ ಚೀಲದಲ್ಲಿ ಏನಿದೆ? ಚಿನ್ನ. ಇದನ್ನು ಒಬ್ಬ ನೋಡಿದ. ಯಾರು ನೋಡಿದ? ಕಳ್ಳ ನೋಡಿದ. ಈ ಕಳ್ಳನಿಗೆ ನೋಡಿ, ಕಳ್ಳರು ಕೂಡ ಏನ್ ಮಾಡ್ತಾರೆ, ಕೆಲಸ ಪರೀಕ್ಷೆಗಳಿರ್ತದೆ, ಆ ಪರೀಕ್ಷೆಗೆ ಪಾಸ್ ಆದ್ರೆ ಅವರಿಗೆ ಖುಷಿ. ಈ ಕಳ್ಳನಿಗೆ ಏನು ಅಂತ ಹೇಳಿದ್ರೆ ಸವಾಲು, ಆ ಸ್ವಾಮಿಗಳ ಕಂಕುಳಲ್ಲಿರುವಂತಹ ದುಡ್ಡನ್ನು ಲಪ್ಪಾಯಿಸ್ಬೇಕು, ಚಿನ್ನವನ್ನು ಲಪ್ಪಾಯಿಸ್ಬೇಕು. ಬೇರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನಗೆ ಯಾವುದು ಕಂಕುಳಲ್ಲಿರುವ ಚಿನ್ನವನ್ನು ಲಪ್ಪಾಯಿಸ್ಬೇಕು ಅಂತ ಹೇಳಿ ಬಂದ. ಬಂದು ಏನ್ ಮಾಡಿದ, ಕಳ್ಳನ ರೂಪದನ್ನ ಎಲ್ಲ ಪಟ್ಟಿಯೆಲ್ಲ ಕಟ್ಟಿಕೊಂಡು ಬೆಲ್ಟ್ ಎಲ್ಲ ಹಾಕೊಂಡು ಬಂದ, ಕಪ್ಪು ಡ್ರೆಸ್ ಹಾಕೊಂಡು. ಇಲ್ಲ, ಮತ್ತೆ ಬಂದ ಒಳ್ಳೆ ಸಭ್ಯಸ್ಥನ ಹಾಗೆ, ಒಳ್ಳೆ ಬಿಳಿ ಶಾಲು, ಬಿಳಿ ಏನು ಪಂಚೆ ಎಲ್ಲ ಹಾಕೊಂಡು ಬೆನ್ನು ಬಗ್ಗಿಸ್ಕೊಂಡು ಬಂದ. ಬಂದು ಏನ್ ಹೇಳಿದ ಸ್ವಾಮಿಗಳಿಗೆ, ಸ್ವಾಮಿ ನನಗೆ ಈ ಜಗತ್ತೇ ಬೇಡ ಅಂತ ಅನಿಸುತ್ತೆ, ಈ ಜಗತ್ತು ಮಾಯೆ, ಇದು ಬೇಡ ಅಂತ ಅನಿಸುತ್ತದೆ, ನನಗೆ ಸಾಕಾಯ್ತು, ಇನ್ನು ಮುಂದೆ ನಾನು ಈ ಜೀವನದಲ್ಲಿ ನಾನು ಬೇರೆ ಯಾವ ಕೆಲಸವನ್ನು ಮಾಡುವುದಿಲ್ಲ, ನನಗೆ ಏನ್ ಮಾಡಬೇಕು, ನನಗೆ ಬ್ರಹ್ಮಜ್ಞಾನ ಬೇಕು. ಏನ್ ಬೇಕು? ಬ್ರಹ್ಮಜ್ಞಾನ ಬೇಕು. ನನಗೆ ನಿಮ್ಮ ಪಾದ ಸೇವೆ ಮಾಡಬೇಕು ಅಂತ ಅನಿಸ್ಬಿಟ್ಟಿದೆ. ದಿನ ಬೆಳಗಾದ್ರೆ ನಿಮ್ಮ ಸೇವೆ ಮಾಡಬೇಕು, ನಿಮ್ಮ ಹತ್ರ ಒಳ್ಳೊಳ್ಳೆ ಮಾತುಗಳನ್ನು ಕೇಳಬೇಕು, ಹಿತವಚನ ಕೇಳಬೇಕು, ವೇದ ಕೇಳಬೇಕು, ನಿಮ್ಮ ಜೊತೆ ನಿಂತುಕೊಂಡು ಪೂಜೆ ಮಾಡಬೇಕು, ನೀವು ಮಾಡುವ ಪೂಜೆಗೆ ಹೂ ತಂದು ಕೊಡಬೇಕು, ಆ ಎಲ್ಲ ಸೇವೆ ಮಾಡಬೇಕು ಅಂತ ಅನಿಸ್ಬಿಟ್ಟಿದೆ. ಹಾಗಾಗಿ ನನ್ನ ಸೇವೆಯನ್ನು ನಾವು ಒಪ್ಪಿಸಿಕೊಳ್ಬೇಕು. ಈ ಸ್ವಾಮಿಗಳಿಗೆ ಸ್ವಲ್ಪ ಡೌಟ್ ಬಂತು. ಇವನಿಗೆ ನೋಡಿದ್ರೆ 25 ವರ್ಷ, ಇವನಿಗೆ ಎಂತ ಬ್ರಹ್ಮಜ್ಞಾನ, ಇವನಿಗೆ ಜೀವನದ ಮೇಲೆ ಚಿಕಿತ್ಸೆ ಇಷ್ಟು ಬೇಗ. ಅವ್ರು ಹೇಳಿದ್ರು, ನೋಡಪ್ಪ ನಿಮ್ಗೆ ಬರೀ 25 ವರ್ಷ, ಇನ್ನು ಮದುವೆ ಆಗಿದೆ ಇಲ್ಲೋ ಗೊತ್ತಿಲ್ಲ, ಇಷ್ಟು ಬೇಗ ಯಾರಿಗೂ ಬರೋದಿಲ್ವಲ್ಲ, ಈ ತರ ಸನ್ಯಾಸದ ಇದು ಬಯಕೆ ಬರೋದಿಲ್ವಲ್ಲ, ನಿಮ್ಗೇನು ಬಂತು? ಇಲ್ಲ ಸ್ವಾಮಿ, ನಾನು ಬದುಕಿನಲ್ಲಿ ಎಲ್ಲವನ್ನೂ ನೋಡಿಬಿಟ್ಟು, ನನ್ನ ಅಪ್ಪ ಅಮ್ಮ ಬಹಳ ತಿಳ್ಕೊಂಡ್ಬಿಟ್ಟು, ನಾನು ತುಂಬಾ ಚಿಕ್ಕವರಿದ್ದಾಗಲೇ ನನ್ನ ತಂದೆ ತಾಯಿ ತಿಳ್ಕೊಂಡ್ಬಿಟ್ರು. ಕಳ್ಳರು ಏನು ಬೇಕಾದ್ರೂ ಮಾಡ್ತಾರಲ್ವ, ಅಪ್ಪ ಅಮ್ಮನನ್ನು ಸಾಯಿಸ್ತಾರೆ. ಚಿಕ್ಕವರಿದ್ದಾಗಲೇ ತಿಳ್ಕೊಂಡ್ಬಿಟ್ರು. ಆಮೇಲೆ ನಾನು ಅಲ್ಲಿ ಇಲ್ಲಿ ಬೆಳೆದೆ, ಯಾರ್ಯಾರ ನನಗೆ ಭಿಕ್ಷೆ ಹಾಕಿದ್ರು, ನಾನು ಯಾರ್ಯಾರ ಮನೆಯಲ್ಲೂ ಹೋಗಿ ನಾನು ಕೈ ಒಡ್ಡಿ ಬೌದ್ಧ ಭಿಕ್ಷಾಂತೇಜಿ ಅಂತ ಹೇಳಿ ಅವ್ರು ಕೊಟ್ಟ ಭಿಕ್ಷೆ ತಗೊಂಡು ಊಟ ಮಾಡಿ ಬದುಕಿದೆ. ಆಮೇಲೆ ಎಲ್ಲೆಲ್ಲೋ ಏನೇನು ಕೆಲಸಗಳನ್ನೆಲ್ಲ ಮಾಡಿದೆ. ನನಗೆ ಈ ಬದುಕು ಸಾಕತ್ತು ಅನಿಸಿದೆ. ಇನ್ನು ಮುಂದೆ ನನಗೆ ಏನು ಬೇಡ, ನನಗೆ ಬ್ರಹ್ಮಜ್ಞಾನ ಮಾತ್ರ ಬೇಕು, ನೀವೇ ನನಗೆ ಗುರು, ನಿಮ್ಮ ಸೇವೆ ಮಾಡ್ತಾ ನಾನು ಬದುಕು ಮುಗಿಸ್ತೇನೆ, ಸಾಕು ನನಗೆ ಅಂತ ಹೇಳಿದ. ಹೀಗೆ ಸುಮಾರು ಅವರಿಗೆಲ್ಲ ಹೇಳಿದ ಮೇಲೆ ಗುರುಗಳಿಗೆ ಹೌದು ಅಂತ ಅನಿಸಿದೆ. ಪರವಾಗಿಲ್ಲ, ಇವನು ಶಿಷ್ಯನಾಗಿ ತಗೊಳ್ಬಹುದು, ಶಿಷ್ಯನಾಗಿ ತಗೊಂಡ್ರು. ಆದ್ರೆ ಒಂದು ಕಣ್ಣು ಅವನ ಮೇಲೆ ಇಟ್ಟರು. ಇವನು ಏನ್ ಮಾಡ್ತಾನೆ, ಎಷ್ಟೊತ್ತಿಗೆ ಹೇಳ್ತಾನೆ, ಏನೇನು ಕೆಲಸ ಮಾಡ್ತಾನೆ, ಯಾರ್ಯಾರ ಜೊತೆ ಮಾತಾಡ್ತಾನೆ ಎಲ್ಲ ನೋಡ್ತಾ ಇದ್ರು. ಈ ಶಿಷ್ಯ ಪರಮ ಶಿಷ್ಯ, ಇವನು ಯಾರ ಜೊತೆ ಮಾತಾಡ್ತಾ ಇಲ್ಲ. ಪುಸ್ತಕ ತೆಗೆದ್ರೆ ವೇದಗಳನ್ನೇ ಓದು, ಬೇರೆ ಏನು ಓದ್ತಾ ಇಲ್ಲ. ದಿನ ಬೆಳಗಾದ್ರೆ ಜಪ ಕೂತ್ಕೊಂಡು ಜಪ ಮಾಡುದು, ಪೂಜೆ ಮಾಡುದು, ಗುರುಗಳಿಗೆ ಬೇಕಾದ ಸೇವೆ ಮಾಡುದು, ಅವರ ಕಾಲ ಎಲ್ಲವನ್ನು ಮಾಡ್ತಾ ಇದ್ದಾನೆ. ಇವನು ನೋಡಿದ್ರು ಎಷ್ಟು ನೋಡಿದ್ರು ಇವನ ಒಂದು ತಪ್ಪು ಸಿಗ್ತಾ ಇಲ್ಲ. ಪರವಾಗಿಲ್ಲ, ಇದು ನಿಜ ಒಳ್ಳೆ ಹುಡುಗರೆ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಕೆಲಸ ಹಾಗೆ ಆಗುತ್ತಲ್ವ, ಒಳ್ಳೆಯವರ ಬಗ್ಗೆ ನಾವು ಕೆಟ್ಟ ಯೋಚನೆ ಮಾಡ್ತೇವೆ, ಕರೆಕ್ಟಾ? ಹಾಗೆ ನಿಜಕ್ಕೂ ಒಳ್ಳೆಯವರು. ಯಾಕೆ? ಇವನೇನಾದ್ರೂ ಕೆಟ್ಟವರಾಗಿದ್ರೆ ಇಷ್ಟು ಹೊತ್ತಿಗೆ ಸಿಕ್ಬಿಡ್ಬೇಕಾಗಿತ್ತು. ಎಲ್ಲ ಸುಮ್ಮನೆ ಮೆಲ್ಲ ಒಂದು ಮೈಸೂರು ತಿನ್ನೋದು, ಲಾಡು ತಿನ್ನೋದು, ಮೆಲ್ಲ ಒಂದು ಹೋಳಿಗೆ
ಹಾಕೊಂಡು ಅದ್ರ ಮೇಲೆ ತುಪ್ಪ ಹಾಕೊಳ್ಳೋದೆಲ್ಲ ನೋಡಿದ್ರೆ ಇವ್ರಿಗೆ ಗೊತ್ತಾಗ್ತದೆ ಇದು ಬ್ರಹ್ಮಜ್ಞಾನಕ್ಕೆ ಬಂದವರಲ್ಲ ಅಂತ ಗೊತ್ತಾಗ್ತದೆ. ಆದ್ರೆ ಇನ್ನೇನು ಮಾಡ್ತಾ ಇದ್ದಾನೆ, ಗಂಜಿ ಊಟ ಬೇರೆ ಬೇರೆ ಊಟವೇ ಇಲ್ಲ, ಬೇರೆ ಊಟ ಮಾಡ್ತಿಲ್ಲ, ಏನು ಸ್ವೀಟ್ ಹಾಕೊಳ್ತಾ ಇಲ್ಲ, ಪ್ರತಿನಿತ್ಯ ಜಪ ಮಾಡ್ತಾ ಇದ್ದಾನೆ, ದಿನ ಬೆಳಗ್ಗೆ ಬೇಗ ಸ್ನಾನ ಮಾಡ್ತಾನೆ, ಎಲ್ಲವೂ ಮಾಡ್ತಾ ಇದ್ದಾನೆ. ಇವರ ಕಣ್ಣಿಗೆ ಒಂದು ತಪ್ಪು ಸಿಗ್ಲಿಲ್ಲ. ಹಾಗಾಗಿ ಕೊನೆಗೆ ಏನ್ ಮಾಡಿದ್ರು, ಇವನನ್ನ ನನ್ನ ಶಿಷ್ಯ ಅಂತ ತಗೊಂಡು, ನಾನು ಹೋದಲ್ಲಿ ನೀನು ಬಾ, ನನ್ನ ಜೊತೆ ನೀನು ಇರು ಅಂತ ತಗೊಂಡು. ಹಾಗೆ ಅವರು ಯಾವುದೋ ಒಬ್ಬ ಪಾದಪೂಜೆ ಮಾಡ್ತೇನೆ ಅಂತ ಹೇಳಿದ. ಇವನ ಫ್ರೆಂಡೇ ಇರ್ಬೋದು, ಗೊತ್ತಿಲ್ಲ ಅಲ್ವಾ, ಇವನ ಫ್ರೆಂಡೇ ಹೇಳಿರ್ಬೋದು ಅವನಿಗೆ ಪಾದಪೂಜೆ ಮಾಡ್ತೇನೆ ಅಂತ ಕರೆಸು ಅಂತ ಹೇಳಿರ್ಬೋದು. ಹಾಗೆ ಅವ್ರು ಹೇಳಿದ್ರು, ನಾವು ಜಮಖಂಡಿ ನಗರದೊಳಗೆ ಇರ್ತೀವ್ರಿ, ನಾವು ಪಾದಪೂಜೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಿ, ಬನ್ನಿ ಅಂತ. ಗುರುಗಳು ಕೇಳಿದ್ರು, ಪಾದಪೂಜೆ ಮಾಡಿದ್ರೆ ಎಷ್ಟು ಕೊಡ್ತೀರಿ? 10,000 ರೂಪಾಯಿ ಕೊಡ್ತೀವಿ ಅಂತ. ಹಾಗಾದ್ರೆ ಬರ್ತೀನಿ ಅಂತ ಸ್ವಾಮಿಗಳು, ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಶಿಷ್ಯನನ್ನು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು, ಸಂಧ್ಯಾವಂದನ ಸಮಯ ಆಯ್ತು. ಸಂಧ್ಯಾವಂದನಿಗೆ ಏನ್ ಮಾಡ್ಬೇಕು ಗುರುಗಳು? ನದಿಗೆ ಇಳಿದು ಕೈಕಾಲು ತೊಳ್ಕೊಂಡು ಸಾಧ್ಯವಾದ ಸ್ನಾನ ಮಾಡಿ ಸಂಧ್ಯಾವಂದನ ಮಾಡ್ಬೇಕಲ್ವಾ? ಹಾಗೆ ಗಂಟನೆ ಇಟ್ಕೊಂಡು ಸಂಧ್ಯಾವಂದನ ಮಾಡ್ಲಿಕ್ಕೆ ಆಗ್ತದ? ನೀರಿಗೆ ಇಳಿಲಿಕ್ಕೆ ಆಗ್ತದ? ಇಲ್ಲ. ಆವಾಗ ಅವರು ಯೋಚನೆ ಮಾಡಿದ್ರು, ಪರವಾಗಿಲ್ಲ ಇದು ಒಳ್ಳೆ ಶಿಷ್ಯ ಅಂತ ಹೇಳಿ ಆ ಗಂಟನ್ನ ತೆಗೆದು ಅವನ ಕೈಗೆ ಕೊಟ್ಟು ಏನ್ ಹೇಳಿದ್ರು, ನಾನು ನೀರಿಗೆ ಇಳಿದು ಬರ್ತೇನೆ 5 ನಿಮಿಷ, ಹೆಚ್ಚು ದೀರ್ಘವಾದ ಜಪ ಮಾಡೋದಿಲ್ಲ. ಯಾಕೆ ನಾವು ಪ್ರಯಾಣದಲ್ಲಿದ್ದಾಗ ದೀರ್ಘವಾದ ಜಪ ಮಾಡೋದಿಲ್ಲ, ಸಣ್ಣ ಸಣ್ಣ ಜಪ ಮಾಡಿಬಿಡ್ತೇವೆ, ಹೋಗಿ ಹಾಗೆ ಬರ್ತೇವೆ ಅಂತ ಹೇಳಿ ಇವರನ್ನೆಲ್ಲ ಕೂರಿಸಿ ಅವನ ಕೈಗೆ ಗಂಟು ಕೊಟ್ಟು ಕೆಳಗಡೆ ಇಳಿಯುವಾಗ ಏನಾಯ್ತು, ಅಲ್ಲಿ ಒಂದು ದೃಶ್ಯವನ್ನು ನೋಡಿದ್ರು. ಆ ನದಿ ಹತ್ರ ಒಂದು ದೃಶ್ಯ ನೋಡಿದ್ರು. ಯಾವ ದೃಶ್ಯ? 2 ಆಡುಗಳು ಅವನು ಡಿಕ್ಕಿ ಹೊಡ್ಕೊಡ್ತಾ ಇದ್ದಾರೆ. ಆಡುಗಳು ಡಿಕ್ಕಿ ಹೊಡ್ಕೊಳ್ಳೋದು ನೋಡಿದ್ದೀರಾ? ಹಣೆಗೆ ಚಚ್ಕೊಡ್ತಾರಲ್ವಾ, ಜೋರಾಗಿ ಡಿಕ್ಕಿ ಹೊಡ್ಕೊಳ್ತಾರೆ. ಹಾಗೆ 2 ಆಡುಗಳು ಜೋರಾಗಿ ಡಿಕ್ಕಿ ಹೊಡ್ಕೊಳ್ತಾ ಇದ್ದಾರೆ. ಈ 2 ಆಡುಗಳು ಡಿಕ್ಕಿ ಹೊಡ್ಕೊಳ್ಬೇಕಾದ್ರೆ ಏನಾಯ್ತು, ಅವುಗಳ ಹಣೆಯಲ್ಲಿ ರಕ್ತ ಬರ್ಲಿಕ್ಕೆ ಶುರು ಆಯ್ತು. ಅಷ್ಟು ಜೋರಾಗಿ ಡಿಕ್ಕಿ ಹೊಡ್ಕೊಳ್ತಾರೆ. ಈ ರಕ್ತ ಬರೋದನ್ನು ಒಂದು ನರಿ ನೋಡಿತು. ಈ ನರಿ ನೋಡಿ, ಪರವಾಗಿಲ್ವೇ, ನನಗೆ ಸ್ವಲ್ಪ ರಕ್ತ ಕಾಣಿಸ್ತಾ ಇದೆ, ಹೋಗಿ ನೆಕ್ಕಬೇಕು ಅಂತ ಹೇಳಿ ಅದು ಆ ಆಡಿನ ಹಣೆಯಲ್ಲಿರುವ ರಕ್ತವನ್ನು ನೆಕ್ಕಲಿಕ್ಕೆ ಬಂದು ಇನ್ನೇನು ಅವುಗಳ ಮಧ್ಯೆ ಬರುವಷ್ಟು ಏನಾಯ್ತು, ಆ 2 ಆಡುಗಳು ಮತ್ತೆ ಡಿಕ್ಕಿ ಹೊಡ್ಕೊಳ್ಳಿಕ್ಕೆ ಬಂದು. ಮತ್ತೆ ಡಿಕ್ಕಿ ಹೊಡ್ಕೊಂಡಾಗ ಏನಾಯ್ತು, ನರಿ ಅವುಗಳ ಮಧ್ಯೆ ಸಿಕ್ಕಿ ಅಪ್ಪಚ್ಚಿ ಆಗ್ಬೇಕು. ಅದಕ್ಕೆ ಯಾರು ಹೇಳಿದ್ರ ಮಧ್ಯೆ ಬರ್ಬೇಕು ಅಂತ? ಸ್ವಯಂಕೃತ ಅಪರಾಧ ಅಲ್ವಾ? ಈ ಸನ್ಯಾಸಿ ನೋಡಿ ನೋಡು, ಇದಕ್ಕೆ ಏನಾದ್ರು ಚಿಕ್ಕದಾದ ಬುದ್ಧಿ ಉಂಟಾ? ಅವುಗಳ ಪಾಡಿ ಗುದ್ದಾಡ್ತಾ ಇದ್ದಾರೆ. ಇದು ಹೋದದ್ದು ಇದ್ರ ದುರ್ಬುದ್ಧಿ ಅಲ್ವಾ, ಇದಕ್ಕೆ ಬುದ್ಧಿ ಇಲ್ಲ, ಇದು ಮಧ್ಯಕ್ಕೆ ಹೋಗಿ ಸಿಕ್ಕಾಕೊಂಡು ಸತ್ತಿದೆ ಅಂತ ಹೇಳಿ ಅದನ್ನು ಯೋಚನೆ ಮಾಡಿಕೊಂಡು ಅವ್ರು ಮೇಲಕ್ಕೆ ಬಂದ್ರು. ಮೇಲಕ್ಕೆ ಬರುವಾಗ ಏನಾಗಿದೆ, ಕೂತಿದ್ದಾನೆ ಇವನು ಹಾಗೆ, ಬುದ್ಧನ ಹಾಗೆ. ನೀವು ಹೋಗಿ ಬರೋದಕ್ಕೆ ಕೂತಿರ್ತೇನೆ ಹೇಳಿ ಏನ್ ಮಾಡಿದ್ದಾನೆ ಇವನು? ಪಣ ಅಂತ ಪದ್ರ ಅಲ್ವಾ, ಇವನು ಪಲಾಯನ ಮಾಡಿ ಆಗಿದೆ. ಇವನು ಎಲ್ಲಿ ಹೋಗಿದ್ದಾನೆ ಇನ್ನು ಅವರು ತಲೆ ಚಚ್ಕೊಂಡು ಇವ್ರು ಹುಡುಕ್ಬೇಕಷ್ಟೇ ಸನ್ಯಾಸಿಗಳು. ಆಗ ಸನ್ಯಾಸಿಗಳು ಏನಂದ್ಕೊಂಡ್ರು, ಸ್ವಯಂಕೃತ ಅಪರಾಧ. ಯಾಕೆ? ಅವನು ಬಂದಾಗ ಓಡಿಸ್ಬೇಕಿತ್ತು ಅವನ ಮಠದಿಂದ ಅಲ್ವಾ? ಸರಿ, ಅವನು ಶಿಷ್ಯನಾಗಿ ಬಂದವನನ್ನ ಅವನ ಕೈಗೆ ಕೊಟ್ಟದ್ದು ಯಾರು? ಅವನೆಲ್ಲ ಕಲ್ಕೊಂಡ? ನನ್ನ ಕಲ್ಕೊಂಡಿಂದ ಹೇಳಿದ? ಇಲ್ಲ. ನನ್ನ ಕಲ್ಕೊಂಡಿಂದ ತೆಗೆದು ಆ ಗಂಟಕ್ಕೆ ಕೊಟ್ಟದ್ದು ಯಾರು? ನಾನೇ ಅಲ್ವಾ? ನಾನೇ ಮಾಡಿದ ಅಪರಾಧ, ಹಾಗಾಗಿ ಹೀಗಾಯಿತು ಅಂತ ಹೇಳಿ ಅವರು ತಲೆ ಚಚ್ಕೊಂಡು ಗೋಳಾಡ್ಕೊಂಡು ಹತ್ಕೊಂಡು ಹೊರಳಾಡ್ಕೊಂಡು ಎಲ್ಲ ಮಾಡಿದ್ರು. ಆದ್ರೆ ಚಿನ್ನದ ಗಂಟೆ ಬರ್ತದ? ಇಲ್ಲ. ಹಾಗೆ ಕರ್ನಾಟಕ ಹೇಳಿದ್ದು, ನೋಡು, ನೀನು ಮಾಡಿದ ಸ್ವಯಂಕೃತ ಅಪರಾಧ. ಯಾಕೆ? ನೀನಲ್ವಾ ಹೋಗಿ ಅವನನ್ನು ಕರ್ಕೊಂಡು ಬಂದದ್ದು? ಯಾರನ್ನು? ಸಂಜೀವಕರನ್ನು ಕರ್ಕೊಂಡು ಬಂದದ್ದು ನೀನಲ್ವಾ? ಅವನ ಆರಾಮಾಗಿದ್ದಲ್ವಾ? ಯಾರು? ಸಿಂಹ ಅವನ ಪಾಡಿಗಿದ್ದ, ಅವನ ಪರಿವಾರ ಇತ್ತು, ಎಲ್ಲವೂ ಇತ್ತು. ನೀನಾಗಿ ಹೋಗಿ ಸಂಜೀವಕರನ್ನ ಕರ್ಕೊಂಡು ಬಂದೆ. ಈಗ ಸಂಜೀವಕ ಬಂದ ಮೇಲೆ ಏನಾಗಿದೆ, ಎಲ್ಲ ಅದ್ರ ಬದಲಾಗಿದೆ. ಪರಿವಾರ ಹೋಯ್ತು. ಇನ್ನು ಸಿಂಹಕ್ಕೆ ಈಗ ಯಾವುದು ಮಾಂಸ ಹಿಡ್ಲಿಕ್ಕೆ, ಬೇಟೆ ಹಾಕ್ಲಿಕ್ಕೆ ಆಸಕ್ತಿಯೇ ಇಲ್ಲ. ನಮ್ಮ ಎಲ್ಲರಿಗೂ ಕೂಡ ಹೊಟ್ಟೆ ಹಸಿತ ಉಂಟು, ಉಪವಾಸ ಬೀಳುವ ಹಾಗೆ ಆಗಿದೆ. ಇದೆಲ್ಲ ಮಾಡಿದ್ದೇವೆ, ನೀನೇ ಮಾಡಿದ್ದಲ್ಲ, ಈಗ ನೀನೇ ಸರಿ ಮಾಡು ಅಂತ ಹೇಳಿ ಕರ್ನಾಟಕ ದಮನಕನಿಗೆ ಹೇಳಿ. ಹಾಗಾದ್ರೆ ಮುಂದೆ ಏನ್ ಮಾಡೋದು? ಸಂಜೀವಿಕ ಈಗ ಸಿಂಹದ ಹತ್ರ ಬಂದಾಗಿದೆ, ವಿಕಲಕನ ಹತ್ರ ಬಂದಾಗಿದೆ. ಇಬ್ರು ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ. ಈ ಫ್ರೆಂಡ್ಶಿಪ್ ಅನ್ನ ಈಗ ಬ್ರೇಕ್ ಮಾಡೋದು, ಅದೇ ಮಿತ್ರಭೇದ. ಮಿತ್ರಭೇದ ಅಂದ್ರೆ ಏನು? ಫ್ರೆಂಡ್ಶಿಪ್ ಅನ್ನ ಬ್ರೇಕ್ ಮಾಡೋದು, ಮುರಿಯುವುದು. ಅದನ್ನ ಹೇಗೆ ಮುರಿಯುವುದು ಅಂತ ದಮನಕ ಯೋಚನೆ ಮಾಡ್ತಾ ಇದ್ದಾನೆ. ಯೋಚನೆ ಮಾಡಿ ನಾಳೆ ಬರ್ತಾನೆ. ಸರಿಯಾ?